ಜೋಡಿಗಳನ್ನ ಡೈರೆಕ್ಟ್ ಆಗಿ ಕಳಿಸ್ಬಿಡು. ನಮಸ್ಕಾರ ಸರ್, ಬನ್ನಿ ಸರ್, ಬನ್ನಿ ಬನ್ನಿ, ವೆಲ್ಕಮ್ ವೆಲ್ಕಮ್. ನಮಸ್ಕಾರ. ಏನೋ ಬಾಸು 2 ವೀಲರ್ ಬರ್ತಾವ್ರೆ, ವರ್ಕೌಟ್ ಆಗುತ್ತೆ? ಏನಂದೆ? ಏನಿಲ್ಲ ಸರ್, ಕೂತ್ಕೊಳ್ಳಿ. ಕೂತಿ ಅವರಲ್ಲೋ ನೋಡಪ್ಪ, ನನ್ನ ಮಗಳ ಮದುವೆ ಫಿಕ್ಸ್ ಆಗಿದೆ 18ನೇ ತಾರೀಕು. ನಾನು ಓಡಾಡೋ ಪರಿಸ್ಥಿತಿಲಿಲ್ಲ, ಗೊತ್ತಾಗತ್ತೆ. ಮದುವೆ ಬೇರೆ ಸಮೀಪ ಬಂದ್ಬಿಟ್ಟಿದೆ. ನೀನೇ ಮುಂದೆ ನಿಂತು ಎಲ್ಲ ಏರ್ಪಾಟು ಮಾಡ್ಕೊಳ್ಬೇಕಪ್ಪ. ಹುಡುಗ ಹುಡುಗಿ ಡೀಟೇಲ್ಸು, ಅಡ್ವಾನ್ಸು ಎಲ್ಲ ಕವರ್ ಇಟ್ಟಿದ್ದೀನಿ. ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಆಗ್ಬೇಕಪ್ಪ. ಇದೇನು ಅಷ್ಟು ಅರ್ಜೆಂಟ್ ಇರ್ಲಿಲ್ಲ, ಇರ್ಲಿ ಪರವಾಗಿಲ್ಲ ಬಿಡಿ. ಬರ್ತೀನಿ. ನಮಸ್ಕಾರ ನಮಸ್ಕಾರ, ಬನ್ನಿ. ಏನೋ ನಿಮ್ಮ ಮದುವೆ ಚಿತ್ರದುರ್ಗನಾ? ಹೌದು. ಡೇಟ್ ಮೇಡಮ್? 18ಕ್ಕೆ. 18ಗೆನಾ? ತಗೊಳ್ಳಿ, ಇದ್ರಲ್ಲಿ ಮದುವೆ ಡೀಟೇಲ್ಸ್ ಎಲ್ಲ ಇದೆ. ಓಕೆ ಓಕೆ. ನೋಡ್ರಿ, ಮದುವೆ ತುಂಬಾ ಗ್ರ್ಯಾಂಡ್ ಆಗಿ ಆಗ್ಬೇಕು. ಮಾಡ್ಕೊಡೋಣ. ಯಾವ್ದಕ್ಕೂ ಕೊರತೆ ಇರಬಾರ್ದು. ಖಂಡಿತ. ಎಲ್ಲಾ ಕೆಲ್ಸಗಳು ಬೇಗ ಆಗ್ಬೇಕು. ಸಮಯ ತುಂಬಾ ಕಡಿಮೆ ಇದೆ. ತಗೊಳ್ಳಿ, ನಿಮಗೊಂದು ಅಡ್ವಾನ್ಸ್ ಚೆಕ್. ನಾನೆಲ್ಲ ನೋಡ್ಕೊಂತೀನಿ ಮೇಡಮ್. ಬರ್ಲಾ? ಥ್ಯಾಂಕ್ ಯು. ನಮಸ್ಕಾರ. ಅದೇಂಗೋ ಇವ್ರ ಮದುವೆನೂ ಚಿತ್ರದುರ್ಗದಲ್ಲೇ, ಅವ್ರ ಮದುವೆನೂ ಚಿತ್ರದುರ್ಗದಲ್ಲೇ. ಇವ್ರದ್ದು 18ನೇ ತಾರೀಕು, ಅವ್ರದ್ದು 18ನೇ ತಾರೀಕು. ಇದೇನು ಕೋ ಇನ್ಸಿಡೆನ್ಸಾ ಇಲ್ಲ ಕಥೆಯಲ್ಲೇ ಏನಾದ್ರು ಟ್ವಿಸ್ಟ್ ಇದೆಯಾ? ಏನಾದ್ರೂ ಇರ್ಲಿ, ನಮ್ಗೆ ಯಾಕೆ? ತಗೋ ಫೈಲ್ ಮಾಡು. ಅಯ್ಯೋ, ಬಿದ್ದೋಯ್ತು ಸರ್. ಇದು ಒಂದಕ್ಕೊಂದು ಹೋಲ್ತಾ ಇಲ್ಲ. ಕನ್ಫ್ಯೂಸ್ ಆಗ್ಕೊಡಿ ಸರ್. ನೋಡು, ಇದೇ ಪರ್ಫೆಕ್ಟ್ ಜೋಡಿ. ಕುರುಡನ್ನ ಕರ್ಕೊಂಡೋಗಿ ಕರೆಂಟ್ ಇಲ್ದೇ ಇರ್ಬೇಕಾದ್ರೆ ತೋರಿಸಿದ್ರು ಕೂಡ ಇದೇ ಕರೆಕ್ಟ್ ಜೋಡಿ ಅಂತ ಹೇಳ್ತೇನೆ. ಓಕೆ, ತಗೋ, ಕರೆಕ್ಟ್ ಫೈಲ್ ಮಾಡಿ. ಲೇ ಮಂಚೇಗೌಡ, ನಾಳೆಯಿಂದ ನಿನ್ನ ಗೇಮ್ ಸ್ಟಾರ್ಟ್. ನೀವು ಬಂದ್ರ ಈಗ ವೇಟಿಂಗ್. ಇವನ್ ಯಾಕೆ ಬಂದಿದ್ದಾನೆ ಗೊತ್ತಿಲ್ಲ ಸರ್. ಅದೇನಾಯ್ತು ಅಂದ್ರೆ ಇವ್ರದ್ದು ಕೂಡ ಅವತ್ತೇ ಮದುವೆ ಇರೋದ್ರಿಂದ ನಾನೇ ಪರ್ಸನಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು ಅಂತ ಇಬ್ಬರು ಪರ್ಚೇಸಿಂಗ್ ಒಂದೇ ಕಡೆ ಇಟ್ಕೊಂಡ್ಬಿಟ್ಟಿದ್ದೀನಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಾವ್ಯಾಕೆ ಇವ್ರ ಜೊತೆ ಶಾಪಿಂಗ್ ಹೋಗ್ಬೇಕು? ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡ್ತೀನಿ, ನಡಿ. ಅಮ್ಮ, ನಾವ್ಯಾಕೆ ಹೆದರ್ಕೊಂಡು ಹೋಗ್ಬೇಕು? ತಪ್ಪು ಮಾಡಿರೋದು ಅವನು. ಅವ್ನು ಏನೇ ಮಾಡಿದ್ರು ಮತ್ತೆ ನನ್ನ ಲೈಫ್ಗೆ ಎಂಟ್ರಿ ಆಗೋಕ್ಕಾಗಲ್ಲ. ಮದುವೆಗೊಂಡು ಕಂಗ್ರಾಟ್ಸ್ ಪಾ. ಮದುವೆ ಏನು ಕಂಗ್ರಾಟ್ಸ್ ಮಾ. ಓ, ಈ ಜೋಡಿ ನಿಲ್ಲೇ ಇದೆ. ನಮಸ್ಕಾರಮ್ಮ. ಬನ್ನಿ 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 ಬನ್ನಿ, ಟೈಮ್ ಇಲ್ಲ, ಬನ್ನಿ 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 ಬನ್ನಿ. ಎಲ್ರಿಗೂ ನ್ಯೂ ಡಿಸೈನ್ ತೋರಿಸ್ಬೇಕು, ನ್ಯೂ ಪ್ಯಾಟರ್ನ್ ತೋರಿಸ್ಬೇಕು. ಓಕೆನಾ? ವೆರಿ ಗುಡ್. ತೋರಿಸಿ ಸರ್, ಬನ್ನಿ ಪಕ್ಕದಲ್ಲಿ ಕೂತ್ಕೊಳ್ಳಿ, ನಾನು ಎದ್ದೇಳ್ತೀನಿ. ಅವ್ರನ್ನೇ ಕೇಳಿ. ಅವ್ರನ್ನ ಕೇಳ್ಬೇಕಾ? ಬಕ್ರ ನನ್ನ ಮಗ ಕನ್ಫ್ಯೂಸ್ ಆಗ್ಬಿಟ್ರೆ. ನಾಚಿಕೆ ಹುಡುಗನಿಗೆ. ಎಕ್ಸ್ಕ್ಯೂಸ್ ಮೀ, ಈ ಕಡೆ ಬರ್ತೀರಾ? ಯಾಕೆ? ಅಲ್ಲ, ನಿಮ್ಮವ್ರು ಇಲ್ಲ. ಏನಪ್ಪ ಇದು? ಇವರು ಲೈನ್ ದಾಟ್ತಾ ಇಲ್ಲ, ಇವರು ಲೈನ್ ದಾಟಿ ಬರ್ತಾ ಇಲ್ಲ, ಆದ್ರೂ ಇಬ್ರು ಲೈನ್ ಹೊಡಿತಾವ್ರೆ. ಸೂಪರ್ ಜೋಡಿ. ಯು ಕ್ಯಾರಿಯನ್ನ. ಸಾರಿ. ಇದೇ ತರ ನನ್ನ ಪಾರ್ಟಿಗಳನ್ನ ಅಮುಕ್ಕ ಮಂದಿ ಮಾತ್ರ ಬಿಡ್ತಾ ಇರ್ತೀನಿ. ನಮಗೆ ಕಮಿಷನ್ ಮಾತ್ರ ನೀವು ಪಟ 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 ಅಂತ ಹೊಡೆದ್ಬಿಡ್ಬೇಕು. ಓಕೆ, ಥ್ಯಾಂಕ್ ಯು. ಮಂಚೇಗೌಡ್ರೆ, ಟ್ರಯಲ್ ರೂಮಲ್ಲಿ ಇರ್ತೀನಿ. ನಮ್ಮ ಹುಡುಗಿನ ಮರ್ಗಿ, ಪ್ಲೀಸ್ ಮರ್ಗಿ, ಅರ್ಥ ಮಾಡ್ಕೊ ಮರ್ಗಿ. ಆಯ್ತು ಶಂಕರ್, ಆಯ್ತು. ನೋಡು, ನಂದೇನು ತಪ್ಪಿಲ್ಲ ಮರ್ಗಿ. ಸಂತೋಷ. ನಾನು ನಿನಗೆ ಮೋಸ ಮಾಡಿ ಬೇರೆ ಹುಡುಗಿನ ಮದುವೆ ಆಗ್ತೀನಿ. ಅಲ್ಲಿರ್ಬೇಕು ನೋಡಿ. ಏ ರಾಮಾಚಾರಿ, ಈಗ ಪವರ್ ಪ್ಲೇ ಸುತ್ತಮುತ್ತ ಫೀಲ್ಡರ್ಸ್ ಇರ್ತಾರೆ, ನೋಡ್ಕೊಂಡಾಡೋ. ಅಂಕಲ್, ಅದು ಇವರು ರೆಸ್ಟ್ ರೂಮ್ ಸ್ಯಾರಿ ಸೆಕ್ಷನ್ ಇರ್ತೀವಿ, ಬೇಗ ಬಂದ್ಬಿಡಿ. ಅಣ್ಣ, ಕಲಾಪತಿನ ಪಂಚ ಒಂದು ಆಗ್ಬೇಕಲ್ಲ ನಿಮಗೆ. How is it? It's nice. Okay. ಬಿಡಿ ಕೈನ. 10 ನಿಮಿಷ ಮಾನ ಮರ್ಯಾದಿಲ್ವಾ? ಥೂ, ಎಲ್ಲ ನನ್ನ ಕರ್ಮ. ಫೋನ್ ಬೇರೆ ಸಿಗ್ತಿಲ್ಲ. ಒಂದ್ ನಿಮಿಷ ನಿಂತ್ಕೋ. ಯಾಕಪ್ಪ ಈ ಸ್ಪೀಡು? ಅಲ್ಲಿ 24 ಕ್ಯಾರೆಟ್ ಗೋಲ್ಡ್ ನ ಇಟ್ಕೊಂಡು ಇಲ್ಲಿ ಯಾವ್ದು ಉಮ್ಮ ಗೋಲ್ಡ್ಗೆ ಕೈ ಹಾಕ್ತಾ ಇದೆಯಲ್ಲಪ್ಪ. ಯಾವ್ದಕ್ಕೂ ಕೂಲ್ ಆಗಕ್ಕೆ ಒಂದು ಎಳ್ನೀರು ತರಿಸ್ಲಾ? ಟೈಮ್ ಕಮ್ಮಿ ಇದೆ ಗೌಡ್ರ, ಬೇಗ ವರ್ಕೌಟ್ ಮಾಡ್ಕೋಬೇಕು. ವರ್ಕೌಟ್? ಮದುವೆ ಆಗೋ ಗ್ಯಾಪಲ್ಲಿ ಇನ್ನೊಂದು ವರ್ಕೌಟ್ ಮಾಡೋ ಸ್ಕೆಚ್ ಆಗ್ತಾವನಲ್ಲಪ್ಪ. ಈ ಸಾರಿ ಸೆಲೆಕ್ಷನ್ ಬಹಳ ಟಾರ್ಚರ್ ರೀ. ಕಂಫರ್ಟಬಲ್ ಆಗಿ ಫೀಲ್ ಮಾಡಿ ಸರ್. ಹಲೋ ಹಲೋ, ಯಾಕಪ್ಪ ರಾಂಗ್ ಪ್ಲೇಸ್ ಅಲ್ಲಿ ಕೂತಿದ್ಯಾ? ಓಕೆನಾ? ಏನು ಇವನು
ಒಳ್ಳೆ ಬ್ಯಾಟ್ಸ್ಮನ್ ಇರ್ಬೇಕು. ವಾವ್ ಅಮ್ಮ ಇದ್ ನೋಡಿ. ಎಲ್ಲಿ? ವಾವ್ ಸೂಪರ್ ಆಗಿದೆ. ಹೌದಲ್ಲ? ಇಲ್ಲಿ ನೋಡ್ರಿ, ಇದನ್ ಕೊಡಿ ನಮ್ಗೆ. ಸಾರಿ ಮೇಡಮ್, ಈ ಸೀರೆನ ಅವ್ರು ಸೆಲೆಕ್ಟ್ ಮಾಡಿದ್ದಾರೆ. ಪರವಾಗಿಲ್ಲ, ತೋರಿಸಿ. ನೋಡಿ ಮೇಡಮ್. ಈ ಚೀಪ್ ಸೀರೆ ಎಲ್ಲ ನಮಗೆ ಕೊಡ್ಬೇಡ್ರಿ. ಒಳ್ಳೆ ಕಾಸ್ಟ್ಲಿ ಸೀರೆ ತೋರಿಸಿ. ತಗೊಳ್ಳಿ ಮೇಡಮ್, 25,000 ರೂಪಾಯಿ. ನಮ್ಮ ಸೊಸೆಗೆ ಅದಕ್ಕಿಂತ ಕಾಸ್ಟ್ಲಿ ಸೀರೆ ಕೊಡ್ರಿ. ಸರಿ ಸರ್, ತಗೊಳ್ಳಿ ಸರ್. ಇದು ಧರ್ಮವರಂ ಸೀರೆ 50,000 ಆಗುತ್ತೆ. ರೀ ಇನ್ನೂ ಕಾಸ್ಟ್ಲಿ ಸೀರೆ ತೋರಿಸಿ. ತಗೊಳ್ಳಿ ಮೇಡಮ್, ಕಾಂಜೀವರಂ ಸ್ಯಾರಿ ಗೋಲ್ಡ್ ಥ್ರೆಡ್ ಬಾರ್ಡರ್ ಇರುತ್ತೆ, 75,000. ಬಾರ್ಡರ್ ಗಿಲ್ಡ್ರಲ್ಲಿ ಗೋಲ್ಡ್ ಅಲ್ಲ, ಇಡೀ ಸೀರೆಲೆ ಗೋಲ್ಡ್ ಇರಬೇಕು. ತೋರಿಸ್ರಿ. ನೋಡಿ ಸರ್, ಇದು ಗೋಲ್ಡ್ ಬಾರ್ಡರ್. ಯಾಕೋ ಕ್ಲಾಶ್ ಆಗ್ತಾ ಇದೆ. ಹಾಯ್, ಡು ಯು ಲೈಕ್ ಎನಿ ಆಫ್ ಇಟ್? ಜಸ್ಟ್ ಲುಕಿಂಗ್. ಇದಾ ಹೆಂಗ? ಹಿಂಗಾರು ಮಾಡಿ ಆ ಮದ್ವೆದು ಸೀರೆ ತುಂಬಾ ಚೆನ್ನಾಗಿದೆ. ವೆರಿ ನೈಸ್, ವೆರಿ ನೈಸ್. ಎಷ್ಟು ಬೆಲೆ ಇದಕ್ಕೆ? ಅದು ಮೇಡಮ್, ಅದನ್ನ ಅವನೇನು ಕೇಳ್ತೀರಾ? ಅವನಿಗಿಂತ ಕರೆಕ್ಟ್ ಆಗಿ ನಮ್ಮ ಬಾಸ್ ಹೇಳ್ತಾರೆ. ಬಾಸ್, ಈ ಸೀರೆಯ ನಿಖರವಾದ ಬೆಲೆ ನೀವು ಹೇಳ್ತೀರಾ? ನಮ್ಮ ಸೊಸೆಗೆ 1,00,000 ರೂಪಾಯಿ ಸೀರೆ ಪ್ಯಾಕ್ ಮಾಡೋ. ಆಯ್ತು ಸರ್. ರೀ ನಿಮ್ ಶಾಪ್ ಅಲ್ಲಿರೋ ಕಾಸ್ಟ್ಲಿಯಸ್ಟ್ ಸೀರೆ ತೋರಿಸಿ. ಮೇಡಮ್, ನಮ್ಮ ಶಾಪ್ ಅಲ್ಲಿರೋ ಕಾಸ್ಟ್ಲಿ ಸೀರೆ ಅಂದ್ರೆ ಇದೆ 1,00,000 ಆಗುತ್ತೆ. ಇದ್ರ ಮೇಲೆ ಇಲ್ಲ, ಸ್ಟಾಕ್ ಖಾಲಿ ಆಗಿದೆ. ಇದನ್ನೇ 2 ಲಕ್ಷ ಮಾಡ್ಕೊಂಡು ಕೊಡಿ. ಪ್ಯಾಕ್ ಮಾಡ್ರಪ್ಪ, ಪ್ಯಾಕ್ ಮಾಡಿ. ಅಂತೂ ಮುಗೀತು. ಸರಿ ಆಯ್ತಾ? ಬಿಲ್ ಕೊಡಿ. ಸರಿ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಅಬ್ಬಾ, ಏ ಬ್ರದರ್, ಒಂದ್ ನಿಮಿಷ. ನಿಮ್ಗೊಂದು ಬಿಟ್ಟಿ ಅಡ್ವೈಸ್ ಕೊಡ್ತೀನಿ, ಕೇಳ್ತೀರಾ? ಯು. ಹೇಳಿ. ನೀವ್ ಮದ್ವೆ ಆದ್ಮೇಲೆ ಆಷಾಢಕ್ಕೂ ಕೂಡ ನಿಮ್ ಹೆಂಡತಿನ ತವರ ಮನೆ ಕಳಿಸ್ಬೇಡಿ. ಯಾಕೆ? ನಿಮ್ ಮತ್ತೆ ಫಿಟ್ಟಿಂಗ್ ಇಟ್ಟು ನಿಮ್ಮಿಬ್ಬರನ್ನ ಬೇರೆ ಮಾಡ್ಬಿಡ್ತಾರೆ. ಓಕೆ ಓಕೆ. ಗುರುವೆ, ಈ ರೀತಿ ಸಾರಿ ಪರ್ಚೇಸಿಂಗು ನಾನ್ ನನ್ನ ಲೈಫಲ್ಲೇ ನೋಡಿಲ್ಲ. ಲೇ, ಈ ಹೆಂಗಸರ ಲಾಜಿಕೇ ನಮ್ಗೆ ಅರ್ಥ ಆಗಲ್ಲ ಕಣೋ. ಏನ್ ಸರ್? ಅಲ್ಲ, ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಸೀರೆ ತಗೊಂಡು ಮದ್ವೆಗೆ ಉಟ್ಕೊಂತಾರಲ್ಲ, ಎಷ್ಟು ಕೊಟ್ಟು ತಗೊಂಡ್ರೆ ಏನು? ಫಸ್ಟ್ ನೈಟ್ ಅಲ್ಲಿ ಗಂಡ ಸುಮ್ನೆ ಬಿಡ್ತಾನ? ಹೌದಲ್ವಾ ಗುರು? ನೀವ್ ಸರ್. ಸರ್, ಒಂದ್ ನಿಮಿಷ ನಮ್ಮ ಅಳಿಯಂದ್ರನ್ನ ಕರ್ಕೊಂಡ್ ಬರ್ತೀರಾ? ಬ್ರೇಸ್ಲೆಟ್ ಪ್ಯಾಟರ್ನ್ ಸೆಲೆಕ್ಟ್ ಮಾಡ್ಬೇಕು. ಓಕೆ ಓಕೆ, ಕರ್ಕೊಂಡ್ ಬರ್ತೀನಿ. ಅಲ್ಲ, ಇದು ಅದು ತೋರಿಸಿ. ಎಲ್ಲಿ ಇರ್ಬೇಕು ಅಲ್ಲಿ ಇರ್ಬೇಡ ನೀನು. ಮಾಡೋದೆಲ್ಲ ಮಾಡ್ಬಿಟ್ಟು ಕಳ್ಳ ನೀನು. ಸರ್, ನಿಮ್ಮ ಅಳಿನ ಕರ್ಕೊಂಡ್ ಬಂದಿದ್ರಿ, ಅದನ್ನ ಬ್ರೇಸ್ಲೆಟ್ ಪ್ಯಾಟರ್ನ್ ಓಕೆ ಮಾಡ್ಬೇಕಾ ಮಾಡಿ ಬಿಟ್ಟು ಇವ್ರು ಬೇರೆ ಕೆಲಸ ಶುರು ಮಾಡ್ತಾರೆ. ಆಕಾಶ್, ಸುಮ್ಮನೆ ನಾನು ಮ್ಯಾನೇಜ್ ಮಾಡ್ತೀನಿ. ತೋರಿಸಿ ತೋರಿಸಿ. ಬುದ್ಧಿ ಇದೆಯೇನ್ರಿ ನಿಮ್ಗೆ? ಇವನ್ ಜೊತೆ ಸೇರ್ಕೊಂಡೇನು ಆಟ ಆಡ್ತಾ ಇದ್ದೀರಾ? ನನ್ನ ಮಗಳು ಮದುವೆ ಆಗ್ತಾ ಇರೋದು ಆಕಾಶ್ನ. ಅವಳಿಗೂ ಇವನಿಗೂ ಯಾವ ಸಂಬಂಧನೂ ಇಲ್ಲ. ಇನ್ನೊಂದ್ ಸರ್ತಿ ಈ ತರದ್ದೇನಾದ್ರೂ ನಾನ್ಸೆನ್ಸ್ ನಡೆದ್ರೆ ನಿಮ್ ಕಾಂಟ್ರಾಕ್ಟ್ ನ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಹುಷಾರ್. ನಾನ್ ಕನ್ಫ್ಯೂಸ್ ಮಾಡಿಲ್ಲ, ನೀನೇ ಕನ್ಫ್ಯೂಸ್ ಆಗಿದ್ಯಾ. ಇನ್ನೊಂದ್ಸಲ ರಿಪೀಟ್ ಮಾಡಕ್ ಹೋಗ್ಬೇಡ. ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಆಗಿದೆ. ಆಮೇಲೆ ಎಲ್ರು ನಂದು ಒಂದಿರ್ಲಿ ಅಂತ ಒಂದೊಂದು ಏಟ್ ಹಾಕ್ಬಿಡ್ತಾರೆ. ಏಟಾಕ್ಬಿಡ್ತಾರೆ. ನನ್ನನ್ನು ಏನ್ ಅನ್ಕೊಂಡವ್ರು ಇವ್ರು? ಡಿಸೈನ್ ಪ್ರಕಾರ ಫೋಟೋಗ್ರಾಫರೇ ಕಾಣ್ತಾ ಇಲ್ಲ. ಎಲ್ಲಿ? ಇನ್ನೊಂದು ಒಂದೇ ಒಂದು ಫೋಟೋ ತಗೊಂಡ್ ಬಂದ್ಬಿಡ್ತೀನಿ. ಥ್ಯಾಂಕ್ ಯು. ಓಕೆ ಓಕೆ, ಆಯ್ತು. ಕೈ ತೆಗೀರಿ. ಕಲ್ಪು, ಓಕೆ ಓಕೆ. ಮುಸ್ತಫಾ, ನೀನಾ? ಇವ್ರ ಜೊತೆ ಒಂದ್ ಫೋಟೋ ತೆಗಿ. ಬನ್ನಿ. ಓಕೆ ಓಕೆ ಓಕೆ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ರೀ ರೀ, ಒಂದು ನಿಮಿಷ. ಯಾರಪ್ಪ ಇದು? ಯಪ್ಪ, ಕತೆ ಇಷ್ಟೊಂದು ಮುಂದುವರೆದು ಬಿಟ್ಟಿದ್ಯಾ? ಅವನ್ನ ಬಿಡಬಾರ್ದು. ಸರ್, ನೀವು ತುಂಬಾ ಫೇಮಸ್, ದೊಡ್ಡ ಮನುಷ್ಯರು. ಇಂಥ ಸ್ಥಾನದಲ್ಲಿ ಇದ್ಕೊಂಡು ನನ್ನ ಹೊಟ್ಟೆ ಮೇಲೆ, ನನ್ನ ಹಾರ್ಟ್ ಮೇಲೆ ಯಾಕೆ ಸರ್ ಹೊಡಿತಾ ಇದ್ದೀರಾ? ನಾನೇನ್ರಿ ಮಾಡ್ದೆ? ಏನು ಮಾಡದ್ನ? ಈಗ ನೀವು ಫೋಟೋ ತೆಗೆಸ್ಕೊಂತ ಇದ್ರಲ್ಲ, ಅವಳು ನನ್ನ ಹಳೆ ಹಾಲಿ ಮಾಜಿ ಎಕ್ಸ್ ಲವರ್ ಸರ್. ಓ, ಹೌದಾ? ಚಿಕ್ಕ ವಯಸ್ಸಲ್ಲಿ ಅವಳಿಗೆ ಕೋಡ್ಬಳೆ, ಚಕ್ಲಿ, ಕುಲ್ಪಿನ ತಿನ್ಸಿ ಆ ಕಾಲದಲ್ಲಿ 10,000 ರೂಪಾಯಿ ಸಾಲ ಮಾಡ್ಕೊಂಡು ತೀರ್ಸಕ್ಕಾಗದೆ ದೇಶ ಬಿಟ್ಟು ಓಡೋಗ್ಬಿಟ್ಟಿದ್ದೆ ಸರ್. ಆ ದುಡ್ಡನ್ನ ರಿಕವರ್ ಮಾಡ್ಕೊಂಡು ವಾಪಸ್ ಬಂದು ನನ್ನ ಲವರ್ನ ನೋಡೋಣ ಅಂತ ಬಂದ್ರೆ ಅವಳಿಗೆ ಮದುವೆ ಆಗಿ ಗಂಡನ ಮನೆಗೆ ಹೋಗ್ಬಿಟ್ಟಿದ್ಲು ಸರ್. ಓ, ಆಮೇಲೆ ಇನ್ನೇನ್ ಸರ್, ಮದುವೆ ಆದ್ಮೇಲೆ ಮಕ್ಕಳಾಯ್ತು. ಅವ್ರಿಗ? ಇಲ್ಲ, ನನಗೆ.
ಅದೇಂಗ್ರಿ ಅಲ್ಲ ನನ್ ಲವರ್ ಸಿಕ್ಕಿಲ್ಲ ಅನ್ನೋ ಫೀಲಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಬ್ರಾಂಚ್ ಆಫೀಸ್ಗಳು ಓಪನ್ ಆಗೋಯ್ತು ಸರ್. ಲವ್ ಅಂತೀರಾ ಇಂತ ಕೆಲಸ ಮಾಡೋದ್ ತಪ್ಪಲ್ವಾ? ತಪ್ಪಲ್ವಾ ಸರ್? ಅದಕ್ಕೆ ನನ್ನ ಲವರ್ನ ಹುಡ್ಕೊಂಡು ಮತ್ತೆ ವಾಪಸ್ ಬಂದಿದ್ದೀನಿ ಸರ್. ಮತ್ ನಿಮ್ಮನ್ ಮದ್ವೆ ಆಗಿದ್ ಹುಡುಗಿ ಕತೆ? ಅವಳು ಲವ್ ಮಾಡಿದ ಹುಡುಗನ ಹುಡ್ಕೊಂಡು ಹೋದ್ಲು ಸರ್. ನನ್ನ ಲವರ್ಗೆ ಡೈವರ್ಸ್ ಆಗಿರೋ ವಿಷಯ ಗೊತ್ತಾಗಿ ನಾನು ಮತ್ತೆ ವಾಪಸ್ ಬಂದಿದ್ದೀನಿ ಸರ್. ಓ, ನಿಮ್ದು ಬಾರಿ ದೊಡ್ಡ ಕತೆ ಇದೆ ಬಿಡಿ. ಅದ್ ಸರಿ, ಇದ್ರಲ್ಲಿ ನಾನ್ ನಿಮ್ಗೆ ಏನ್ ಮಾಡ್ದೆ ಅನ್ನೋದೇ ಗೊತ್ತಾಗ್ಲಿಲ್ವೇ? ಮಿಲ್ಕು ಜೇನು ಮಿಕ್ಸ್ ಆಗೋ ತರ ನಾನು ಅವಳು ಮಿಕ್ಸ್ ಆಗೋ ಟೈಮಲ್ಲಿ ನೀವು ನಿಂಬೆನ್ ಬೀಜ ತರ ಬಂದು ಒಳಗೆ ಬಿದ್ದೋಗ್ಬಿಟ್ರೆ ಹಾಲು ಹೊಡೆದಾಗತ್ತೆ ಸರ್. ಜೇನುತುಪ್ಪ ಯೂಸ್ ಆಗಲ್ಲ ಸರ್. ಈ ಕಡೆ ನೆಕ್ಕಕ್ಕೂ ಆಗಲ್ಲ, ಆಮೇಲೆ ಮಿಕ್ಸ್ ಮಾಡಕ್ಕೂ ಆಗಲ್ಲ. ರೇ ಸ್ವಾಮಿ, ನೀವ್ ಹೇಳ್ತಿರೋದೇನು ನಾನು ಆಂಟಿನ್ ಲವ್ ಮಾಡ್ತಿದೀನಿ ಅಂತನಾ? ಹೌದು. ಇದೊಂದ್ ಬಾಕಿ ಇತ್ತು ನಮ್ ಲೈಫಲ್ಲಿ. ರೇ, ನಿಮ್ ಹೆಸರೇನಂದ್ರಿ? ಮುಸ್ತಫಾ. ಬನ್ನಿ ಇಲ್ಲಿ. ಅಡ್ಜಸ್ಟ್ಮೆಂಟ್ ನಾನು ಒಪ್ಕೊಳ್ಳಲ್ಲ. ಬನ್ರಿ ರೇ. ಅಲ್ಲಿ ನೋಡಿ, ಅಲ್ಲಿ ಆ ಪಿಂಕ್ ಸ್ಯಾರಿ ಉಟ್ಕೊಂಡಿದ್ದಾಳಲ್ಲ, ಅವಳು ನನ್ ಲವರ್. ನಾನ್ ಲವ್ ಮಾಡ್ತಿರೋದು ಅವಳನ್ನ, ಆಂಟಿನಲ್ಲ. ಆಂಟಿ ನೀವೇ ಇಟ್ಕೊಳ್ಳಿ. ಸರ್ ಎಂತ ಮಾತಾಡಿದ್ರಿ ಸರ್, ಎಂತ ಮಾತಾಡಿದ್ರಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನನ್ನ ಹಾರ್ಟ್ ಮೇಲೆ ಹೊಡೆದ್ಬಿಟ್ರಿ ಸರ್. ರೇ ಮುಸ್ತಫಾ, ನೀವು ಫೋಟೋಗ್ರಾಫರ್ ಅಲ್ವಾ? ಎಸ್ ಸರ್, ನಮ್ಮೂರಲ್ಲಿ ನಾನೇ ವರ್ಲ್ಡ್ ಫೇಮಸ್. ಬನ್ನಿ ಇಲ್ಲಿ. ಯಾ, ನಮ್ ಹುಡುಗಿದು ಒಳ್ಳೊಳ್ಳೆ ಫೋಟೋಸ್ ತೆಗೀರಿ. ಏಕಾಂತದಲ್ಲಿ ಇರ್ಬೇಕಾದ್ರೆ ಬೇಕಾಗತ್ತೆ. ಕರೆಕ್ಟ್ ಆಗಿ ಸುಮತ್ತೀನಿ ನೋಡಿ. ಯಾಕೆ? ಫೋಟೋಸ್ ಏನಾದ್ರು ಚೆನ್ನಾಗಿ ತೆಗಿಲಿಲ್ಲ ಅಂದ್ರೆ ಗ್ಯಾರಂಟಿ ನಿಮ್ ಹುಡುಗಿ ನೋಡ್ಸ್ಕೊಂಡು ಹೋಗ್ಬಿಡಿ. ಅಯ್ಯೋ, ಸೆಕೆಂಡ್ ಟೈಮ್ ಮಿಸ್ ಆಗ್ಬಿಡುತ್ತೆ. ಈಗಲೇ ಒಂದು ಫೋಟೋ ತೆಗೆದು ಬಿಡ್ಬೇಕು. ಅಲ್ಲವಾ ಚೆಕ್. ಕಲ್ಪು ಮುಸ್ತಫಾ, ಏನ್ ಹೇಳು? ಅಯ್ಯ ಕಲ್ಪಿ, ನೆನಪಿಲ್ವಾ ನಾನು ಕೊಡ್ಸಿದ್ದು ಕೊಲ್ಪಿ? ಕುಲ್ಫಿನ ನನ್ಗೆ ಎಷ್ಟೋ ಜನ ಕೊಡ್ಸಿದ್ದಾರೆ, ನನಗ್ ಜ್ಞಾಪಕ ಇಲ್ಲ. ಅಯ್ಯೋ ಕಲ್ಪು, ನಿನ್ಗೋಸ್ಕರನೇ ಕುಲ್ಫಿ ಕೊಡ್ಸ್ಬೇಕಂತ ವಾಪಸ್ ಬಂದಿದ್ದೀನಿ. ಇನ್ಯಾರು ಕುಲ್ಫಿ ಕೊಡ್ಸ್ರು ನೀನ್ ತಿನ್ಬಾರ್ದು, ನಾನೇ ಕೊಡ್ಸ್ಬೇಕು. ಓಹೋ, 10 ವರ್ಷದಿಂದ ಕೊಡ್ಸ್ತಾನೆ ಇದ್ಯಾ. ಈಗ ಅದೇನ್ ಕೊಡ್ಸಿ, ಅದೇನ್ ತಿನ್ಸ್ತೀಯೋ ತಿನ್ಸು. ತಿನ್ನಿಸ್ತೀನಿ. ಫಸ್ಟ್ ನಮ್ ಬಾಸ್ ಡೌದ್ ಒಂದ್ ಫೋಟೋ ತೆಗೆದ್ಬಿಟ್ಟು ಆಮೇಲೆ ನಿನ್ನ ಕುಲ್ಫಿ ತಿನ್ನಿಸ್ತೀನಿ. ಅಲ್ಲವ ಚೆಕ್. ಎಲ್ಲಿ ಹೋಗ್ಬಿಟ್ರಪ್ಪ? ಓಕೆ ಓಕೆ, ಇಲ್ಲೇ ಇದಾರೆ. ಗೊತ್ತಿಲ್ದಂಗೆ ಒಂದು ಫೋಟೋ ಹಿಡ್ಕೊಂಡ್ಬಿಡ್ಬೇಕು. ಅಯ್ಯೋ ಮಿಸ್ಸು, ಇಲ್ಲಿ ಹಿಡ್ಕೋಬೇಕು. ಅಯ್ಯೋ ಮಿಸ್ಸು, ಅಯ್ಯೋ ರೀ ನಂದನ್ ತೆಗಿರಿ. ಸೈಡ್ ಮಾಮ, ರೀ ನಂದನ್ ಫೋಟೋ ತೆಗಿರಿ ಪ್ಲೀಸ್. ಕಿತ್ತೋಗಿರೋ ಮುಖಕ್ಕೆ ಫೋಟೋ ಬೇರೆ ಕೇಳು. ಹೋಗು. ಮಿಸ್ ಆಗ್ಬಿಟ್ರಲ್ಲಪ್ಪ. ಇಲ್ಲಿದ್ದಾರೆ. ಪರ್ಮಿಷನ್ ತಗೊಂಡೇ ಫೋಟೋ ಹಿಡ್ಕೊಂಡ್ಬಿಡೋದು ಬೆಟ್ರು. ಬಸ್ ಸ್ಟ್ರೈಕು ಒಂದ ಎರಡ? ಸಾರಿ ಮೇಡಮ್, ಅದು ಏನಂದ್ರೆ ನೀವು ಒಂದು ಒಳ್ಳೆ ಪೋಸ್ ಕೊಟ್ಬಿಟ್ರೆ ಒಂದು ಒಳ್ಳೆ ಫೋಟೋ ಹಿಡ್ಕೊಂಡ್ಬಿಡ್ತೀನಿ. ನನ್ ಫೋಟೋ ಯಾಕೆ? ಅದು ನಿಮ್ಮ ಲವರು ಫೇಮಸ್ ಬಿಸ್ನೆಸ್ ಮನ್ ಶರತ್ ಅವ್ರು ಇದಾರಲ್ಲ, ಅವ್ರು ನಿಮ್ದೊಂದು ಬ್ಯೂಟಿಫುಲ್ ಫೋಟೋ ಇದೆ ಕೇಳಿದ್ದಾರೆ. ಶರತ್ ನಿನ್ ಲವರ? ವಾಟ್ ಎ ಜೋಕ್, ಬಟ್ ಸ್ಟಿಲ್ ಯು ಆರ್ ಲಕ್ಕಿ. ವೆರಿ ಲಕ್ಕಿ. ಮೇಡಮ್ ಒಂದೇ ಒಂದು ಫೋಟೋ ಪ್ಲೀಸ್. ಅಯ್ಯೋ, ನೀವು ಫೋಟೋ ಕೊಡ್ಲಿಲ್ಲ ಅಂದ್ರೆ ನನ್ನ ಲವರ್ನ ಅವ್ನು ಹೊಡ್ಕೊಂಡು ಹೋಗ್ಬಿಡ್ತಾನಮ್ಮ. ಅಯ್ಯಮ್ಮ ಪ್ಲೀಸ್ ಮಾ, ಒಂದೇ ಒಂದು ಫೋಟೋ ಮಾ. ಈಗ ಶರತ್ ಎಲ್ಲಿದ್ದಾರೆ? ನಮ್ಮ ಒಡೆಯ ನಡೆದ್ರೆ ಬಿರುಗಾಳಿ, ನಮ್ಮ ಒಡೆಯನ ಕಣ್ಣು ಬೆಂಕಿ, ಮಾತಾಡಿದ್ರೆ ಪ್ರಳಯ. ಒಡೆಯ ಇವ್ರೇ ನಮ್ಮ ಒಡೆಯ. ಇವ್ರಾ? ಸರ್ ನಮಸ್ಕಾರ. ನಿಮ್ ಬಗ್ಗೆ ತುಂಬಾ ಕೇಳಿದೀನಿ ಸರ್. ಹೊಸದಾಗಿ ಏನಾದ್ರು ಕೇಳಂಗಿದ್ರೆ ಕೇಳು. ನನ್ನ ಹೆಸರು ಕೃಷ್ಣ ಅಂತ. ಕೊಳಲ್ ಕೊಡ ಅಂತ ಊದಿ. ಪ್ಯಾಟೆ ಬಿಟ್ಟು ಇಲ್ಲಿ ಬಂದಿದ್ದು? ಒಂದ್ ಆನೆ ಬೇಕಿತ್ತು. ನನ್ ವಿಷಯ ಹೇಳ. ನಮ್ಮ ಒಡೆಯ ದೊಡ್ಡ ಬೇಟೆಗಾರ. ಚಿಕ್ಕ ವಯಸ್ಸಲ್ಲೇ ಬಂದೂಕ ಹಿಡ್ಕೊಂಡಿದ್ರು. ನಾವೆಲ್ಲ ಮರ್ಕೋತಿ ಆಡ್ತಿದ್ರೆ ಇವರು ಹುಲಿ ಸಿಂಹಗಳ ಜೊತೆ ಕಬಡ್ಡಿ ಆಡ್ತಿದ್ರು. ಸರ್, ಹೊಟ್ಟೆಗೆ ಏನ್ ತಿಂತೀರಾ ಸರ್? ದಿವಸಕ್ಕೆ 2 ಸಲ ಹುಲಿ ಹಾಲಿನ ಮೇವು. ರಸ್ತೆಗಳು ಹೋಗಿ, ಹೋಗಿ ಹುಲಿ ಹಾಲು ಕರ್ಕೊಂಬತ್ತೀನಿ, ಕುಡಿಯೋರಂತೆ ಹೋಗಿ. ಬೀರ ಬರ ಇಲ್ಲಿ. ನನ್ ವಿಷಯ ಕೇಳಿ ಫುಲ್ ಎದ್ರಕೊಂಡ್ಬಿಟ್ಟಾನೆ. ಬೀರಪ್ಪನ್ ತಾಯ್ತ ಕಟ್ಸ. ಆಯ್ತು ಹೋಗೋ. ಸಿಂಹಕ್ಕೆ ಸ್ನಾನ ಮಾಡಿಸಿ ಬರ್ತೀನಿ. ಸಿಂಬಾ, ಟಗರು ಪುಟ್ಟಿ, ನಾಚಿಕೆ ಆಗಲ್ವಾ?
ಯಾರ್ಗ್ ಹೇಳ್ತಿದ್ದೀರಾ? ಹೇಳ್ದೆ ಕೇಳ್ದೆ ರೂಮಿಗೆ ನುಗ್ಬಿಟ್ಟು ಗಂಡಸ್ರಿಗೂ ಶೀಲ ಇರುತ್ತೆ, ನಮ್ಮೇಲೂ ರೇಪ್ಗಳಾಗಿವೆ, ಬೆಳಕಿಗೆ ಬಂದಿಲ್ಲ ಅಷ್ಟೇ. ನನ್ ರೂಮ್ ನಲ್ಲಿ ಏನ್ರಿ ಮಾಡ್ತಿದ್ರಿ? ಯಾರ ರೂಮು? ನನ್ ರೂಮ್ ರೇ. ನಂದು ರೇ ನಾನು ನಂದು. ನೋಡ, ಇರೋದೇ ಒಂದು ಮನೆ, ಇಬ್ರು ಒಬ್ರು ಅರ್ಥ ಮಾಡ್ಕೊಂಡು ಅನುಸರಿಸ್ಕೊಂಡು ಹೋಗ್ಬೇಕಷ್ಟೇ. ನಾವೇನ್ ಗಂಡ ಹೇಳ್ತೀರಾ ಅನ್ಸರ್ಸ್ಕೊಂಡ್ ಹೋಗಕ್ಕೆ? ಆಗ್ಬಿಡಿ, ನಾವ್ ರೆಡಿ. ನೀವ್ ರೆಡಿ? ಏನಪ್ಪ ಇರೋದೇ ಒಂದು ಮನೆ, ಅವ್ರಿಗೆ ಹೆಂಗ್ ಬೇಕು ಹಂಗ ಅಡ್ಜಸ್ಟ್ ಮಾಡ್ಕೊಂಡು ಅನ್ಸರ್ಸ್ಕೊಂಡು ಹೋಗಪ್ಪ. ಏನ್ ಮುಖ ನೋಡ್ತಾ ಇದೀಯ? ಹೋಗ ಕೆಲಸ ನೋಡ. ಏನ್ ಗುರು ಇವಳು? ಮಾಲಾಶ್ರೀ ಕಜಿನ್ ಸಿಸ್ಟರಾ? ಪರವಾಗಿಲ್ಲ, ನಮ್ ಟಗರು ಪುಟ್ಟಿ. ಲೇ, ನೀನ್ ಮಾಡಿದ ದ್ರೋಹಕ್ಕೆ ಆಟ ಕಲಿಸ್ತೀನಿ. ಈ ಸ್ಕೂಲಲ್ಲಿ ಮೇಡಮ್ ಹೇಳ್ಕೊಟ್ಟಿದ್ದನ್ನೇ ಕಲ್ತ್ಕೊಳ್ಳಿಲ್ಲ, ಇನ್ ಕಾರ್ಡ್ ಪಾಪ ಕಲ್ಸ್ಬಿಟ್ರೆ ಕಲ್ತ್ಕೊಂಡ್ಬಿಡ್ತೀನಾ? ಆತಳ ವೀತಾಳ ಪಾತಾಳ ತಳದಲ್ಲಿ ನೀನು ಎಲ್ಲೇ ಔತ್ಕೊಂಡ್ರು ನಾನ್ ನಿನ್ ಬಿಡಲ್ವೋ. ಯಾವ್ಯಾವ ತಳನೋ ಯಾಕೋ, ನಿನ್ನ ಸ್ಥಳದಲ್ಲೇ ಇದ್ದೀನಿ, ಏನ್ ಕಿತ್ಕೋತೀಯ ಕಿತ್ಕೋ. ಏನಾಯ್ತು ಅಣ್ಣ? ಹತ್ರ ಹೋಗ್ಬೇಡಿ, ಅವರಿಬ್ರು ಆಜನ್ಮ ವೈರಿಗಳು. ಎದುರಾಗಿ ತುಂಬಾ ದಿನನೇ ಆಯ್ತು. ಆ ರಕ್ತಪಾತ ನನ್ನ ಕೈ ನೋಡಕ್ಕಾಗಲ್ಲ. ನಾನಿನ್ ಬರ್ತೀನಣ್ಣ. ಲೇ ಅಯ್ಯೋ ಸರ್, ಬನ್ನಿ ಸರ್. ಸರ್ ಕೊಡೋಣ ಸರ್. ಆಮೇಲೆ ಇವರು ನಮ್ ಜೊತೆ ಬರ್ತಾರೆ ಸರ್, ನಮ್ ಸೇಫ್ಟಿಗೋಸ್ಕರ. ಕಾಡಿನ ರಾಜ ಸರ್ ಇವರು. ಅವನ್ ಕಾಡಿಗೆ ಮಾತ್ರ ಅವನ್ ರಾಜ, ಈ ಕಾಡ್ಗಲ್ಲ. ಸುಂಚ ಸರ್, ನಿಮಗೆ ಆನೆ ಅಂದ್ರೆ ಭಯ ಆಗಲ್ವಾ? ಭಯನ ಹುಚ್ಚ ವೈಕೋತಾನೆ. ಅದೊಂದು ಇತಿಹಾಸ. ಆನೆಗಳು ನನಗೆ ಎತ್ತಾಕೊಂಡೋಗಿ ಚಡ್ಡಿ ಬಿಚ್ಚಿ ಬೆನ್ನುಜ್ಜಿ ಸ್ನಾನ ಮಾಡಿಸಿ ಚಡ್ಡಿ ಹಾಕಿ ಕಳಿಸ್ಬಿಡ್ತಾ ಇತ್ತು. ಅದ್ಭುತನ ಇಡೀ ಕಾಡೇ ನೋಡ್ತಾ ಇತ್ತು. ಯಾವನೇ ಬೇಕೋ ಸೆಲೆಕ್ಟ್ ಮಾಡ್ಕೋ. ಕೆಡ್ಡ ಆಪರೇಷನ್ ಮಾಡಿ ಟ್ರೈನಿಂಗ್ ಕೊಟ್ಟು 3 ತಿಂಗಳಲ್ಲಿ ಕೊಡ್ತೀನಿ. ಕೃಷ್ಣಪ್ಪ, ಆನೇನು ಬೇಡ, ನಿಮ್ ಸಾವಾಸನು ಬೇಡ. ಅಲ್ಲಪ್ಪ, ಚಿಕ್ಕ ವಯಸ್ಸಲ್ಲಿ ಸತ್ತೋಗ್ತಿದ್ನಲ್ಲ ಸರ್. ಕಾಳಿಂಗ್ ಅಂದ್ರೆ ರೌಡಿ ಅಂತ ಯಾಕೆ ಸರ್ ಸುಳ್ಳು ಹೇಳಿದ್ರೆ? ನೀನು ಕಾಳಿಂಗನ ಹಿಡ್ಕೊಂಡು ಹೋಗ್ತೀನಿ ಅಂದಿದ್ದಕ್ಕೆ ಈ ಕಾಡ್ ಜನರು ನಿನಗೆ ಆಡಿಲಿರೋಕೆ ಅವಕಾಶ ಮಾಡಿಕೊಟ್ರು. ಒಂದ್ ಚಿಕ್ಕ ಸುಳ್ಳು ಹೇಳಿದ್ನಪ್ಪ, ಅಡ್ಡಪ್ಪ ಆನೆಗೆ. ಅಲ್ಲ, ಕರೆಕ್ಟಾಗಿ ಹೇಳಿದ್ರು ಅಂತ. ಕಾಡಿನ ರಾಜ ಹುಲಿ ಸಿಂಹ ನಿನ್ ಜೊತೆ ಕಬಡ್ಡಿ ಆಡ್ತಿದ್ದ. ಆನೆಗಳು ನಿನ್ ಚಡ್ಡಿ ಬಿಚ್ಚಿ ಮೈಯುಜ್ಜಿ ಸ್ನಾನ ಮಾಡಿಸ್ತಿತ್ತಲ್ಲ. ಕೃಷ್ಣ ಅಂದ್ರೆ ಕೊಳಲು ಬಿಡು ಅಂತ. ನನ್ನ ಪರ್ಸನಾಲಿಟಿ ಫಿಗರ್ ನ ನೋಡಿ ನಂಬಿದ್ಯ ಅಂದ್ರೆ ನಿಂದೆ ತಪ್ಪು. ಈ ಕಾರಲ್ಲಿ ಇದೆಲ್ಲ ಪ್ರಾಣಿಗಳು ಬಿಟ್ಟೋಗ್ತಾನಲ್ಲಪ್ಪ. ಬಾ. ಕಾಡಲ್ಲಿ ಹುಟ್ಟಿ ಕಾಡಲ್ಲಿ ಬೆಳೆದು ಪ್ರಾಣಿಗಳು ಎಲ್ಲಿರ್ತವೆ ಎಲ್ಲಿ ಬರ್ತವೆ ಅನ್ನೋದು ಗೊತ್ತಿಲ್ವಲ್ಲ. ಎಂತ ಡಮ್ಮಿ ಪೀಸ್ ಅದಿ. ನೋಡು ಕೃಷ್ಣ, ಡಮ್ಮಿ ಪೀಸ್ ಅಂದಲ್ಲ, ಅದ್ ನಾನು ಒಪ್ಕೋತೀನಿ. ಆದ್ರೆ ಫಸ್ಟ್ ಹೇಳಿದ್ ನಾನು ಒಪ್ಕೊಳ್ಳಲ್ಲ. ನಾನು ಈ ಕಾಡಲ್ಲಿ ಹುಟ್ಟು ಬೆಳೆದಿಲ್ಲ, ಈ ಕಾಡಿಗೂ ನನಗೂ ಏನ್ ಸಂಬಂಧನೂ ಇಲ್ಲ. ನಾನು ಕಾಡು ಮಂಚಾನೆ ಅಲ್ಲ. ನಾನ್ ನಂಬಲ್ಲ. ನಂಬಲೇಬೇಕು. ನಾನು ಡಮ್ಮಿ ಪೀಸ್ ಅನ್ನೋದು ಎಷ್ಟು ಸತ್ಯನೋ ಈ ಕಥೆನೂ ಅಷ್ಟೇ ಸತ್ಯ. ಕ್ರಿಸ್ತ ಶಕ 2000ನೇ ಇಸ್ವಿ ಜುಲೈ 30 ನಮ್ಮ ರಾಜನನ್ನ ನನ್ನ ಮಗ ಕಿಡ್ನಾಪ್ ಮಾಡಿದ್ದ. ಅವತ್ತು ಇಡೀ ಕರ್ನಾಟಕಕ್ಕೆ ಸೂತ್ಕ. ಕೋಟ್ಯಾಂತರ ಅಭಿಮಾನಿಗಳು ರೊಚ್ಚಿಗೆದ್ದಿದ್ರು. ಅದ್ರಲ್ಲಿ ನಾನು ಒಬ್ಬ. 10 ದಿವಸ ಆಯ್ತು, 15 ದಿವಸ ಆಯ್ತು, ಬರೀ ಕ್ಯಾಸೆಟ್ ಬಂತು, ಅಣ್ಣೋರು ಬರ್ಲೇ ಇಲ್ಲ. ಎಷ್ಟೋ ಜನ ಅಭಿಮಾನಿ ದೇವರುಗಳು ಕಾಡಿಗೆ ನುಗ್ಬೇಕು ಅಂತ ಹೊರಟಿದ್ರು. ಆದ್ರೆ ನಾನು ನುಗ್ಗಿದೆ. ಆಮೇಲೆ ಗೊತ್ತಾಗಿದ್ದು ನಾನೊಂದು ಮಿಸ್ಟೇಕ್ ಮಾಡಿದ್ದೀನಿ ಅಂತ. ಏನ್ ಮಿಸ್ಟೇಕ್? ನಾನು ತಪ್ಪು ಕಾಡಿಗೆ ನುಗ್ಗಿದ್ದೀನಿ ಅಂತ. ಅಣ್ಣ ಇದ್ದಿದ್ದು ಸತ್ಯಮಂಗಲ ಕಾಡಲ್ಲಿ, ನಾನು ನುಗ್ಗಿದ್ದು ಈ ಕಾಡಿಗೆ. ಈ ಕಾಡಿಂದ ಎಸ್ಕೇಪ್ ಆಗೋಣ ಅಂತ ಪ್ರಯತ್ನ ಪಟ್ಟೆ. ಅಷ್ಟರಲ್ಲಿ ಈ ಕಾಡು ಜನರ ಕಣ್ಣಿಗೆ ಬಿದ್ದೆ. ಅವ್ರು ನನ್ನ ನೋಡ್ತಾ ಇದ್ರು, ನಾನು ಅವ್ರನ್ನ ನೋಡ್ತಾ ಇದ್ದೆ. ಆಮೇಲೆ ಅವ್ರು ಒಳಗೆ ಮಾತಾಡ್ಕೊಂಡು ಹ್ಯಾಪಿ ಆದ್ರು. ನನ್ನ ಎತ್ಕೊಂಬಂದು ಹಾಡಿಗೆ ಬಿಟ್ಬಿಟ್ರು. ನಿನ್ಯಾಕೆ ಎತ್ಕೊಂಡ್ಬಂದ್ರು? ಆಕಸ್ಮಿಕ.
ಚಿಕ್ಕ ವಯಸ್ಸಲ್ಲಿ ಈ ಕಾಡು ಜನರ ನಾಯಕನ ಮಗ ಒಬ್ಬ ತಪ್ಪಿಸ್ಕೊಂಡಿದ್ನಂತೆ. ಆ ಕೋತಿ ನನ್ನ ಮಗ ನೋಡಕ್ ನನ್ ತರನೇ ಇದ್ನಂತೆ. ನನ್ನೇ ಅವನು ಅನ್ಕೊಂಡು ಬಲೆ ಜೋಡಿ ಸಿನಿಮಾದಲ್ಲಿ ಕನ್ಫ್ಯೂಸ್ ಆದಂಗೆ ಇವರು ಕನ್ಫ್ಯೂಸ್ ಆಗ್ಬಿಟ್ರು ಬಾಸ್. ಆವತ್ತಿಂದ ನನಗೂ ಅಣ್ಣವ್ರ ತರ ಕಾಡು ಬಾಸ. ನಾನು ಅವನಲ್ರ ಅಂದ್ರೂ ಈ ನನ್ನ ಮಕ್ಳು ಬಿಡ್ತಾ ಇಲ್ಲ. ಹೇಳಿ ಬಾಸ್, ನಾನು ಕಾಡು ಮನುಷ್ಯನ್ ತರ ಇದೀನ? ಕದನದೋಳ್ ಕಲಿಪಾರ್ಥನಂ ಕೆಣಕಿ ಉಳಿದವರಿಲ್ಲ, ಅಬ್ಬರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ. ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ, ಅಂತಕನಿಗೆ ಅಂತಕನು ಈ ಬಬ್ರುವಾಹನ. ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಇಬ್ರು ಬಬ್ರುವಾನ ಪಿಕ್ಚರ್ ರೇಂಜ್ ಬಿಲ್ಡಪ್ ಕೊಡ್ತಿದ್ದೀರಲ್ಲ. ನಿಜ ಹೇಳಿ, ನಿಮ್ಮಿಬ್ರ ಮಧ್ಯೆ ಏನ್ ನಡೆದಿದೆ? ನಿಮಗ್ ಗೊತ್ತಿಲ್ಲ ಬಾಸ್, ಇವ್ನು ಮಾಡಿರೋ ದ್ರೋಹ, ಮೋಸ, ವಂಚನೆ ಏನಾದ್ರು ಕರ್ನಾಟಕದ ಜನ ಕೇಳಿಸ್ಕೊಂಡ್ಬಿಟ್ರೆ ಒಂದೊಂದು ಕೂದಲು ನಿಂತ್ಕೊಂಡ್ಬಿಡುತ್ತೆ. ಕ್ರಿಸ್ತ ಶಕ 2000 ಇಸ್ವಿ. ಎಲ್ಲೋಗ್ತೀಯೋ ಸರ್? ಕಾಡೊಳಗೆ ಹೋಗ್ಬೇಕು ಸರ್. ಅಣ್ಣರ್ ಕಿಡ್ನಾಪ್ ಆಗಿದ್ದಾರೆ, ಎಮರ್ಜೆನ್ಸಿ ಇದೆ, ರಿಸ್ಟ್ರಿಕ್ಟೆಡ್ ಏರಿಯಾ, ಗೊತ್ತಾಯ್ತಾ? ನಾನು ಅಣ್ಣವ್ರನ್ನ ಬಿಡ್ಸ್ಕೊಂಡು ಹೋಗಕ್ಕೆ ಬಂದಿರೋ ಸರ್. 2 ಸ್ಟೇಟ್ ಪೊಲೀಸು ಅಲರ್ಟ್ ಆಗಿದ್ದಾರೆ. STF ನವರು ಫಾರೆಸ್ಟ್ ಫುಲ್ ಕವರ್ ಆಗಿದ್ದಾರೆ. ನೋಡಿ, ನಮ್ ಡ್ಯೂಟಿ ಬಗ್ಗೆ ನೀವು ನಮ್ಗೆ ಹೇಳ್ಕೊಳ್ಬೇಡಿ. ಯಾರು ಗೆಟೌಟ್ ಅಂತಿದ್ದೀರಾ? ಅಣ್ಣವ್ರ ಫ್ಯಾನ್ಸ್ ನ ಅಭಿಮಾನಿ ದೇವ್ರಗಳನ್ನ ಗೆಟೌಟ್ ಅಂತಿದ್ದೀರಾ? ಏನ್ರಿ ನೀವು ಕೆಲಸ ಮಾಡೋದು? ಬೆಳಿಗ್ಗೆ ಹೊತ್ತು ನಿದ್ರೆ ಹೊಡ್ಕೊಂಡು, ರಾತ್ರಿ ಹೊತ್ತು ಎಣ್ಣೆ ಹೊಡ್ಕೊಂಡು, ಗಂಧದ ಕೊಡಿ ಸಿನಿಮಾ ನೋಡಿ ಕಲ್ತ್ಕೊಳ್ರಿ ಕೆಲಸ ಮಾಡೋದು ಹೆಂಗೆ ಅಂತ. ಅದು ಸಿನ್ಸಿಯರಿಟಿ ನೋಡ್ರಿ. ಅಣ್ಣವರು VVIP, ಅಭಿಮಾನಿಗಳು VIP. ಡಾಕ್ಟರ್ ರಾಜ್ಕುಮಾರ್ಗೆ, ಅಣ್ಣವ್ರಿಗೆ, ಅಭಿಮಾನಿ ದೇವರುಗಳಿಗೆ ಜೈ ದಯಮಾಡಿ ಅಭಿಮಾನ ಇದೆ ಸರ್, ಇದೆ ಸರ್. ಥ್ಯಾಂಕ್ ಯು ಸರ್. ಜೀಪಲ್ಲಿ ಮುಂದೆ ಕೂತ್ಕೋತೀರಿ, ಹಿಂದೆ ಕೂತ್ಕೋತೀರಿ? ಜೀಪಲ್ಲಿ ಕರ್ಕೊಂಡು ಹೋಗ್ತೀರಾ ನನ್ನ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಸ್ವಾಮಿ, ಇದೇ ಸತ್ಯಮಂಗಲಕ್ಕೆ ಹೋಗೋ ದಾರಿ. ಥ್ಯಾಂಕ್ ಯು ಸರ್. ಸರ್ ಇದು ತಾವು ಹೊರಡಿ ಸ್ವಾಮಿ. ಬರ್ತೀವಿ ಸರ್. ಭೂಮಿ ಆಕಾಶಗಳೇ ಸಿಡಿದೆದ್ದು ಹಾಗೆ ಆಗಲಿ. ಮಯೂರ ಸಿನಿಮಾ 100 ಸರಿ ನೋಡ್ಬಿಟ್ಟವನೆ. ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ಅಪ್ಪಾಜಿಯನ್ನು ಅಪಹರಿಸಿದ ನರಹಂತಕ ಕಾಡುಗಳನ್ನ ಸುಳ್ಳಡಗಿಸಿ ಈ ಕಾಡಿನಿಂದ ಬಡಿದೋಡಿಸಿ ಸದಾಶಿವನಗರದ ಮನೆಗೆ ಅಣ್ಣವರನ್ನು ಕರೆದುಕೊಂಡು ಹೋಗುವ ಮುಹೂರ್ತ ಹತ್ತಿರವಾಗುತ್ತಿದೆ. ಅಭಿಮಾನಿಗಳ ಪ್ರೀತಿ, ಅಭಿಮಾನಿಗಳ ವಿಶ್ವಾಸ ಅಣ್ಣವರ ಮೇಲೆ ಸದಾ ಇರುತ್ತದೆ ಹೊರತು ನಿನ್ನಂತ ಕಳ್ಳರಿಂದ ಅವರಿಗೆ ಏನು ಆಗದೋ ಎಂದು ಪ್ರತಿಜ್ಞೆ ಮಾಡುತ್ತಿದ್ದೇನೆ. ಇದೇ ನನ್ನ ಗುರಿ, ಇದೇ ನನ್ನ ಕರ್ತವ್ಯ. ಜೈ ಕರ್ನಾಟಕ ಮಾತೆ, ಸಿರಿಗನ್ನಡಂ ಜೈಗೆ, ಡಾಕ್ಟರ್ ರಾಜ್ಕುಮಾರ್ ಜೈ. ಬರ್ತೀನಿ, ಅಣ್ಣವ್ರನ್ನ ಕರ್ಕೊಂಡೇ ಬರ್ತೀನಿ. ಎಲ್ಲೆಲ್ಲಿ ನೋಡಲಿ ಇವನ್ ಕಾಡಿನ ಬರೋದು 2 ಕನಸು. 13 ವರ್ಷದಿಂದ ನನ್ನನ್ನ ದಾರಿ ತಪ್ಪಿಸಿ ಕಾಡಲ್ಲಿ ಕೊಳಿಯಂಗ್ ಮಾಡಿದ್ದಾನೆ. ಇವನು ಮಾಡಿರೋ ತಪ್ಪನ ಯಾರು ಕ್ಷಮಿಸಲ್ಲ ಬಾಸ್, ನಾನಂತೂ ಕ್ಷಮಿಸೋದೇ ಇಲ್ಲ. ಅಣ್ಣವರು ಅವ್ರ ಸಿನಿಮಾಗಳಲ್ಲಿ ಒಳ್ಳೇದನ್ನ ಹೇಳಿದ್ದಾರೆ, ಅದೇ ರೀತಿ ನಿಜ ಜೀವನದಲ್ಲೂ ಬದುಕು ತೋರಿಸಿದ್ದಾರೆ. ನಿಜವಾದ ಅಣ್ಣವ್ರ ಅಭಿಮಾನಿ ಅದನ್ನ ಪಾಲಿಸ್ತಾನೆ. ಇವತ್ತಿಂದಾದ್ರೂ ದ್ವೇಷ ಮರೆತು ಪ್ರೀತಿ ವಿಶ್ವಾಸದಿಂದ ಬದುಕೋದ್ ಕಲೀರಿ. ನಗು ನಗುತ್ತಾ ನಲಿ ನಲಿ ಏನೇ ಆಗದರಿಂದ ನೀ ಕಲಿ. ಪ್ರೇಮ್ ಕುಮಾರ್, ಸಾರಿ ಕಣ್ರಿ, ನಾನು ದುಡುಕ್ಬಿಟ್ಟೆ, ಕೋಪದಲ್ಲಿ ತಪ್ಪು ಮಾಡ್ಬಿಟ್ಟೆ, ಸಾರಿ. ಪರವಾಗಿಲ್ಲ ಸರ್. ನಿಮ್ಗೊಂದು ವಿಷಯ ಗೊತ್ತಾ? ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಎಷ್ಟೋ ಜನ ರೈತರಾದ್ರು, ಹೌದು. ಗಂಧದ ಗುಡಿ ಸಿನಿಮಾ ನೋಡಿ ಎಷ್ಟೋ ಜನ ಫಾರೆಸ್ಟ್ ಆಫೀಸರ್ ಆದ್ರು, ಅದ್ರಲ್ಲಿ ನಾನು ಒಬ್ಬ ಕಣ್ರಿ. ಅಣ್ಣವ್ರು ಕಿಡ್ನಾಪ್ ಆಗಿ 1 ವಾರಕ್ಕೆ ನಾನು ಇಲ್ಲಿಗೆ ಪೋಸ್ಟಿಂಗ್ ಮಾಡಿಸ್ಕೊಂಡೆ. ಆದ್ರೂ ಒಬ್ಬ ಅಭಿಮಾನಿಯಾಗಿ ಇನ್ನೊಬ್ಬ ಅಭಿಮಾನಿಗೆ ತೊಂದರೆ ಕೊಡಬಾರ್ದಿತ್ತು ಕಣ್ರಿ. ಅಭಿಮಾನಿ ದೇವರುಗಳು. ಇವತ್ತು ಏರಿಯಾದಲ್ಲಿ ಒಂದು ಅವನಿರ್ಬೇಕು, ಇಲ್ಲ ನಾನಿರ್ಬೇಕು. ಸುಮ್ನೆ ಹೋಗ್ಬಿಡ, ಕಿರಿಕ್ ಬೇಡ. ಬೆಂಕಿ ಒಲಿದ್ರೆ ಅಕ್ಕಿನ ಅನ್ನ ಮಾಡುತ್ತೆ.
ಮುನಿದ್ರೆ ಅಸ್ಥಿ ಪಂಜರನ ಬೂದಿಲಿ ಹುಡುಕ್ಬೇಕಾಗತ್ತೆ. ಅದೇ ಬೆಂಕಿನ ಬೇಕು ಅಂದಾಗ ಉರ್ಸಿ, ಬೇಡ ಅಂದಾಗ ಅದನ್ನ ಆರಿಸಿ ಜೋಬಲ್ ಇಟ್ಕೊಳಕ್ಕೆ ನಮಗೂ ಗೊತ್ತಮ್ಮ. ಆನೆ ಓಡಾಡ್ಬೇಕಾದ್ರೆ ನಾಯಿಗಳು ಬೊಗಳದು ಕಾಮನ್. ಡೈಲಾಗ್ ಸೂಪರ್. ಮನೆ ಮುಂದೆ ನಾಯಿ ಇದೆ ಅಂತ ಬೋರ್ಡ್ ಹಾಕ್ತಾರೆ, ಆನೆ ಅಂತ ಅಲ್ಲ. ನೀನು ನಾಯಿ ಅಂತ ಎಲ್ಲ ಬಾಯಿ ಬರ್ತಾ ಇದೆ ಅಲೋ. ನಿಧಾನ ಅಯ್ಯಪ್ಪ ಅಮ್ಮ ಮಗನೇ ಬುಲೆಟ್ ಬೇಕಂತ ಬಾಡಿಗೆ ಹೋಗ. ಬೆಳಗ್ಗೆ ಸಾಮಾನು ಹೆಗಲ ಮೇಲೆ ಹಾಕೊಂಡು ಹೊರಟಿದ್ದೀರಾ? ಏನ್ ಸರ್ ಸಾಮಾನ್ ಅಂತ ಹೇಳ್ಬೇಡಿ ಸರ್, ನಮ್ಗೊಂಥರ ಖೇದ ಆಗತ್ತೆ. ಪ್ರಾಡಕ್ಟ್ ಸರ್ ಅದು. ಪ್ರಾಡಕ್ಟ್ ಓಕೆ. ಓಯ್ ಸೇಲ್ಸ್, ಹಾ ಅದೇನ್ ಸಾಮಾನ್ ತಂದಿದ್ಯೋ ತೋರ್ಸು ನೋಡೋಣ. ಕೀಳಕ್ಕೆ ಕೆಲ್ಸ ಇಲ್ದಿರೋ ನನ್ ಮಕ್ಳ ಹತ್ರ ಕೆರ್ಕೊಳ ಮಿಷಿನ್ ಬಗ್ಗೆ ಬೇರೆ ಹೇಳ್ಬೇಕಾ? ಏನೋ ಮತ್ತೆ ನಿಂದು? ಏನಿಲ್ಲ ಬಾಸ್, ಅದು ಈ ಪ್ರಾಡಕ್ಟ್ ನ ಮಾರಕ್ ಮುಂಚೆ ಒಂದು ಅಪ್ಲಿಕೇಶನ್ ಅಷ್ಟೇ. ಫಸ್ಟ್ ನಿಮ್ದೇ ಬೋಣಿ. ಬೋಣಿ ಅಂದ್ರೆ ಗೋಣಿ ಕಟ್ಬಿಡ್ತೀನಿ ನನ್ನ ಮಗನೇ, ತೆಗಿಯೋ ನಿನ್ ಸಾಮಾನ. ತೋರ್ಸಿನಿರಪ್ಪ. ಲೇ ಜಿಪ್ ಬಿಚ್ಚಿ ಪ್ರಾಡಕ್ಟ್ ನ ತೋರ್ಸಿನಿ ಅಂತ ಕಣ. ಓಕೆ, ಕಮ್ ಟು ದ ಪಾಯಿಂಟ್. ನೋಡ್ಕೊಳ್ಳಿ ಸ್ವಾಮಿ, ಇಂತ ಒಂದು ಲೋಯರ್ ಮಿಡ್ಲ್ ಕ್ಲಾಸ್ ಏರಿಯಾದಲ್ಲಿ ಈ ತರ ಕೆಲ್ಸ ಕಿತ್ತೋದ್ ನನ್ ಮಕ್ಳು. ನಿನ್ಗಲ್ಲ ಗುರು, ಕೆಲ್ಸ ಇಲ್ದೇ ಇರೋರ್ಗೆ ಹೇಳಿದೆ. ಕೆಲ್ಸ ಇಲ್ಲ ಅಂದ್ರೆ ದುಡ್ಡಿರಲ್ಲ, ದುಡ್ಡಿಲ್ಲ ಅಂದ್ರೆ ಮದುವೆ ಮಾಡ್ಕೊಳಕ್ಕೆ ಒಂದು ಪಾತ್ರೆ ಪಾಲಿಶ್ ಮಾಡೋ ಹೆಂಗ್ಸು ಕೂಡ ಸಿಗೋದಿಲ್ಲ. ಏನೋ ಡೈಲಾಗ್ ಡೆಲಿವರಿ ಚೆನ್ನಾಗಿದ್ದು 6 ಪ್ಯಾಕ್ ಗೀಕ್ ಮಾಡಿದ್ರೆ ಯಾವ್ದೋ ಒಂದು ಕಿತ್ತೋಗಿರೋದು ಸಿಗ್ಬೋದು. ಅದು ಕೂಡ ಡೆಬ್ಯೂಟ್ ಕಾರ್ಡ್ ಅಲ್ಲಿ ಏನು ಕಾಸ್ತಿಲ್ಲ ಅಂದ್ರೆ ಅಂತ ಉಗಿದ್ಬಿಟ್ಟು ಹೋಗ್ಬಿಟ್ರೆ ಬೇಡ ಅಂದ್ರು ಗಡ್ಡ ಬೆಳ್ಕೊಂತದೆ. ಬ್ಯಾಟ್ ಮ್ಯಾನು ಹೀ ಮ್ಯಾನ್ ತರ ಓಡಾಡ್ತಾ ಇದ್ದವರೆಲ್ಲ ಗೂಬಾರ್ಗಳು ಆಗ್ಬಿಟ್ಟಿರ್ತಾರೆ. ಗೋಲ್ಡ್ ಹಾಕೊಂಡು ಬೋಲ್ಡ್ ಆಗಿದ್ದವ್ರಲ್ಲ ಗೂರ್ಲು ಬರ್ಸ್ಕೊಂಡು ಅಂತ ಕೆಮ್ಕೊಂಡು ಈಗ್ಲಾಗ್ಲೋ ಸಾಯ ಹಳೆ ಮೀಸಿನ ತರ ಅಲ್ಲ ನೀನಲ್ಲ ಗುರು. ಅದಕ್ಕೋಸ್ಕರ ನಿಮ್ಮಂತ ಬುದ್ಧಿವಂತರೆಲ್ಲ ಸೇರಿ ಈ ತರ ಒಂದು ಹೊಸ ಮಿಷನ್ ಕಂಡಿಡ್ದಿದ್ದೀವಿ. ಇದು ಎಲ್ಲಿ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಕೆರಿತದೆ. ಎಲ್ಲಿ ಕೆರಿಲಿ ನೋಡಿ ಸ್ವಾಮಿ, ಎನಿವೇರ್ ಎನಿ ಟೈಮ್ ಎಲ್ಲಿ ಬೇಕಾದ್ರೂ ಕೆರ್ಕೋಬಹುದು. ಈ ಟ್ರಿಮ್ಮರ್ ಇಷ್ಟೊಂದು ಬಿಲ್ಡಪ್ಪ. ಯಾಕಪ್ಪ? ಒಂದೇ ಒಂದು ನಿಮಿಷ ಹಂಗೋಗಿ ಹಿಂಗ್ ಬಂದ್ಬಿಡ್ತೀನಿ. ಏನ್ ಮನೆಗೆ ತೋರ್ಸ ತಗೊಂಡದ್ನ? ಬರೀ 3 days ಅಲ್ಲಿ 150 ಮಿಷನ್ ಬರೀ ಲೇಡೀಸ್ ದಾಡಿ ತೆಗಿಯಕ್ಕೂ ಓಕೆ, ಬಾಡಿಲ್ ಬೇಡದರ ಕೂದಲು ತೆಗಿಯಕ್ಕೂ ಓಕೆ. ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಟ್ರೆ ತಿಂಗಳು 100 ರೂಪಾಯಿ ಕಟ್ಕೋತೀನಿ. ಸೇಲ್ಸೋ ಕೊಡ್ಲಾ ಅಡ್ವಾನ್ಸ್? ಇನ್ಸ್ಟಾಲ್ಮೆಂಟ್ ಅಲ್ಲ ಕೊಡಲೇ. ಇವ್ನ ಯೋಗ್ಯತೆಗೆ ಹೆಂಗಾಡ್ತಾನೆ ಗಡ್ಡ ಮಿಷನ್ ಹಂಗೆ ಇದೆ. ನನ್ನ ಹೊಸ ಮಿಷನ್ ಅಲ್ಲಿ ಎಲ್ಲೆಲ್ಲ ಕೆರ್ಕೊಂಡು ನನ್ನ ಮಿಷನ್ ಮೈಲ್ಗೆ ಮಾಡ್ಬಿಟ್ನಲ್ಲಪ್ಪ. ಅಯ್ಯೋ ಮನೇಲೆ ನೀನ್ ಬರ್ಬಾರ್ದು, ರೋಗ ಬಂದು ಸತ್ತೋಗ. ಸಾಮಾನು ಬರ್ತೀನಾ? ಆಫ್ ಕೊಡ್ತೀಯಾ ನನ್ನ ಮಗನೇ? ನನ್ನ ಮಕ್ಕಳ ಸೋಮರಿ, ನನ್ನ ಮಕ್ಕಳ ಟಾರ್ಗೆಟ್ ರೀಚ್ ಮಾಡ್ರು. ಆಮೇಲೆ ನೀವು ಲವ್ ನಿಮ್ಮ ಯೋಗ್ಯತೆಗೆ ಏನೇನ್ ಮಾಡಿವ್ರಂತೆ ಆಮೇಲೆ ಮಾಡೋರು. ನೀವೆಲ್ಲ ಮನುಷ್ಯರಲ್ಲೇ ಸೋಮರಿ ನನ್ನ ಮಕ್ಕಳ. ಈಗ ಯೂತ್ ಸೋಮರಿ ಕಣೋ, ಮೈ ಭಕ್ತಿ ಕೆಲ್ಸಾನೇ ಮಾಡಲ್ವಲ್ಲೋ ನಿಮ್ ಯೋಗ್ಯತೆಗೆ. ಎಲ್ಲಂದ್ರಲ್ಲೇ ತಿನ್ಕೊಂಡು ಎಲ್ಲಂದ್ರಲ್ಲಿ ಹೇತ್ಕೊಂಡು ಅಲ್ಲೇ ಉಕ್ಕೊಂಡು ಕಚ್ಚಡ ನನ್ನ ಮಕ್ಕಳ ತರ ಆಡ್ತಿರಲೇ. ನಮ್ಮ ಕಾಲದಲ್ಲಿ ನಾವು ನೆಲನ ಗುದ್ದಿ ನೀರ್ ತೆಗಿತಾ ಇದ್ವಿ. ತಿಳ್ಕೊ, ನೆಲನ ಗುದ್ದಿ ನೀರ್ ತೆಗಿತಾ ಇದ್ವಿ. ಯಾರ ಬರ ಇಲ್ಲಿ ಏನಮ್ಮ ಬರ ಬರ್ತಾ ಜಾಸ್ತಿ ಆಗ್ತದೆ. ಏನಮ್ಮ ಇದು? ಆ ಕುಂಟೆ ಮೇಲೆ ಅಡ್ಕ ಐ ಆಮ್ ರೈಟ್. ನಿಂತ್ಕೊಳ್ಳ ನೀನು. ಅದೆಂಗ್ ನೆಲ ಗುದ್ದಿ ನೀರ್ ತೆಗಿತಾ ಇದೆ. ತೆಗಿ ಬಾ, ತೆಗಿ ತೋರ್ಸು, ತೆಗಿ. ಬೋರ್ವೆಲ್ ಪೈಪ್ ಆಗಿದ್ದೆ. ಅಲ್ಲಮ್ಮ, ಏನೋ ಒಂದು ಮಾತುಗೋಸ್ಕರ ಹೇಳಕ್ ಬಂದು ಬೇಜಾರು ಮಾಡ್ಕೊಬಿಡ್ರಮ್ಮ. ನಿಮ್ಗೆ ಏನಾರು ಬೇಜಾರಾಗಿದ್ರೆ ನಿಮ್ ಕಾಲ್ ಮುಗಿತೀನಪ್ಪ. ಕಾಲ್ ಮುಗಿತೀನ, ಬೇಜಾರು ಮಾಡ್ಕೊಬಿಡ್ರ. ಹಳೆ ಮಸನ್ ಎಲ್ಲಿ ಹೋಗ್ಬಿಟ್ಟ? ಇಲ್ಲಿದೆ ಗುರು, ಸರಿ ಗುರು, ಗೊತ್ತಾಗಲ್ಲ ಗುರು. ಎಲ್ರಿಗೂ ಅರ್ಧ ಟೀ 2 ಬಂದ್ ಕೊಡ್ಬಿಡಮ್ಮ ನಿನ್ನ ಅಕೌಂಟ್ ಅಲ್ಲಿ. ಹೇಳು ಮರ್ಯಾದೆ. ಇವನ್ ಕ್ಯಾನ್ಸಲ್ ನೋಡಿದ್ರೆ ಹೆಂಗಿದೆ? ಇವನ್ ಕ್ಯಾನ್ಸಲ್ ನೋಡಿದ್ರೆ ಅಯ್ಯೋ. ಹಲೋ, ಯಾರು? ಕತ್ರಿನ ಕೈಫಾ? ಸುಗು ಬಂದೆ. ಸುಮ್ನಿರಪ್ಪ. ಹಾಯ್ ಸುಗು, ಸ್ಟ್ರೈಟ್ ಹಿಟ್ ಸುಗು. ದಯಮಾಡಿ ಇವತ್ತು ನನಗೆ ನೀನು ಸಿಗು. ನಿಮ್ ಕವನ ಕೇಳ್ತಿದ್ರೆ ಎದೆ ಸೂರ್ಯಕಾಂತಿ ಹೂವಿನ ತರ ಅರಳುತ್ತೆ ಸರ್. ನನಗೂ ಅಷ್ಟೇ. ನಿನ್ನ ಮಾತನ್ನ ಕೇಳ್ತಾ ಇದ್ರೆ ಎಲ್ಲೋ ಒಂದು ಕಡೆ ನನ್ನ ಬಾಡಿಲಿ ಕಾರಂಜಿ ಚಿಮಕ್ ಅಂತ ಚಿಮ್ತಾ ಇದೆ. ಏಯ್ ಸುಗು, ನಾವಿಬ್ರು ಓಡಬಿಡನ್ವಾ? ಬೇಡ ಸರ್, ನಂಗೆ ಸುಸ್ತಾಗುತ್ತೆ. ನಂಗೆ ಅಸ್ತಮಾ ಇದೆ. ಇಫ್ ಯು ಡೋಂಟ್ ಮೈಂಡ್ ಫ್ಲೈಟ್ ಅಲ್ಲೇ ಹೋಗೋಣ. ನೀವು ತುಂಬಾ ಕಾಸ್ಟ್ಲಿನಪ್ಪ. ಸರ್, ಲವ್ಗೆ ದುಬಾರಿ ಬಿಕಾರಿ ಅನ್ನೋದು ಗೊತ್ತಿರಲ್ಲ ಅಂತ ನೀವೇ ಹೇಳ್ತಿದ್ರಲ್ಲ ಸರ್. ಎಸ್, ಯು ಆರ್ ಕರೆಕ್ಟ್. ನನ್ನ ಹಾರ್ಟೇ ಒಡೆದೋಯ್ತು. ಸರ್,
ಅದು ನನಗೆ ರಜಾ ಬೇಕಾಗಿತ್ತು ಸರ್. ಹೆಲ್ತೇ ಸರಿ ಇಲ್ಲ. ಎಷ್ಟು ದಿನ ಬೇಕು? ಟೇಕ್ ಇಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಂಥವ್ರನ್ನೆಲ್ಲ ಹೀಗೆ ಡೀಲ್ ಮಾಡಬೇಕು. ಇನ್ನು ಮಕ್ಳ ಹತ್ರ ತಪ್ಪಿಸ್ಕೋಬೇಕು ಅಂದ್ರೆ ಹೆಂಗೋ ನನಗೆ ಅಟ್ಕೈಸ್ಕೊಂಡ್ಬಿಡ್ತಾರಲ್ಲಪ್ಪ. ನನ್ನ ಫಾಲೋ ಗಿಲೋ ಮಾಡ್ತಾರೋ ಬ್ರದರ್ಸ್. ನೋಡಿ, ಕೈ ಕೆಸರಾದ್ರೆ ಬಾಯ್ ಮೊಸರು. ಐ ಆಮ್ ವೆರಿ ಬಿಸಿ ಇನ್ ಇಂಡಿಯಾ. ನನ್ನ ಕೆಲಸ ಇದೆ, ಬರ್ತೀನಿ, ಬಾಯ್. ಹಲೋ, ಯಾರು? ದೀಪಿಕಾ ಪಣಕೋಣೆ ಅವರ? ಆ ಕಡೆ చూడు. ಸೇಲ್ಸ್ಮನ್ ಬದೆ ಬದೆ. ಯಾರಾದ್ರು ಕಳೆದಿದ್ದು? ಏನಲ್ಲ ಚಿಕನೆ ಬಾರ. ಬೆಳೆದಿರಲಿ ರೀ, ಮರ್ಯಾದೆ. ಅಲ್ಲ ಸರ್, ನಿಮ್ಗೊಂದು 25ರಿಂದ 30 ಸಾವಿರ ರೂಪಾಯಿ ಸಂಬಳ ಬರ್ಬೋದಾ? ಏನು ನಮ್ಮನ್ನ ಸಾರ್ ಅಂದ್ರ? ಸಾರ ಅನ್ಬಾರ್ದ ಸರ್? ತಪ್ಪೇನಿಲ್ಲ, ಆದರೆ ಬೇತಾಳದ ಬಾಯಲ್ಲಿ ಭಗವದ್ಗೀತೆ ಕೇಳ್ದಂಗೆ ಆಯ್ತು. ನಾನು ಹೇಳ, ನೀವೆಲ್ಲ ಒಳ್ಳೆ ಫ್ರೆಂಡ್ಸ್. ಈ ಫ್ರೆಂಡ್ಸ್ ಪಿಕ್ಚರ್ ಬಂದಿರೋ ಥರ ಒಂದೊಂದ್ಸಲ ನನ್ನ ಮಕ್ಕಳು ನೀವು ದಂಡು ಪಡೆದ್ರೆ ಟೆರರಿಸ್ಟ್ಗಳ ಥರ ಆಗ್ತೀರ. ಇವ್ ನೋಡು, ಕೋತಿರಮ್ಮನ ಥರನೇ ಅವನೇ. ಇವಾಗ ಏನಪ್ಪ, ನಿಮಗೆ ಕಾಸು ಬೇಕಾ, ಕೆಲಸ ಬೇಕಾ, ಇಲ್ಲ ನಂದು ಸ್ಯಾಲ್ರಿ ಸರ್ಟಿಫಿಕೇಟ್ ಬೇಕಾ? ಹಲೋ ಹಲೋ ಹಲೋ, ಎಕ್ಸ್ಕ್ಯೂಸ್, ಒಂದು ಕ್ಯಾನ್ಸರ್ ಪ್ಲೀಸ್. ಸಿಗರೇಟ್ ಕೆಳಗಾಗ್ತಿರಲ್ಲ, ಕೈ ಕೊಡಪ್ಪ. ಏಯ್, ಮ್ಯಾಚ್ ಬ್ಯಾಕ್. ಸೆಲ್ಸು ದಿನಕ್ಕೆ 50ರಿಂದ 100 ಮನೆ ಹೋಯ್ತಿಯಲ್ಲ, ನಿನ್ಯಾರು ಸರ್ವಿಸ್ ಸಿಕ್ಕರಿಲ್ವಾ? ಲೇ, ಸೇಲ್ಸ್ ಅಂದಮೇಲೆ ಸರ್ವಿಸ್ ಇರಲ್ವೇಣ? ನಾವು ಸರಿಯಾಗಿ ಸರ್ವಿಸ್ ಕೊಡೋದೇ ಕಷ್ಟ. ಮೊನ್ನೆ ಒಂದು ಎಕ್ಸ್ಟ್ರಾರ್ಡನರಿ ಸಿಕ್ಕಿದ್ದ, ಜಸ್ಟ್ ಮಿಸ್. ಕೈ ಸಿಕ್ಕಿದ್ದು, ಮೈ ಸಿಗ್ಲಿಲ್ಲ. ಅಯ್ಯೋ ಛೇ, ಇಷ್ಟು ದಿನ ನಾಯಿ ನಮ್ಮ ಮುಂದಿನ ಗೇಟಲ್ಲಿ ಕಟ್ಟಿ ತುಂಬ ತಪ್ಪು ಮಾಡಿಬಿಟ್ಟೆ. ನಮಗಿವತ್ತು ಒಳ್ಳೆ ಒಂದು ಆಫರ್ ಇತ್ತಲ್ಲೇ, ಸೂಪರ್ ಹಿಟ್. ಜಸ್ಟ್ ಮಿಸ್ ಅಲ್ಲೇ, ಊರಲ್ಲೇ ಇದ್ಲು, ಆದ್ರೆ ನೀರು ಬರಲಿಲ್ಲ ಅಷ್ಟೇ. ಇಲ್ಲ, ನಾನು ನಿಂದಕ್ಕೆ ಮೇಲೆ ಅನುಮಾನ ಪಡ್ತಿಲ್ಲ, ಆದ್ರೂ ಆ ಪುಣ್ಯಾತ್ಮ ಪಟಾಶಿ ನೀನೆ ಹಾಗಿದ್ರೆ. ऐसे ख्यालों में मत रहना, चुपचाप सो जा. ನಮ್ಮೇರದಲ್ಲೇ ಬಲೆ ಬೀಸ್ಬಿಟ್ಟಿದ್ಯಾ? ಏ, ಬಲೆ ಹಾಕಿ ಹಿಡ್ಕೊಳಕಾದ್ರು ನೀನಲ್ಲೇ. ತಿಮಿಂಗ್ಲನೇ ಇರ್ಬೇಕು. ತಿಮ್ಮಿಂಗ್ಲ ಇವ್ನು ಎಂತಿ ಕಣ. ಏ, ಅದು ತಾರೇನು, ಮಿನುಗು ತಾರೆ. ಪ್ರೇಮ, ಬಾಮ, ಶ್ರುತಿ, ರಮ್ಯಾ, ರಕ್ಷಿತಾ, ಈಗಿನ ಜನರೇಷನ್ ರಾಗಿಣಿ ತರ ನೀವು ಕಣಲೆ. ಎಲ್ಲರೂ ಒಂದೇ ಮಿಕ್ಸಿಗೆ ಹಾಕಿ ಅಲ್ಲಾಡಿಸಿ ಪಾಯಸ ಮಾಡ್ದಂಗಿತ್ತು ಕಣ, ಪಾಯಸ ಮಾಡ್ದಂಗೆ. ಮಚ, ಈ ವಿಷಯ ತುಂಬಾ ಬೋರು. ಯಾವನಿಗಾದ್ರೂ ಗೊತ್ತಾದ್ರೆ ಆಗದೇ ದೊಡ್ಡ ವಾರು. ಮಚ್ಚ, ವಾರು ಡಿಕ್ಲೇರ್. ಪಾಪಿ ನನ್ ಮಗನೆ, ಈಗ ನೀನು ನನ್ನನ್ನ ಅಂಬಾಸ್ಟರ್ ಕಾರು ಅಂತ ರೇಗ್ಸೋದು? ಅಯ್ಯ, ನಿನ್ ಬಾಯಿ ಮಣ್ಣಾಕ, ನಿನ್ ಮಗ ಮುಚ್ಚೋಣ. ನನ್ನ ಮಕ್ಕಳ ಸೋಮರಿ, ನನ್ನ ಮಕ್ಕಳ ಟಾರ್ಗೆಟ್ ರೀಚ್ ಮಾಡ್ರು. ಆಮೇಲೆ ನೀವು ಲವ್ ನಿಮ್ಮ ಯೋಗ್ಯತೆಗೆ ಏನೇನ್ ಮಾಡಿವ್ರಂತೆ ಆಮೇಲೆ ಮಾಡೋರು. ನೀವೆಲ್ಲ ಮನುಷ್ಯರಲ್ಲೇ ಸೋಮರಿ ನನ್ನ ಮಕ್ಕಳ. ಈಗ ಯೂತ್ ಸೋಮರಿ ಕಣೋ, ಮೈ ಭಕ್ತಿ ಕೆಲ್ಸಾನೇ ಮಾಡಲ್ವಲ್ಲೋ ನಿಮ್ ಯೋಗ್ಯತೆಗೆ. ಎಲ್ಲಂದ್ರಲ್ಲೇ ತಿನ್ಕೊಂಡು ಎಲ್ಲಂದ್ರಲ್ಲಿ ಹೇತ್ಕೊಂಡು ಅಲ್ಲೇ ಉಕ್ಕೊಂಡು ಕಚ್ಚಡ ನನ್ನ ಮಕ್ಕಳ ತರ ಆಡ್ತಿರಲೇ. ನಮ್ಮ ಕಾಲದಲ್ಲಿ ನಾವು ನೆಲನ ಗುದ್ದಿ ನೀರ್ ತೆಗಿತಾ ಇದ್ವಿ, ತಿಳ್ಕೊ. ನೆಲನ ಗುದ್ದಿ ನೀರ್ ತೆಗಿತಾ ಇದ್ವಿ. ಯಾರ ಬರ ಇಲ್ಲಿ, ಏನಮ್ಮ ಬರ. ಬರ್ತಾ ಜಾಸ್ತಿ ಆಗ್ತದೆ. ಏನಮ್ಮ ಇದು? ಆ ಕುಂಟೆ ಮೇಲೆ ಅಡ್ಕ. ಐ ಆಮ್ ರೈಟ್. ನಿಂತ್ಕೊಳ ನೀನು. ಅದೆಂಗ್ ನೆಲ ಗುದ್ದಿ ನೀರ್ ತೆಗಿತಾ ಇದೆ, ತೆಗಿ. ಬಾ, ತೆಗಿ, ತೋರ್ಸು, ತೆಗಿ. ಜರುಂದಲ್ಲಿ ಬೋರ್ವೆಲ್ ಪೈಪ್ ಆಗಿದ್ದ. ಅಲ್ಲಮ್ಮ, ಏನೋ ಒಂದು ಮಾತುಗೋಸ್ಕರ ಹೇಳಕ್ ಬಂದು ಬೇಜಾರು ಮಾಡ್ಕೊಂಡ್ಬಿಡ್ರಮ್ಮ. ನಿಮ್ಗೆ ಏನಾರು ಬೇಜಾರಾಗಿದ್ರೆ ನಿಮ್ ಕಾಲ್ ಮುಗಿತೀನಪ್ಪ, ಕಾಲ್ ಮುಗಿತೀನ, ಬೇಜಾರು ಮಾಡ್ಕೊಂಡ್ಬಿಡ್ರ. ಹಳೆ ಮಸನ್ ಎಲ್ಲಿ ಹೋಗ? ಇಲ್ಲಿದೆ ಗುರು, ಸರಿ ಗುರು, ಗೊತ್ತಾಗಿಲ್ಲ ಗುರು. ಎಲ್ರಿಗೂ ಅರ್ಧ ಟೀ 2 ಬಂದ್ ಕೊಡ್ಬಿಡಮ್ಮ ನಿನ್ನ ಅಕೌಂಟ್ ಅಲ್ಲಿ. ಹೇಳು, ಮರ್ಯಾದೆ. ಇವನ್ ಕ್ಯಾನ್ಸಲ್ ನೋಡ್ದು ಹೆಂಗಿದೆ, ಇವನ್ ಕ್ಯಾನ್ಸಲ್ ನೋಡ್ದು ಹೆಂಗಿದೆ. ಅಯ್ಯೋ, ಹಲೋ, ಯಾರು? ಕತ್ರಿನಾ ಕೈಫಾ? ಸುಗು ಬಂದೆ, ಸುಮ್ನಿರಪ್ಪ. ಹಾಯ್ ಸುಗು, ಸ್ಟ್ರೈಟ್ ಹಿಟ್ ಸುಗು, ದಯಮಾಡಿ ಇವತ್ತು ನನಗೆ ನೀನು ಸಿಗು. ನಿಮ್ ಕವನ ಕೇಳ್ತಿದ್ರೆ ಎದೆ ಸೂರ್ಯಕಾಂತಿ ಹೂವಿನ ತರ ಅರಳುತ್ತೆ ಸರ್. ನನಗೂ ಅಷ್ಟೇ. ನಿನ್ನ ಮಾತನ್ನ ಕೇಳ್ತಾ ಇದ್ರೆ ಎಲ್ಲೋ ಒಂದು ಕಡೆ ನನ್ನ ಬಾಡಿಲಿ ಕಾರಂಜಿ ಚಿಮಕ್ ಚಿಮಕ್ ಅಂತ ಚಿಮ್ತಾ ಇದೆ. ಏಯ್ ಸುಗು,
ನಾವಿಬ್ರು ಓಡಬಿಡಲ್ವಾ? ಬೇಡ ಸರ್, ನಂಗೆ ಸುಸ್ತಾಗುತ್ತೆ. ನಂಗೆ ಅಸ್ತಮಾ ಇದೆ. ಇಫ್ ಯು ಡೋಂಟ್ ಮೈಂಡ್ ಫ್ಲೈಟಲ್ಲೇ ಹೋಗೋಣ. ನೀವು ತುಂಬಾ ಕಾಸ್ಟ್ಲಿನಪ್ಪ. ಸರ್, ಲವ್ಗೆ ದುಬಾರಿ ಬಿಕಾರಿ ಅನ್ನೋದು ಗೊತ್ತಿರಲ್ಲ ಅಂತ ನೀವೇ ಹೇಳ್ತಿದ್ರಲ್ಲ ಸರ್. ಎಸ್, ಯು ಆರ್ ಕರೆಕ್ಟ್. ನನ್ನ ಹಾರ್ಟೇ ಒಡೆದೋಯ್ತು. ಸರ್, ಅದು ನನಗೆ ರಜಾ ಬೇಕಾಗಿತ್ತು ಸರ್. ಹೆಲ್ತೇ ಸರಿ ಇಲ್ಲ. ಎಷ್ಟು ದಿನ ಬೇಕು? ಟೇಕ್ ಇಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಂಥವ್ರನ್ನೆಲ್ಲ ಹೀಗೆ ಡೀಲ್ ಮಾಡಬೇಕು. ಇನ್ನು ಮಕ್ಳ ಹತ್ರ ತಪ್ಪಿಸ್ಕೋಬೇಕು ಅಂದ್ರೆ ಹೆಂಗೋ ನನಗೆ ಅಟ್ಕೈಸ್ಕೊಂಡ್ಬಿಡ್ತಾರಲ್ಲಪ್ಪ. ನನ್ನ ಫಾಲೋ ಗಿಲೋ ಮಾಡ್ತಾರೋ ಬ್ರದರ್ಸ್. ನೋಡಿ, ಕೈ ಕೆಸರಾದ್ರೆ ಬಾಯ್ ಮೊಸರು. ಐ ಆಮ್ ವೆರಿ ಬಿಸಿ ಇನ್ ಇಂಡಿಯಾ. ನನ್ನ ಕೆಲಸ ಇದೆ, ಬರ್ತೀನಿ, ಬಾಯ್. ಹಲೋ, ಯಾರು? ದೀಪಿಕಾ ಪಡಕೋಣೆ ಅವರ? ಆ ಕಡೆ ಚೂಡು. ಹಲೋ, ನಮಸ್ಕಾರ ಸರ್. ಯಾರು? ನಾನು ಐಶು. ಏನಾಗಬೇಕಿತ್ತು? ಸರ್, ಬೇಕಾಗಿದ್ದಾರೆ ಅನ್ನೋ ಬೋರ್ಡ್ ನಿಮ್ ಬೆನ್ ಮೇಲೆ ನೋಡ್ದೆ, ಅದಕ್ಕೆ ಕಾಲ್ ಮಾಡಿದೆ. ಬೆನ್ ಮೇಲೆ ಅನ್ಸವ್ರ? ಒಂದು ನಿಮಿಷ ರೀ. ಆಹಾ, ಈ ಕಚಡ ಕೆಲಸ ಏನಿದ್ರು ಆ ಸುಟ್ಟೋಗಿರೋ ಡಂಡ್ಲಪ್ಪು ಟೈರ್ ನನ್ನ ಮಗಂದು. ಲೇ ಲೂನಾ, ನಿನಗೆ ಲುಂಗಿ ಕಟ್ಟಕ್ಕಾಗದಂಗೆ ನಾನು ಕುಯ್ಲಿಲ್ಲ. ನನ್ನ ಹೆಸರು ಸೋಮನಲ್ಲ ಕಣೋ. ಯಾರ್ ಸರ್ ಅದು ಲೂನಾ? ಒಬ್ಬ ಇದನ್ನ ಸುಟ್ಟೋಗಿರೋ ಟೈರ್ ನನ್ನ ಮಗ. ಅವನ್ ಬಿಟ್ಟ ಕೈಶೋ. ನಿನ್ನ ವಿಷಯ ಹೇಳು. ಏನು ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀರಾ? ಹಾ ಸರ್. ಕೆಲಸದ ಅನುಭವ ಇದೆಯಾ? ಮಾಡದ್ಮೇಲೆ ಅನುಭವ ಆಗುತ್ತಲ್ಲ ಸರ್? ಕರೆಕ್ಟ್ ಆಗಿ ಹೇಳಿದ್ ಬಿಡಿ. ನನ್ನ ಜೊತೆ ಬಂದ್ಮೇಲೆ ಅನುಭವ ಆಗೇ ಆಗತ್ತೆ. ಓಕೆ, ಇವಾಗ ಎಲ್ಲಿದ್ದೀರಾ? ಬಾತ್ರೂಮ್ ಅಲ್ಲಿ. ಓಹ್, ಬಾತ್ರೂಮ್ ಅಲ್ಲಿ ಇದ್ದೀರಾ? ಎಸ್. ಓಕೆ, ಸೂಪರ್ ಐಶು. ನಮ್ದು ಸೇಲ್ಸ್ ಜಾಬ್. ತುಂಬಾ ಹಾರ್ಡ್ ವರ್ಕ್ ಇರುತ್ತೆ. ಡೋರ್ ಟು ಡೋರ್ ಡೆಲಿವರಿ. ಸರ್, ನೀವೇನು ಯೋಚನೆ ಮಾಡಬೇಡಿ. ನಿಮ್ ಸಾಮಾನು ಸಾಮಾನ ಸಾರಿ ಸರ್, ನಿಮ್ ಪ್ರಾಡಕ್ಟ್ ನ ಡೋರ್ ಟು ಡೋರ್ ಏನು ಹಾರ್ಟ್ ಟು ಹಾರ್ಟೇ ಡೆಲಿವರಿ ಮಾಡ್ತೀನಿ ಸರ್. ಅಯ್ಯೋ, ನಿಮ್ಮಂತ ಗುಡ್ ಹಾರ್ಟ್ ಹಾರ್ಡ್ ವರ್ಕರ್ಸೇ ನಮ್ಗೆ ಬೇಕಾಗಿರೋದು. ಓಕೆ, ನೀವು ಇವತ್ತೇ ಡ್ಯೂಟಿಗೆ ಜಾಯ್ನ್ ಆಗ್ಬಿಡ್ತೀರಾ? ನೀವು ಅಪಾಯಿಂಟೆಡ್ ಅನ್ನಿ, ನಾನು ಈಗಲೇ ಬಂದು ಡೈರೆಕ್ಟ್ ಆಗಿ ಅಪಾಯಿಂಟ್ ಆಗ್ಬಿಡ್ತೇನೆ. ಅಂದ್ರೆ ನೀವೀಗ ಸ್ನಾನ ಮಾಡ್ತಾ ಇದ್ದೀರಾ? ಹೆಂಗೆ ಸರ್ ಇದೆಲ್ಲ? ಸಿಕ್ಸ್ತ್ ಸೆನ್ಸ್. ಓಹ್ ಸೂಪರ್. ಆದ್ರೆ ಒಂದು ಬೇಜಾರ್ ಏನು ಅಂದ್ರೆ ಪೆನ್ ಉಜ್ಜಕ್ಕೆ ಅಮ್ಮನೇ ಇಲ್ಲ. ಅಮ್ಮನ ಜೊತೆ ಅಟ್ಯಾಚ್ಮೆಂಟ್ ಜಾಸ್ತಿ ಅನ್ಸುತ್ತೆ. ಜೋಗಿ ಫಿಲ್ಮ್ ನೋಡ್ದಾಗಿಂದ ನನ್ಗೆ ಅಮ್ಮ ಅಂದ್ರೆ ತುಂಬಾ ಇಷ್ಟ. ಮದರ್ ಸೆಂಟಿಮೆಂಟ್. ಓಕೆ ಐಶು, ನೀನ್ ಸ್ನಾನ ಮುಗಿಸಿ ಬೇಗ ನನಗೆ ಕಾಲ್ ಮಾಡು. ನಾನು ರೆಡಿಯಾಗಿ ಕಾಯ್ತಾ ಇರ್ತೀನಿ. ಓಕೆ ಸರ್, ಬಾಯ್. ಬರೀ ವಾಯ್ಸ್ಗೆ ಇಷ್ಟು ಮೂಡ್ ಬಂದ್ರೆ ಇನ್ನು ಫೇಸ್ ಟು ಫೇಸ್ ಮೀಟ್ ಮಾಡಿದ್ರೆ ಮೂಡ್ಸ್ ಅಲ್ಲೇ ಔಟ್ ಆಗ್ಬಿಡುತ್ತೆ. ಐಶು, ಸ್ನಾನ ಆಯ್ತಾ? ಜಸ್ಟ್ ಸ್ನಾನ ಮುಗಿಸಿ ಪೌಡರ್ ಹಾಕಿ ನೈಟಿ ಹಾಕೋತಿದ್ದೀನಿ. ಎಲ್ಲಿಗೆ ಬರ್ತೀರಾ? ಇಫ್ ಯು ಡೋಂಟ್ ಮೈಂಡ್, ಮನೇಲಿ ಯಾರೂ ಇಲ್ಲ, ಇಲ್ಲೇ ಬಂದು ಮಾಡ್ಕೊಬೋದು. ಅಲ್ಲೇ ಬಂದು ಮಾಡ್ಬೇಕಾ ಇಂಟರ್ವ್ಯೂನ? ಪ್ಲೀಸ್. ಅಡ್ರೆಸ್ ಹೇಳಿ. ವಿಜಯನಗರದಲ್ಲಿ 3rd ಮೇನ್ಗೆ ಬಂದು 3rd ಕ್ರಾಸ್ ಅಲ್ಲಿ 3rd ರೈಟ್ ತಗೊಂಡು ಸ್ವಲ್ಪ ಮುಂದೆ ಬಂದ್ರೆ 3rd ಅಪಾರ್ಟ್ಮೆಂಟೇ ನಮ್ದು. ನನ್ನ ಲೈಫಲ್ಲಿ ಇಷ್ಟೊಂದು 3rd ಅಡ್ರೆಸ್ ನಾನು ಕೇಳಿಲ್ಲ. ಓಕೆ ಅಶು, ನಾನು ಬಂದ್ಬಿಡ್ತೀನಿ. ಕರೆಕ್ಟಾಗಿ 30 ಮಿನಿಟ್ಸ್ ಅಲ್ಲಿ ಅಲ್ಲಿರ್ತೀನಿ. ಓಕೆ ಸರ್. ಐಶು, ನನ್ನ ಶಾಕಕ್ಕೆ ನೀನು ಆಗ್ತೀಯಾ? ಯಾರ್ ಬೇಕಾಗಿತ್ರಿ? ಅಯ್ಯೋ, ಅದು ಐಶು ಮಾಡಕ್ ಕೆಲ್ಸ ಇಲ್ಲ, ಬಂದ್ಬಿಡ್ತಾರ ತಲೆ ತಿನ್ನಕ್ಕೆ. ಹೋಗಯ್ಯ.
ರಿಂಗ್ ಆಯ್ತು ಹಲೋ ಐಶು ಸಾರಿ ಸರ್, ಮನೆಗೆ ಗೆಸ್ಟ್ ಬಂದ್ಬಿಟ್ಟಿದ್ರು, ಅದಕ್ಕೆ ಸ್ವಿಚ್ ಆಫ್ ಮಾಡ್ಬಿಟ್ಟಿದ್ದೆ ಮೊಬೈಲ್. ಶಾಖ ಕೊಡಕ್ ಬಂದವನ್ಗೆ ಶಾಕ್ ಕೊಟ್ಬಿಟ್ರಲ್ಲ ಐಶು. ಈಗ ಎಲ್ಲಿದ್ದೀರಾ? ನಾನು 3rd ಕ್ರಾಸಿಂದ 3rd ಮೇನಿಗೆ ಬಂದಿದ್ದೀನಿ. ನೈಸ್ ಅಲ್ವಾ ಐಶು? ಓಹೋ, ನೀವು ಬೇಜಾರು ಮಾಡ್ಕೋಬೇಡಿ, ಎಷ್ಟೇ ಆದ್ರೂ ನೀವು ಗೆಸ್ಟ್ ಅಲ್ವಾ. ಈಗ ನೀವು ಬರ್ತೀನಿ ಅಂದ್ರೆ ನಾಟಿ ಕೋಳಿ ಸಾರು, ಬೋಟಿ ಗೊಜ್ಜು ಮಾಡಿಕ್ಕಿರ್ತೀನಿ, ಬರ್ತೀರಾ? ಏನ್ ಮಗ ಲಡ್ಡು ಬಂದು ಬಾಯಿಗೆ ಬಿತ್ತ? ಸರಿ ಸರ್, ಒಂದ್ ನಿಮಿಷ. ನಿಮ್ಗೇನಾದ್ರೂ ರಾತ್ರಿ ಹೊತ್ತು ತಗೊಳ್ಳೋ ಅಭ್ಯಾಸ ಇದ್ರೆ ಜೊತೆಗೆ ತಂದ್ಬಿಡಿ. ಅಭ್ಯಾಸ ಇದೆ. ಒಂದು ರಿಕ್ವೆಸ್ಟು, ನಿನಗೇನಾದರೂ ಸ್ಮಾಲ್ ತಗೊಳ್ಳೋ ಅಭ್ಯಾಸ ಇದೆಯಾ? ಹೋಗಿ ಸರ್, ನಮ್ ಡ್ಯಾಡಿ ತುಂಬಾ ಸ್ಟ್ರಿಕ್ಟು. ಕೋಲ್ಡ್ ಆದಾಗ ಮಾತ್ರ 30 ಕೊಡ್ತಿದ್ರು, ತರ. ಈಗ ನಾನ್ ನಿಮ್ಗೋಸ್ಕರ 30 ಟೋಟಲ್ ಆಗಿ 90. ಫೋರ್ಸ್ ಮಾಡಬಾರ್ದು, ಜಾಸ್ತಿ ಕುಡಿದ್ರೆ ಟೈಟ್ ಆಗ್ಬಿಡ್ತೀನಿ. ಏನ್ ಮಗ ಇನ್ನೊಂದು ಲಾಡು ಬಂದು ಬಾಯಿಗೆ ಬಿತ್ತ? ಅಪಾರ್ಟ್ಮೆಂಟ್ ಮುಂದೆನೆ ನಿಂತಿದ್ದೀನಿ. ಹೌದಾ? ಕವರ್ನ ಸೆಕ್ಯೂರಿಟಿ ಕೈ ಕೊಟ್ಟು ಫ್ಲಾಟ್ ನಂಬರ್ 420ಗೆ ತಂದ್ಕೊಡಕ್ ಹೇಳಿ. ನೀವೇ ಬರ್ಬೋದಲ್ಲ? ಬರ್ಬೋದಾಗಿತ್ತು, ಆದ್ರೆ ಎದುರುಗಡೆ ಪಕೀಜಾ ಆಂಟಿ ಮನೆ ಡೋರು ಓಪನ್ ಆಗಿದೆ. ವಾಚ್ಮನ್ ಕೈಲಿ ಕವರ್ನ ಕೊಡಿ, ನಾನ್ ಬಂದ್ರೆ ತಪ್ಪಾಗಿ ನೋಡ್ತಾರೆ. ಹೌದೌದೌದೌದು, ಯಾಕೆಂದ್ರೆ ಹೆಣ್ಮಕ್ಳನ್ನ ಎಲ್ರು ಕೆಟ್ಟ ದೃಷ್ಟಿಯಿಂದಾನೇ ನೋಡೋದು. ವಾಚ್ಮೆನ್ ಸರ್, ಅದು ಡೋರ್ ನಂಬರ್ 420ಗೆ ಈ ಪಾರ್ಸೆಲ್ ಕೊಡ್ಬೇಕಿತ್ತು. ಐಸು ಮೇಡಮ್ಗೆ ಮನೆಗೆ. ಅವ್ರ ಹೆಂಗೆ? ಅವ್ರದಕ್ಕೆ ಯಾಕೆ ಕೇಳ್ತೀರಾ? ಸೂಪರ್ಗೆ ಐತೆ. ಅವ್ರದಕ್ಕೆ ನೋಡಿದ್ರೆ ಅಪಾರ್ಟ್ಮೆಂಟ್ಗೆ ಜರ್ಕ್ ಹೊಡಿತೈತೆ. ಇಷ್ಟೊಂದು ಕಾಸ್ಟ್ಲಿಗೆ ಮಾಲು. ನೀವಿಲ್ಲೇ ಇರಿ, ನಾನು ಹೋಗಿ ಕೊಡ್ತೀನಿ. ಓಕೆ, ಆಯ್ತಾಯ್ತು. ಐಶು ಅಲ್ಲಕ ಚಕ್ ಚಕ್, ಐಶು ಅಲ್ಲಕ ಚಕ್ ಚಕ್, ನಾನು ಐಶು 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 Hello. ಐಶು. ಥ್ಯಾಂಕ್ ಯು. ಯಾರು ಸರ್ ನೀವು? ನಾನು ಹೋಗ್ಬೋದಾ? ಥ್ಯಾಂಕ್ ಯು. ಹಲೋ ಹಲೋ ಹಲೋ, ಎಲ್ಲಿ ಹೋಗ್ತಾ ಇದೀಯಾ? ಸರ್, ಡೋರ್ ನಂಬರ್ 420. ಐಶು ಐಶು ಮನೆಗೆ ಬಂದಿರೋದು. ಇಲ್ಲಿ ಯಾರು ಐಶೋನರು ಇಲ್ಲ, ಹಂಗೆ ಯಾವ ಡೋರ್ಗೋ ನಂಬರು ಇಲ್ಲ. ಯಾರೋ ನಿನ್ನ 420 ಮಾಡೋರೆ, ನಡಿಯಾಚೆ. 420 ನಂಬರ್ ಇಲ್ವಾ? ಏನ್ ಮುಖ ನೋಡ್ತೀಯಾ? ಕಂಡ್ರೆ ಬಿಡ್ರಿ, ಹೋಗ್ಸಿ ಬಿಡ್ರಿ. ಹೋಗ ಸುಮ್ನೆ. 420 ಬಂದ್ಬಿಡ್ತಾರೆ ನನ್ನ ಮಕ್ಕಳು. ಐಶು 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 ಪ್ಲೀಸ್ ಮಾತಾಡೋ ಐಶು, ಪ್ಲೀಸ್ ಪ್ಲೀಸ್ ಪ್ಲೀಸ್. ಐಶು, ಏನ್ ಮಗ ಲಡ್ಡು ಮಿಸ್ ಆಗಿ ಕೆಳಗೆ ಬಿದ್ದಾಯ್ತಾ? ಬಾಯಿಗೆ ಬಂದ್ಬಿಡು. ಐ ಲವ್ ಯು. ಐ ಲವ್ ಯು ರೀ. ನೋಡಿದ ತಕ್ಷಣ ಲವ್ವಾ? ಹೌದು, ನೋಡಿದ ತಕ್ಷಣ ಹುಟ್ಟೋದೇ ಲವ್. ನೀವು ಯಾರು, ಏನು, ಎಷ್ಟು ಕೋಟಿಗೆ ತೂಗ್ತೀರಾ ಅಂತ ಅಳ್ದು ಸುರಿದು ಲವ್ ಮಾಡ್ತೀನಿ ಅಂದ್ರೆ ಅದು ಲವ್ ಆಗಲ್ಲ, ಬಿಸ್ನೆಸ್ ಆಗುತ್ತೆ. ಏನಂತೀರಾ ಸಿಸ್ಟರ್ಸ್? ಭೂಮಿ ಮೇಲೆ ಬೀಳೋ ಮೊದಲನೇ ಮಳೆ ಹನಿ, ನೋಡಿದ ತಕ್ಷಣ ಕಣ್ಣಲ್ಲಿ ಸ್ಕ್ಯಾನ್ ಆಗಿ ಹಾರ್ಟಲ್ಲಿ ಸೀಲ್ ಹೊತ್ತೋ ಆ ಮೊದಲನೇ ಪ್ರೀತಿ, ಇವೆರಡ್ರದ್ದು ಥ್ರಿಲ್ ರೀ. ಥ್ಯಾಂಕ್ ಯು. ಸುಮ್ಮನೆ ವರ್ಷಾನುಗಟ್ಲೆ ಫೋನು, ವೈಬರು, ವಾಟ್ಸಪ್ಪು, ಮೆಸೇಜು ಅಂತ ಮೆಂಟ್ಲಾಗಿ ನಮ್ಮ ಲವ್ನ ಹೇಳೋಷ್ಟರಲ್ಲಿ ಇನ್ನೊಬ್ಬ ಯಾವನ ಬಂದು ನಮ್ಮ ಹುಡುಗಿನ ಎತ್ತಾಕೊಂಡು ಹೋಗ್ತಾನೆ. ಆಮೇಲೆ ಕೈಯಲ್ಲಿ ಫುಲ್ ಬಾಟ್ಲು, ಬಾಯಲ್ಲಿ ಸಿಗರೆಟ್, ಫೇಸ್ಬುಕ್ಕಲ್ಲಿ ಪೇಜ್ ಗಟ್ಲೆ ಫಿಲಾಸಫಿ. ಇವೆಲ್ಲ ಬೇಕಾ ನಮ್ಗೆ? ನೀನೇನ್ ಮೆಂಟಲ್ಲ? ನನಗೆ ಮೆಂಟ್ಲ್ ಅಂತ. ಹಲೋ, ನೋ ಲೂಸ್ ಟಾಕ್ಸ್ ಪ್ಲೀಸ್. ಅವನು ಲೂಸ್ ಅಲ್ಲ, ಈಸ್ ಮಿಸ್ಟರ್ ಪರ್ಫೆಕ್ಟ್. ಅವನು ಹೇಳಿದ್ನೇ ಮಾಡ್ತಾನೆ, ಮಾಡೋದನ್ನೇ ಹೇಳ್ತಾನೆ. ಬೇಗ ಒಪ್ಕೊಂಡ್ಬಿಟ್ರೆ ನಿಮಗೆ ಒಳ್ಳೇದು. ಶಟ್ ಅಪ್. ಏನೋ ಹೆಲ್ಪ್ ಮಾಡಿದ್ನಲ್ಲ ಅಂತ ಥ್ಯಾಂಕ್ಸ್ ಹೇಳಿದ್ರೆ ಲವ್ ಅಂತೆ ಲವ್. ಇಡಿಯಟ್. ಬನ್ರಿ ಹೋಗೋಣ. ಹಲೋ ರೇ ನಿಂತ್ಕೊಳ್ರಿ. ಹಲೋ, ನಿಮ್ ಮನೆ ಅಡ್ರೆಸ್ ಆದ್ರೂ ಹೇಳ್ಬಿಟ್ಟು ಹೋಗ್ರಿ. ಯಾಕೆ ಹುಡ್ಕೊಂಡ್ ಬರಕ್ಕ? ಸರಿ, ಬೇಡ, ನಿಮ್ ಫೋನ್ ನಂಬರ್ ಆದ್ರೂ ಕೊಡಿ. ನೋ ಸರಿ, ನಿಮ್ ಹೆಸರಾದ್ರೂ ಹೇಳ್ಬಿಟ್ಟು ಹೋಗ್ರಿ. ನೋ ವೇ. ಹೋಗ್ಲಿ, ನಿಮ್ಮ ಅಕ್ಕನ ಹೆಸರಾದ್ರೂ ಹೇಳಮ್ಮ. ಬೇಡ, ನಿಮ್ಮ ಅಮ್ಮನ ನಂಬರ್ ಆದ್ರೂ ಕೊಡಮ್ಮ. ಯಾಕೋ? ನಾನು ನಿಮ್ ಲವ್ ವಿಷಯ ಮಾತಾಡೋಣ ಅಂತ. ಮಿಸ್ ಆಗುತ್ತೆ.
ಸೂಪರ್ ಆಗಿದೆಯಲ್ಲ ಗುರು. ಅದಕ್ಕೆಲ್ಲ ನಾವು ಪ್ರಪೋಸ್ ಮಾಡಿದ್ದು. ಅಯ್ಯಯ್ಯೋ, ಆ ಕಣ್ಣು, ಆ ಕೆನ್ನೆ, ಆ ತುಟಿ ಹಂಗೆ ಹತ್ರ ಹೇಳ್ಕೊಂಡು ಲಚ 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 ಅಂತ ಕಿಸ್ ಮಾಡ್ತಾ ಇದ್ರೆ ಅವನ ಯಾಕೋ ನನ್ನ ಮಗನೇ ನಾನ್ ಲವ್ ಮಾಡ್ತೀನಿ ಅಂತ ಹೇಳಿದ್ರೆ ನೀನ್ ಕಿಸ್ಸು ಅಂತ ಹೇಳ್ತಿದ್ಯಾ? ನಾನು ನಿಮ್ಮ ಹುಡುಗಿ ಬಗ್ಗೆ ಎಲ್ಲ ಕಣ ಮಾತಾಡಿದ್ದು. ಪಕ್ಕದಲ್ಲೊಂದಿತ್ತು ನೋಡು ಆಂಧ್ರ ಗಂಬ, ಹೋಲ್ಕೊಂಡ ಡೂಮ್ ಇದ್ದಂಗೆ, ಅದ್ರ ಬಗ್ಗೆ ಕಣ ಮಾತಾಡಿದ್ದು. ಏನು ಬ್ಯಾಕು ಅದು ಮಿಸ್ ಆಗೋಯ್ತಲ್ಲ, ಹೆಂಗ ಹುಡ್ಕೋದು? ಟೆನ್ಷನ್ ತಗೋಬೇಡ, ಭೂಮಿ ಗುಂಡುಗಿದೆ, ಎಲ್ಲಾದ್ರೂ ಸಿಕ್ತಾ. ಇದ್ರ ಬ್ಯಾಕ್ ಗುಂಡಿಗಿದೆ. ಬಂದೆ 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 ಬಿಟ್ಟೆ. ಹಾಯ್ ಬಾಯ್ಸ್, ಹಾಯ್ ಗರ್ಲ್ಸ್, I am newly admitted. ಹಲೋ 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 ಹಲೋ, ನಾನು ಲೆಕ್ಚರರ್ ಅಲ್ಲ, ಸ್ಟೂಡೆಂಟ್. ಮೈ ನೇಮ್ ಇಸ್ ಲಿಂಗ 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 ಲಿಂಗ. Hello, this is Engage. I am teenage. Yes. Goya. ವ್ಯಾಕು ನನ್ನ ಮದುವೆಯಾಗಿ ನೋಡಿ ಬರೆಸ್ತೀನಿ ವ್ಯಾಕು. ನಾನು ನಿಮ್ಮ ಪಕ್ಕದಲ್ಲಿ ಕೂತ್ಕೋಬೋದಾ? ಆಲ್ರೆಡಿ ಕೂತಿದ್ದೀರಲ್ಲ. ಸಾರಿ ಸಾರಿ, ನೀವು ಯಾರಿಗೂ ಎಂಗೇಜ್ ಆಗಿಲ್ಲ ತಾನೆ ಅವ್ರುಗಳ ಥರ? ಸೂಪರ್, ಕೈ ಕೊಡಿ ಕೈ ಕೊಡಿ. ಥ್ಯಾಂಕ್ ಯು. ಸರಿಯಾಗಿ ನೋಡು ಅದನ್ನ. ಸೊಂಡ್ಲಿದ್ಯಾನೋ ಅದಕ್ಕೆ? ಸೊಂಡ್ಲಿದ್ಯಾ? ಕೃಷ್ಣನ? ಅಯ್ಯೋ, ನಾನು ಗಣೇಶ ಅನ್ಕೊಂಬಿಟ್ಟೆ. ದೇವ್ರ ಮನೆ ಅಲ್ಲ? ನೋಡು ನೋಡು, ಏಯ್ ಬರೋ, ನೋಡು, ಇದು ಕಣ ದೇವ್ರ ಮನೆ, ಅಲ್ಲಿ ಗಣೇಶ. ನಿಮ್ ದೊಡ್ಡಪ್ಪನ ಫೋಟೋ ಯಾಕೋ ಇಲ್ಲಿದೆ? ಅಯ್ಯೋ ಲೇ, ಇದು ನಮ್ ದೊಡ್ಡಪ್ಪನ ಮನೆ, ಅದಕ್ಕೆ ಫೋಟೋ ಹಾಕಿದ್ದಾರೆ. ದೊಡ್ಡಪ್ಪನ ಮನೆನಾ? ಅಯ್ಯೋ ನನ್ನ ಮಗನೇ, ನಿಮ್ ದೊಡ್ಡಪ್ಪನ ಮನೇಲೆ ಕಳ್ತನ ಮಾಡಕ್ ಕರ್ಕೊಂಡ್. ಅಯ್ಯೋ ಲೇ, ಬೇರೆಯವ್ರ ಮನೇಲಿ ಕಳ್ತನ ಮಾಡಿದ್ರೆ ಬಿಡ್ತಾರೇನೋ, ಅದಕ್ಕೆ. ಲೇ, ನಿಮ್ ದೊಡ್ಡಪ್ಪ ಮೊದ್ಲೇ ಪೊಲೀಸು, ಗುಂಡ್ಗಿಂಡ್ ಹೊಡೆದ್ಬಿಟ್ಟಾನು. ನಡೆಯೋ ನೀನೇನ್ ಯೋಚನೆ ಮಾಡ್ಬೇಡ ಕಣೋ, ಇಡೀ ಫ್ಯಾಮಿಲಿಗೆ ಹೋಲ್ಸೇಲ್ ಆಗಿ ಪ್ರಸಾದದಲ್ಲಿ ನಿದ್ರೆ ಮಾತ್ರ ಕೊಟ್ಬಿಟ್ಟಿದೀನಿ. ಅಲ್ಲಿ ನೋಡು, ಒಂದು ವಾರ ಯಾರು ಎದ್ದಾಳಲ್ಲ. ಯಾಕೋ ಈ ಮಾಸ್ಕ್ ಹಾಕ್ಸಿದ್ಯಾ? ಹಚ್ಕೊಳು. ಅಲ್ಲೋಡು ಅಲ್ಲೋಡಲ್ಲಿ CC ಕ್ಯಾಮ್ರಾ ಹಾಕಿದಾರೆ ಕೊಡಿ, ಎಲ್ಲ ಕಡೆ ಬಾರ. ಕೈ ಕೊಡೋ, ಕೈ ಕೊಡೋ, ಎತ್ತ ನಾಯಿ ಕೊಡು. ಅವಳು ನಮ್ಮ ರಾಣಿ ಕಡೋ. ನಾನು ಅವಳು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಒಂದೇ ಬೆಡ್ಡಲ್ಲಿ ಬೆಳೆದವರು. ಅದೇನ್ ಮಾಡಲ್ಲ. ಮಿನಿಮಮ್ 1 kg ಔಟ್. ನಮ್ಮ ದೊಡ್ಡಪ್ಪನಿಗೆ ಹೇಳ್ದೆ, ದೊಡ್ಡಪ್ಪ ಯಾವ್ದಾರು ಪಾಮರಿ ಏನೋ ಪಗ್ಗೋ ತಗೊಂಬ ಅಂತ. ಕೇಳಿದ್ನ ನನ್ನ ಮಾತು. ಇದ್ಯಾವ್ದೋ ರಾಟ್ ಬಿಲೇರು ಬರೀ ಮೂಳೆ ತಿನ್ನುತ್ತೆ ಅಂತ ಕರ್ಕೊಂಬಂದ್ಬಿಟ್ಟು, ಅದು ನನ್ನ ಕುಂಡಿಲಿರೋ 1 kg ಮಾಂಸದ ಸಮೇತ ಮೂಳೆ ಕಚ್ಕೊಂಡು ಹೋಗ್ಬಿಡ್ತು. ನಾನು ಬ್ಯಾಕೆ ಸ್ಕ್ರಾಪ್ ಮಾಡ್ಬಿಡ್ತಲ್ಲ ನಾಯಿ ಮುಂಡದು. ಓ ಲಿಂಗ, ಫ್ರೆಂಡ್ಸ್ ಎಲ್ಲ ಬಂದ್ರು ಕಣ. ಅಯ್ಯೋ ಅಯ್ಯೋ, ಅವ್ರಿಗೆಲ್ಲ ಯಾರೋ ನಾನೇ ಎಲ್ಲರಿಗೂ ಗ್ರೂಪ್ ಮೆಸೇಜ್ ಮಾಡಿದ್ದೆ. ಬನ್ನಿ 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 ಬನ್ನಿ. ಏನಾಯ್ತು? ಎಲ್ಲ ಬಂದ್ರ? ಹಲೋ ಹಲೋ, ಹೌ ಆರ್ ಯು? ಏನಾಯ್ತು ಕೃಷ್ಣ ನಿನ್ ಫ್ರೆಂಡ್ಗೆ? ನಾಯಿ ಕಚ್ಬಿಟ್ಟಿದೆ. ಆ ನಾಯಿ ತಂಟೆಗೆ ಇವನ್ ಯಾಕೆ ಹೋಗಿದ್ದ? ಆ ಹೆಣ್ಣಾಯಿ ತಂಟೆಗೆ ಯಾಕೆ ಹೋಗಿದ್ನೋ ನಾಯಿ ನನ್ನ ಮಗ. ಯಾಕೋ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ಯಾ? ತುಂಬಾನೇ ಗಾಯ ಆಗಿದ್ಯಾ? ಹೌದು, ಮಿನಿಮಮ್ 1 kg ಮಾಂಸ ಹೋಗಿದೆ ಅಂತ ಹೇಳಿದ್ರು ಡಾಕ್ಟರ್. ಬೇಕಾದ್ರೆ ನೋಡಿ ನೋಡಿ ನೋಡಿ. ಕ್ಯೂ ಅಲ್ಲಿ ಬನ್ನಿ. ಏನೋ ಇದು ಕರೆಕ್ಟ್ ಆಗಿ ನೋಡು. ಬೇಕಾದ್ರೆ ಫೋಟೋ ತೆಗೆದು ಫೇಸ್ಬುಕ್ ಅಲ್ಲಿ ಹಾಕು. ತೋರಿಸ್ತಾ ಇದೆಯಲ್ಲೋ ನನ್ನ ಬ್ಯಾಗ್ ನ ಏನು ಎಕ್ಸಿಬಿಷನ್ ಆಗಿ ಇಟ್ಟಿದ್ದೀನಿ. ಬಿಟ್ರೆ ಒಂದು ಟಿಕೆಟ್ ಕೌಂಟರ್ ಓಪನ್ ಮಾಡ್ಬಿಡ್ತೀಯಲ್ಲೋ. ಫ್ರೆಂಡು ಅಂತ ಹೆಲ್ಪ್ ಮಾಡಕ್ ಬಂದ್ರೆ ನನ್ನನ್ನೇ ಬೈತ್ಯಾ?
ಏ ನಿನ್ನ ಲವ್ಗೆ ವಿಘ್ನ ಬರಬಾರ್ದು ಅಂತ ವಿಘ್ನೇಶ್ವರನ್ ಕದಿಯಕ್ ಹೋಗಿ ನನ್ನ ಬ್ಯಾಗಿಗೆ ಬಗ್ನ ಬಂದ್ಬಿಡ್ತಲ್ಲೋ. ಬೇಕಿತ್ತ ಇದು ನನಗೆ ಅಮ್ಮ. ಲಿಂಗು ಯಾರು ಇದು ಯಾರು ಬರೆದ ಕಥೆಯು ನನಗಾಗಿ ಬಂದ ವ್ಯಥೆಯು ಕೊನೆ ಹೇಗೂ ಅರಿಯಲಾರೆ ಮರೆಯಾಗಿ ಹೋಗಲಾರೆ. ಇದು ಯಾರು ಬರೆದ ಕಥೆಯು ನನಗಾಗಿ ಬಂದ ವ್ಯಥೆಯು. ಪ್ಲೀಸ್ ಅಳ್ಬೇಡ ಲಿಂಗು. ಹೋಗಿರೋದ್ 1 kg ತಾನೆ, ಎಲ್ಲೋ ಹೋಗುತ್ತೆ ಎಲ್ಲೋ ಬರುತ್ತೆ, ಅದಕ್ಕೆ ಯಾಕೆ ವರಿ ಮಾಡ್ಕೊಳ್ತೀಯಾ? ಮೇ ಹೂನಾ ಡಾಕ್ಟ್ರೇ? ಎಸ್. ಇವ್ರಿಗೆ ಬ್ಯಾಕಲ್ಲಿ ತುಂಬಾ ಹೋಗ್ಬಿಟ್ಟಿದೆಯಲ್ಲ, ಮುಂದೆ ಸಂಸಾರ ಮಾಡಕ್ಕೆ ಏನು ತೊಂದರೆ ಆಗಲ್ವಾ? ಹೋಗಿರೋದು ಬ್ಯಾಕು, ಫ್ರಂಟ್ಗೆ ಏನು ತೊಂದರೆ ಇಲ್ಲ. ಸೊ ಲಿಂಗಣ್ಣ ಸೇಫ್. ಹಾಯ್ ಹಾಯ್. ಸೇಮ್ ಅಳ್ಸಿನ ತೊಳೆ. ಹಲೋ ಹಲೋ. ಕಣ್ಣೂರ್ದ್ಲ ಇಟ್ಸ್ ಯು. How sweetie. You're looking very naughty. May I know your name, beauty? Diana. Diana! You mean Princess Diana? Oh, what a beautiful name. ಸಿಕ್ಕಿದ್ರೆ ಹಂಗೆ ಅಮ್ಮಕ್ಕೊಂಬಿಡ್ಬೇಕು. I like you. You Kannadara? ನಿಮಗೆ ಕನ್ನಡ ಬರುತ್ತಾ? Oh, Kannada ಬರುತ್ತೆ. ತಮಿಳ್ ಬಾರು. ಅಮ್ಮ. ತೆಲುಗು ವಸ್ತುಂದೆ. ವಸ್ತುಂದ. ಹಿಂದಿ ಆಟ ಹೈ. ಅರೆ ಇಸ್ಕಿ. I like Indian. ಆಹಾ, ಇಂಡಿಯಾದಲ್ಲಿರೋ ಎಲ್ಲಾರ ನೀರು ಕುಡಿದು ಬಿಟ್ಟವಳಲ್ಲಪ್ಪ. ನಮ್ಮ ಕರ್ನಾಟಕದಲ್ಲಿರೋ ಕನ್ನಡದವರೇ ಕನ್ನಡದಲ್ಲಿ ಮಾತಾಡಲ್ವಲ್ಲಪ್ಪ. ಆಹಾ, ನೀನ್ ಮಲೇಷಿಯಲ್ಲಿ ಇದ್ಕೊಂಡು ಎಷ್ಟು ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತೀಯಮ್ಮ. ನಿನ್ನ ಕರ್ನಾಟಕಕ್ಕೆ ಕರ್ಕೊಂಡೋಗಿ ಕನ್ನಡ ರಾಜ್ಯ ಪ್ರಶಸ್ತಿ ಕೊಡಿಸ್ಬೇಕು. What do you do? I am ಸಾರಿ, ಇನ್ನು ಏನು ಮಾಡಿಲ್ಲ. Sorry, ಕೆಲ್ಸ. I am a software engineer. How much salary? Indian money, some about 1,50,000 rupees. Like that. Oh, you marry me? ಕಿತ್ತೋಗಿರೋ ಬಟ್ಟೆ, ಹಳೆ ಬಟ್ಟೆಗೂ ಐರನ್ ಮಾಡ್ಕೊಡ್ಬೇಕು ನಮ್ಮ ಮನೆ ಬರಿಕೆ. ಏನ್ ಮಾಡೋದು? ಯಾಕ ನೀವು? ಹಲೋ, ಏನ್ ಬರ್ತಾ? ಒಂದು ಬ್ರಾಂಡೆಡ್ ಜೀನ್ಸು ಟಿ ಶರ್ಟ್. ಬ್ರಾಂಡೆಡ್ ಜೀನ್ಸು ಟಿ ಶರ್ಟ್ ಕೊಡ್ತಾ ಇರೋದೇ ಬಾಡಿಗೆಗೆ, ಅದ್ರಲ್ಲಿ ಬ್ರಾಂಡೆಡ್ ಬೇರೆ ನನಗೆ. ಇವಾಗ ಕೊಡ್ತೀಯೋ ಕೊಡಲ್ವೋ? ಆಯ್ತು, ಬಟ್ಟೆ ಬಿಡಿ ಸರ್ ಕೊಡ್ತೀನಿ ಬಿಡಿ ಸರ್. ಈ ಪೆಪ್ಪಿ ಜೀನ್ಸ್ ಇದೆ, ಕೊಡ್ಲಾ? ಯಾವ್ದೊಂದು ಕೊಡಲ್ಲ ಬೇಗ. ಕೊಟ್ಟೆ, ಅದು ತಗೊಳ್ಳಿ ಸರ್. ಕೈಗೆ ಇಟ್ಕಲ್ಲ, ಆದ್ರೂ ಕಾಂಚಲಿ ನಿನ್ಗೆ. Sorry, sir. ಸೂಪರ್ ಬಾಕ್. ಸೂಪರ್ ಕಾಣ್ತಾ ಇದ್ದೀನಿ ಸರ್. ವೆರಿ ಗೊತ್ತಿರೋ ವಿಷಯನೇ. ದಯವಿಟ್ಟು ಬಾಡಿಗೆ ಕೊಟ್ಬಿಡಿ ಸರ್. ಬಾಡಿಗೆ ನಮ್ದೇನಿದ್ರು ಫೈನಲ್ ಸೆಟಲ್ಮೆಂಟ್ ಸರ್. ಗೊತ್ತಿಲ್ಲದೆ ಕೇಳ್ತೀನಿ, ಬರುವಾಗ ಕೈದಿ ಡ್ರೆಸ್ ಅಲ್ಲಿ ಬಂದ್ರಿ, ನೀವೇನು ಒರಿಜಿನಲ್ ಕೈದಿನ ಇಲ್ಲ ಡ್ರಾಮಾದವ್ರ ಇಲ್ಲ ಈ ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ ಯಾವಾಗ್ಲೂ ಈ ಓಡ್ತಾ ಇರೋದ್ರ ಕೈದಿಗಳನ್ನ ಹುಚ್ಚರ್ನ, ಆ ಥರದ್ದು ಏನಾದ್ರು ಡಮ್ಮಿ ಕ್ಯಾರೆಕ್ಟರ್? ತಮಾಷೆ ಬಾಸ್. ನಾನೊಬ್ಬ ಆಕ್ಟ್ರು, ಆಗ ಬಂದಿದ್ದು ಅಂತ ಪಿಕ್ಚರ್ ಕ್ಯಾರೆಕ್ಟರ್. ಈಗ ಇಲ್ಲಿಂದ ಹೋಗ್ತಿರೋದು ರೆಬೆಲ್ ಕ್ಯಾರೆಕ್ಟರ್. ಅದೇ ಸಿನಿಮಾದಲ್ಲಿ ಮುಸ್ರಿ ಕೃಷ್ಣಮೂರ್ತಿ ಅವ್ರದ ಹಲ್ಕಟ್ಲ ಕ್ಯಾರೆಕ್ಟರ್ ಬರುತ್ತೆ ಗೊತ್ತಾ? ಅದು ನಾನೇ. ಕನ್ವರ್ ಕುತ್ತೆ ಕನ್ವರ್ ಲಾಲ್ ಬೋಲ್ತುಂಗ. ಕನ್ವರ್ ಲಾಲ್ ಅಪ್ಪ. ಕನ್ವರ್, ಆ ಡ್ರೆಸ್ಸು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ದಪ್ಪ ವಾಷಿಂಗ್ ಕೊಟ್ಟವ್ರೆ. ಹೈಟ್ ಮ್ಯಾಚ್ ಆಯ್ತು ಅಂತ ಕೊಟ್ಬಿಟ್ಟಿದೀನಿ, ಬೇಗ ತಂದು ಕೊಟ್ಬಿಡಪ್ಪ, ಇಲ್ಲಾಂದ್ರೆ ನನ್ನ ಹಾಕೊಂಡು ಐರನ್ ಮಾಡ್ಬಿಡ್ತಾರೆ. ಕನ್ವರ್ದ ಡ್ರೆಸ್ಸು ಐರನ್ ಮಾಡಿ ಇಟ್ಟಿರ್ತೀನಿ. ಕನ್ವರ್. ಇಲ್ಲೊಬ್ಬ ಕೈದಿ ಬಂದನೋ? ಕೈದಿನ ಐರನ್ ಅಂಗಡಿಗೆ? ಏನ್ ಸರ್ ತಮಾಷೆ ಮಾಡ್ತೀರಾ? ಗೊತ್ತು, ಇಲ್ಲಿ ಕಸ್ಟಮರ್ಸ್ಗೆಲ್ಲ ಬಟ್ಟೆನ ಬಾಡಿಗೆ ಕೊಡ್ತಿದ್ಯಾ ಅಂತ ಕಂಪ್ಲೇಂಟ್ ಇದೆ. ಅಯ್ಯೋ, ಕಸ್ಟಮರ್ ಡ್ರೆಸ್ ನ ಬಾಡಿಗೆ ಕೊಡ್ತೀನ ಸರ್? ಕಸ್ಟಮರ್ ಡ್ರೆಸ್ ನ ಕಸ್ಟಮರ್ಗೆ ವಾಪಸ್ ಕೊಡ್ತೀವಿ ಸರ್. ಯಾರೋ ಸುಳ್ಳಲ್ಲಿದ್ದಾರೆ ಸರ್. ಹೊಸ ಡ್ರೆಸ್ ಗಿಂತ ನಿಮ್ ಬಾಡಿಗೆ ಡ್ರೆಸ್ ಚೆನ್ನಾಗಿದೆ. ಶರ್ವಾಟ್ ತರಾನೇ ಇದೆಯಾ? ಜನರು ಕನ್ಸಿರಿಲ್ಲ, ಡ್ರೆಸ್ಸಿಂಗ್ ರೂಮ್ ನಡಿ, ಅಲ್ಲೇ ಬಂದಿ ಅಲ್ಲೇ. ಓಹೋ, ಇದು ಬೇರೆ ದಂಧೆನಾ ನಿನಗೆ? ಸರ್ ಏನ್ ಸರ್ ನೀವು ಪೊಲೀಸ್ನವರು ಬರೀ ಕಳ್ ನೋಡ್ತಲೇ ನೋಡ್ತಿರಲ್ಲ ಸರ್. ಕಸ್ಟಮರ್ ಸರ್. ಹೌದು, ಕೈದಿ ಬಂದಿಲ್ಲ ಅಂತ ಇದೇನಿದು? ಇದು ಗ್ರೇಟ್ ಆರ್ಟಿಸ್ಟ್ ಕನ್ವರ್ ಆಲ್ದು ಬಟ್ಟೆ. ಕನ್ವರ್. ಹೌದು ಕಣೋ, ಅವನ್ ಆಕ್ಟ್ ಮಾಡೇ ಜೈಲಿಂದ ತಪ್ಪಿಸ್ಕೊಂಡಿರೋದು.
ಇವನೇ 69ನೇ ನಂಬರ್ ಕೈದಿ. ಕುತ್ತೇನೆ ನೀನು. ಸರ್ ನಾನಲ್ಲ ಸರ್, ಕನವರ್ಲಾಲ ಕೈದಿ ನಂಬರ್ 69. ನೋಡಪ್ಪ ನನ್ನ ಗತಿ ಹೆಂಗಾಗೈತೆ. ನಿನಗೆ ಬಟ್ಟೆ ಕೊಡೋಕೆ ಹೋಗಿ ನನ್ನನ್ನು ನಾಯಿ ಥರ ಕಟ್ಟಾಕ್ಬಿಟ್ಟಾರಲ್ಲಪ್ಪ. ಅಯ್ಯಯ್ಯೋ ಇದೆಲ್ಲ ನಂಗೆ ಬೇಕಿತ್ತ? ಮೇಡಮ್ ಕಮ್ಮಿ 3 days ಒಂದು ಚಿತ್ರಾನ್ನೂ ಕೊಟ್ಟಿಲ್ಲ ಸ್ಟೇಷನಲ್ಲಿ. ದಯವಿಟ್ಟು ಒಂದು ಅರ್ಧ ಟೀ ಕೊಡ್ತೀರಾ? ಥ್ಯಾಂಕ್ ಯು. ನಿಮ್ಮ ಹೆಸರು? ನನ್ನ ಹೆಸರು ರಾಣಿ. ಏನ್ ಮಾಡ್ತಿರೋ? ಎದುರುಗಡೆ ಇರೋ ಟೀ ಅಂಗಡಿ ಓನರ್. ಹೌದಾ? ಅಲ್ಲಿ ಇಷ್ಟೇ ಹೆಲ್ಪ್ ಮಾಡಿದ್ರಾ, ಇನ್ನೊಂದು ಸಣ್ಣ ಹೆಲ್ಪ್ ಮಾಡ್ಬಿಡ್ತೀರಾ? ನಾನು ಏನು ತಪ್ಪು ಮಾಡಿದೆ, ಒಳಗೆ ಹಾಕ್ಬಿಟ್ಟವ್ರೆ. ಹೆಂಗಾದ್ರೂ ಇಲ್ಲಿಂದ ಎಸ್ಕೇಪ್ ಆಗಕ್ಕೆ ಪ್ಲಾನ್ ಮಾಡ್ತೀರಾ? ಪ್ಲೀಸ್ ಕೂತ್ಕೊಳ್ಳಿ. ತುಂಬ ಥ್ಯಾಂಕ್ಸ್. ನೋಡಿ ನಾನು ತುಂಬ ಇನ್ನೋಸೆಂಟು, ಒಳಗಾಕಿ ಹೆವಿಯಾಗಿ ರುಬ್ಬುತ್ತವ್ರೆ. ಹೆಂಗಾದ್ರೂ ಮಾಡಿ ಇಲ್ಲಿಂದ ನನ್ನ ಹೊರಗಡೆ ಕರ್ಕೊಂಡು ಹೋಗ್ತೀರಾ? ಹೊರಗಡೆ ಹೋಗಿ ಏನ್ ಮಾಡ್ತೀಯಾ? ನೀವೇನು ಹೇಳಿದ್ರು ಮಾಡ್ತೀನಿ. ಹಸು ಇದ್ರೆ ಹಾಲು ಕರಿತೀನಿ, ಕೊಟ್ರೆ ಹಾಲು ಕುಡಿತೀನಿ, ಗಾಡಿ ಇದ್ರೆ ಬಾಡಿ ತೊಳಿತೀನಿ, ಇಲ್ಲ ಬಾಡಿ ವಾಷಿಂಗು ಮಾಡ್ತೀನಿ, ತಲೆಗೆ ಎಣ್ಣೆ ಅಪ್ಲೈ ಮಾಡ್ತೀನಿ, ಸಪ್ಲೈನೂ ಮಾಡ್ತೀನಿ. ನನ್ ಜೊತೆ ಬರ್ತೀಯಾ? ಅಪ್ಲೈ ಮಾಡೋ ಕೆಲಸನ ಸಪ್ಲೈ ಮಾಡೋ ಕೆಲಸನ? ಸಪ್ಲೈ ಯಾರಿಗೋ? ಬರೋರಿಗೆ. ಊಟ ತಿಂಡಿನ? ಊಟ ತಿಂಡಿನ ಸೂಪರ್ ಮೇಡಮ್. ಯಾವಾಗ ಕರ್ಕೊಂಡು ಹೋಗ್ತಿರೋ? ಆದ್ರೆ ಇಲ್ಲಲ್ಲ, ಸಿಂಗಾಪುರಲ್ಲಿ. ಸಿಂಗಾಪುರ? ಆದ್ರೆ ಈ ನರಕದಿಂದ ಸಿಂಗಾಪುರ್ಗೆ ಫ್ಲೈ ಮಾಡೋದು ಹೆಂಗೆ? ನಾನ್ ಕಣ್ಣು ನೋಡಿದ್ರೆ ಕೇಸೇ ಕ್ಲೋಸ್, ನಾನ್ ಕೈ ಹಿಡಿದ್ರೆ ಲಾಕಪ್ ಗೇಟೇ ಓಪನ್. ಯಾವುದೋ ಒಂದು ಲಾಕ್ ಓಪನ್ ಮಾಡ್ಕೊಂಡು ನಿಮ್ಮ ಹೃದಯದಲ್ಲಿ ನನ್ನನ್ನ ಲಾಕ್ ಮಾಡ್ಕೋತೀರಾ? ಯಾಂಚೆ ಕ್ವಾಂಕಿನಿ ಲೈ ಲೈ ಕುಳ್ಳನ ರಾಣಿ ಬಾ. ಎಕ್ಸ್ಕ್ಯೂಸ್ ಮಿ ಸರ್, ಆರ್ಡರ್ ಪ್ಲೀಸ್. ಹಾಯ್. ಎಲ್ರು ಹುಟ್ಟು ಬಟ್ಟೆಲಿ ಮನೆ ಬಿಟ್ರೆ ನೀನು ನನ್ನ ಬಿಟ್ಟು ಬಟ್ಟೆಲಿ ಪೊಲೀಸ್ ಸ್ಟೇಷನ್ ಕಳ್ಸ್ಬಿಟ್ಟಲ್ಲೋ. ಪೊಲೀಸ್ನವ್ರು ನನ್ನ ನೆಟ್ ಟೈಟ್ ಮಾಡಿ ಸೀಲು ಹೊಡೆದು ಸಿಂಗಾಪುರ್ ಪಾರ್ಸಲ್ ಮಾಡ್ಬಿಟ್ರು. ಈಗ ನಮ್ಮನ್ನ ಎಲ್ಲಿಗೆ ಪಾರ್ಸಲ್ ಮಾಡ್ಬೇಕು ಅಂತ ಬಂದಿದ್ದೀರೋ? ಈಗ ಸಿಂಗಾಪುರ್ಗೂ ಬಂದಿಲ್ವಾ? ಅಯ್ಯೋ ಕರ್ಮವೇ, ಹೊಡಿಯೋವನ ಹತ್ರ ತಪ್ಪಿಸ್ಕೊಂಡು ಕಡಿಯೋವನ ಹತ್ರ ಪಂಚಿಗೆ ಹಾಕೊಂಡಂಗ ಆಯ್ತಲ್ಲಪ್ಪ ನನ್ ಬಾಳು. ಯಾಕಪ್ಪ? ಒಳ್ಳೆ ಕೆಲಸ, ಹೊಟ್ಟೆ ತುಂಬ ಊಟ, ಮೈ ತುಂಬ ಬಟ್ಟೆ, ಕೈ ತುಂಬ ಸಂಬಳ, ಇನ್ನೇನು ಒಳ್ಳೆ ಹೆಂಡತಿ ಸಿಕ್ಕಿದ್ರೆ ಲೈಫೇ ಸೆಟ್ಲ್ ಅಲ್ಲ? ಇನ್ನೆಲ್ಲಿ ಹೆಂಡತಿ? ಯಾಕೆ ಹೋಗ್ಬಿಟ್ರ? ಅಯ್ಯೋ ಹೋಗ್ಬಿಟ್ಟಿದ್ರೆ ಚೆನ್ನಾಗಿತ್ತು. ನನ್ನ ಹೆಂಡತಿ ಈ ಕೆಲ್ಸದ ಗ್ಯಾಪ್ ಅಲ್ಲಿ ರೀಪ್ಲೈ ಮಾಡು ಅಂತಾಳೆ. ಏನಂತ? ಅವಳು ಕೇಳೋ ಪ್ರಶ್ನೆಗೆ ರಾತ್ರಿ ನಾನು ಹೋಗಿ ಅಪ್ಲೈ ಮಾಡ್ಬೇಕಂತೆ. ಏನನ್ನ? ಎಣ್ಣೆನಾ? ಅಯ್ಯೋ ಆ ಎಣ್ಣೆ ಅಲ್ಲಪ್ಪ, ಮತ್ತೆ ಕೆಲ್ಸ ಮಾಡೋದ್ ನಾನು. ನೈಟ್ ಹೋಗಿ ಅವಳ ಮೈನ ಎಣ್ಣೆ ಹಾಕಿ ತಿಕ್ಬೇಕಂತೆ. ಕರ್ಮ. ಇಲ್ಲಿ ಬರೋರ್ಗೆಲ್ಲ ಸಪ್ಲೈ ಮಾಡು ಅಂತಾಳಪ್ಪ. ಏನನ್ನ? ಐಟಮ್ಸ್ ನ. ಐಟಮ್ಸಾ? ಹಂಗಲ್ಲಪ್ಪ, ಇಲ್ಲಿ ಬರೋ ಕಸ್ಟಮರ್ಗೆ ಐಟಮ್ಸ್ ನ ಸಪ್ಲೈ ಮಾಡೋದು ಅಂತ. ಓ, ಅಂದ್ರೆ ನಿನ್ಗೆ ಎರಡನೇ ಬಿಸ್ನೆಸ್ ಇದೆ? ಹಂಗಲ್ಲ ಇಲ್ಲಪ್ಪ, ತಿಂಡಿ ಇಡ್ಲಿ ವಡೆ ಬೋಂಡಾ ಸಾಂಬಾರ್ ಸಪ್ಲೈ ಮಾಡೋದು. ಅದನ್ನ ಮೊದಲೇ ಹೇಳ್ಬೇಕು ತಾನೆ? ಕೇಳ್ಬೇಕು ತಾನೆ? ಯಾರ್ದಿದು? ಆನಂದ ಭವನ? ಆನಂದಾನು ನಾನು ಹೆಂಡ್ತಿದ್ದಿರ್ದೆ, ಭಾವನಾನು ಅವ್ರದೇ. ನಿನ್ನ ನೋಡಿದ್ರೆ ಗೊತ್ತಾಗ್ತಿದ್ಯಾ? ಎಲ್ಲ ನಿಮ್ ಕೊಡುಗೆನಪ್ಪ. ದೇವ್ರು ಕೊಡ್ತಾ ಇರ್ಬೇಕು, ಭಕ್ತ ಈಸ್ಕೊತಾ ಇರ್ಬೇಕು. ರೊಟ್ಟಿ ಹೊಡ್ಕೊಂಡು ನಿಂತಿದ್ಯಾ? ಇಲ್ಲಾಂದ್ರೆ ಸರ್ ಮಾಡು. ಆಯ್ತು ಅಂದ್ರೆ ಓಕೆ ಅಂದ್ರೆ. ಯಾರಿದು ಇಡಂಬಿ? ಮೈ ವೈಫ್, ವೆರಿ ಸ್ಲಿಮ್ ಅಂಡ್ ಬ್ಯೂಟಿಫುಲ್. ಓಹ್ ಹೌದು. ಮಲ್ಗಕ್ಕೆ ಬರೀ ಮಂಚ ಇದ್ರೆ ಸಾಕು ಅನ್ಕೊಂಡಿದ್ದೆ, ನೀನ್ ನೋಡಿದ್ರೆ ಬೆಟ್ಟಾನೇ ಮಡಗಿದ್ಯಾ. ಏನ್ ಮಾಡ್ತೀಯಪ್ಪ? ಗ್ಯಾಪ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ಎಸ್ಕೇಪ್ ಆಗ್ಬಿಡು. ಎಸ್ಕೇಪ್ ಆಗ್ಬಿಡು. ಪಾಸ್ಪೋರ್ಟ್ ಇವ್ರ ಕೈಲಿದೆ, ಆಚೆ ಹೋದ್ರೆ ಪೊಲೀಸ್ನವ್ರು ಹಿಡಿತಾರೆ, ಒಳಗೆ ಬಂದ್ರೆ ದೊಣ್ಣೆ ತಗೊಂಡು ಇವ್ರು ಹೊಡಿತಾರೆ. ಏನ್ ಮಾಡೋದು? ಒಟ್ನಲ್ಲಿ ಹಳೆ ಗೋಡೆ ಸಿಕ್ಕದವರೆಲ್ಲ ಮೊಳೆ ಹೊಡಿತಾನೇ ಇರ್ತಾರೆ. ನಿಂದು ಒಳ್ಳೆ ಒಂದ್ ಲೈಫ್. ಸಿಕ್ಕಾಕ್ಸ್ಬಿಟ್ಟು ಏನ್ ಮಾಡ್ತೀಯ ನೀನು? ಅಲ್ಲಿ ನೋಡು ಹೆಂಗ್ ಮಾತಾಡ್ಕೊಂಡು ನಿಂತಿದ್ದಾನೆ ಅಂತ. ಅವನಿಗೆಲ್ಲ ನೀನೇ ಸರಿ ಬಾರೆ. ನೋಡ್ದ ನೋಡು, ಇಲ್ಲೇನ್ ಮಾಡ್ತಾ ಇದೀಯಾ? ಏನಿಲ್ಲಮ್ಮ, ಎಕ್ಸ್ಕ್ಯೂಸ್ ಮೀ, ಏನ್ ಬೇಕು ನಿಮ್ಗೆ? ಇದ್ಯಾರು? ಶಿ ಇಸ್ ಮೈ ಸೆಕೆಂಡ್ ವೈಫ್. ಓ, ವೈಫ್ ನಂಬರ್ 2. ನಾಟ್ ಇವನ್. ಥ್ಯಾಂಕ್ ಯು. ದೇಹ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಇಬ್ರಿಬ್ರನ್ನ ಮೇಂಟೈನ್ ಮಾಡ್ತಾ ಇದ್ಯಾ? ಇದು ಆ ತರದಲ್ಲೇ ಆಯ್ತಾ? ಇದು ಆ ತರದಲ್ಲಾಗಿಲ್ಲ, ಆ ತರದಲ್ಲಾಗಿದ್ದು. ಓ, ಈ ಬೈ ಒನ್ ಟೇಕ್ ಒನ್ ಫ್ರೀ ಅಂತಾರಲ್ಲ, ಆತರ ಅಕ್ಕನ ಮದುವೆ ಆಗಿದ್ದಕ್ಕೆ ಸಿಸ್ಟರ್ ಫ್ರೀ ಅಲ್ವೇನ್ರಿ? ಕೆಲ್ಸ ನೋಡಪ್ಪ. ಆಯ್ತಮ್ಮ, ಬಾ ಅಕ್ಕ. ಎರಡು ಬೆಟ್ಟಗಳ ಮಧ್ಯೆ ಹಾವರಾಣಿ ಸಿಕ್ಕಾಕೊಂಡಿದ್ದೀನಿ ಗುರು. ದಯವಿಟ್ಟು ಇಲ್ಲಿಂದ ಕರ್ಕೊಂಡು ಹೋಗ್ಬಿಡಮ್ಮ. ಹಣೆ ಬರ.
ನೀನಾ ಏನಮ್ಮ ಈ ಸಲ ಊಟಕ್ಕೆ ದುಡ್ಡು ತಂದಿದ್ಯಾ ಇಲ್ಲ ದೊಡ್ಡ ಟೋಪಿ ತಂದಿದ್ಯಾ ನನ್ನ ತಲೆ ಮೇಲೆ ಹಾಕಕ್ಕೆ? ಬ್ಯಾಗ್ ತುಂಬಾ ದುಡ್ಡು ತಗೊಂಡ್ ಬಂದಿದ್ದೀನಿ. ಇಷ್ಟು ದುಡ್ಡು ಬ್ಯಾಗ್ ಅಲ್ಲ, ಯಾವ್ದೋ ದೊಡ್ಡ ತಿಮಿಂಗ್ಳಕ್ಕೆ ಕೈ ಹಾಕಿದ್ಯಾ? ಫಸ್ಟ್ ಹಳೆ ಬಳೆ ಇಸ್ಕೊಟ್ಬಿಡಮ್ಮ. ನೀನ್ ಹೋಟೆಲ್ ಮೆನುಲಿ ಏನೇನ್ ತಿಂಡಿ ಇದೆ ಎಲ್ಲ ತಗೊಂಡ್ ಬಾ. ಎಲ್ಲ ತಗೊಂಡ್ಬರ್ಬೇಕಂದ್ರೆ ಉದ್ದಕ್ ಬಿಲ್ ಆಗತ್ತೆ, ಜಾಸ್ತಿ ಅಮೌಂಟ್ ಆಗತ್ತೆ. ಹಳೇದೆಲ್ಲ ಕ್ಲಿಯರ್ ಆಗುತ್ತೆ. ಫಸ್ಟ್ ಎಲ್ಲ ಡಿಶ್ ತಗೊಂಡ್ಬಂದ್ಬಿಟ್ಟು ನನ್ನ ಟೇಬಲ್ ಮೇಲೆ ಇಡಬೇಕು. ಓಹೋ, ಏನು ನೋಡು. ಲಾ 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 ಲಾ. ವಾಟ್? ಅಯ್ಯೋ, ದುಡ್ಡೇ ಇಲ್ಲ, ಬರೀ ಫೈಲ್ಗಳು. ಏನಪ್ಪ ಮಾಡೋದೀಗ? ಓ ಮೈ ಗಾಡ್. ಮೇಡಮ್, ನಿಮ್ಮ ಫುಡ್ಗಳೆಲ್ಲವೂ ರೆಡಿ. ನೀವು ಬೇಗ ಬಿಲ್ ಕೊಟ್ಬಿಟ್ರೆ ಆ 2 ಬೆಟ್ಟುಗಳಿಗೆ ಕೊಟ್ಬಿಡ್ತೀನಿ. 2 ಚಿಕನ್ ಫ್ರೈ ರೈಸ್. ಎಸ್. ಯಾಕೋ ನಿನ್ನ ನೋಡಿದ್ರೆ ನನ್ಗೆ ಅಯ್ಯೋ ಅಂತ ಅನ್ಸುತ್ತೆ. ಯಾಕನ್ಸುತ್ತೆ? ನೀನ್ ಒಂದ್ಸಲ ಹೂ ಅಂದ್ಬಿಡು, ನಾನ್ ನಿನ್ ಜೊತೆನೇ ಇದ್ಬಿಡ್ತೀನಿ. ಜೊತೆಲಿ ಇದ್ಬಿಡ್ತೀಯಾ? ಅಂದ್ರೆ ಯು ಮೀನ್ ಲವ್? ಎಸ್ ಚಿನ್ನ, ಐ ಲವ್ ಯು ಚಿನ್ನ, ಐ ರಿಯಲಿ ಲವ್ ಯು ಚಿನ್ನ. ನಿಮ್ದಕ್ಕೆ ನಮ್ಮ ಮೇಲೆ ಪ್ಯಾರ್ಗೆ ಆಗ್ಬಿಟ್ಟೈತೆ. ಯಾಕೆ ಆಗ್ಬಿಟ್ಟಿದೆ? ಹಾಗಾದ್ರೆ ಆ ಬೆಟ್ಟಗಳ ಹತ್ರದಿಂದ ನನ್ನ ತಪ್ಪಿಸಿ ಸಮುದ್ರ ದಾಟಿಸಿ ನನ್ನ ಊರಿಗೆ ಸೇರಿಸ್ಬಿಡ್ತೀಯಾ? ಅಯ್ಯೋ ಅಷ್ಟೇ ಅಲ್ಲ, ನಿನ್ನ ಮನ್ಸಲ್ಲಿ ಕೂರಿಸ್ತೀನಿ, ಮಧ್ಯದಲ್ಲೇ ಮಲಗಿಸ್ತೀನಿ. ದೇವ್ರಿಲ್ಲ ಅಂತ ಅನ್ಕೊಂಡಿದ್ನಲ್ಲಪ್ಪ, ಸಾಕ್ಷಾತ್ ವೆಂಕಟೇಶ್ ಪರಮಾತ್ಮನೇ ಸಿಂಗಾಪುರಲ್ಲಿ ಬಂದು ಅಡ್ಕೈಸ್ಕೊಂಡ್ಬಿಟ್ಟವನೇ. ಆಮೇಲೆ ಚಿನ್ನ ಬಿಲ್ ಚಿನ್ನ. ಯಾವ ಬಿಲ್ಲು? ಲವ್ ಮುಂದೆ ಬಿಲ್ಲು ಇಲ್ಲ, ಏನು ಇಲ್ಲ. ನಾನು ನಿನ್ಗೊಂದು ದಾರಿ ತೋರಿಸ್ತೀನಿ. ಜಾನು, ಜಾನು, ನೀನೇ ನನ್ನ ಜನ್ಮ ಜನ್ಮದ ಬೀಚಲ್ಲಿ ಸನ್ಸೆಟ್ ಪಾಯಿಂಟ್ ಅಲ್ಲಿ ಕಾಯ್ತಾ ಇರ್ತೀನಿ. ಸೂರ್ಯನ ಜೊತೆನೆ ಮುಳುಗ್ಬಿಡೋಣ. ನೋಡಿದ್ಯಾಕ ಈ ಜೊಲ್ಲನ್ನ? ಈ ಹೋಮ್ ಡೆಲಿವರಿ ಯಾವನ್ ಕಂಡಿರ್ತೀನಪ್ಪ. ತಿನ್ನೋದು 2 ಇಡ್ಲಿ 1 ವಡೆ, ಇದಕ್ಕೆ 20 ಕಿಲೋಮೀಟರ್ ದೂರದಿಂದ ಕರೆಸ್ತಾರೆ. ದುಡ್ಡಿನ ಮದ. ಊಟ ರೆಡಿ. ನೀವಾ? ಇದೇನಿದು ಹೀರೋ ತರ ಬಂದ್ಬಿಟ್ಟು ಸೆಕ್ಯೂರಿಟಿ ಗಾರ್ಡ್ ಆಗ್ಬಿಟ್ಟಿದ್ದೀರಾ? ಈ ಡವೆಲ್ಲ ಬೇಡಮ್ಮ, ಟೈಮ್ ಸಿಕ್ಕರೆ ಸಾಕು. ರವಿ ಕೆಳಗೆರೆ ಹತ್ರ ಬಾಯಿ ಬಡ್ಕೊಂತ ಇದ್ದವನು ಇದೇನಪ್ಪ ಇದ್ದಕ್ಕಿದ್ದಂಗೆ ಪುಷ್ಪಕಮ್ಮನ ಕಮಲಾಸನ್ ತರ ಸೈಲೆಂಟ್ ಆಗ್ಬಿಟ್ಟಿದ್ಯಾ? ಮಾತಾಡ್ರಿ ಮಾತಾಡಪ್ಪ. ಡವೆಲ್ಲ ಮಾಡ್ಬೇಡ ನೀನು. ಭಾಷೆ ಬಂದು ಬರ್ದರ ಹತ್ರ ನಾಟಕ ಮಾಡ್ತಾರಲ್ಲ ಹೀರೋಯಿನ್ಗಳು, ಆತ ಆಡಬೇಡ ನೀನು. ಈಗೇನು ಕರೆಕ್ಟಾಗಿ ಮಾತಾಡ್ತೀಯಾ ಇಲ್ಲ ಒಳಗೋಗಿ ನೀನ್ ದೊಡ್ಡ ಆಕ್ಟರ್ ಅಂತ ಹೇಳ್ಬಿಟ್ಲಾ? ಯಾಕಪ್ಪ? ಹೊಡೆದಿದ್ದು ಒಂದೇ ಒಂದು ಏಟಿಗೆ ಕಿವಿಯಲ್ಲಿ ಬುಲೆಟ್ ಟ್ರೈನ್ ಹೋಗ್ತಾ ಇದೆಯಲ್ಲಪ್ಪ. ಇನ್ನೊಂದು ಹೊಡೆದ್ರೆ ಫ್ಲೈಟು ಕೇಳಿಸುತ್ತೆ. ನೀವೇನೋ ಮಾತಾಡ್ತಾ ಇದ್ದೀರಾ, ಆದ್ರೆ ನನಗೇನು ಕೇಳ್ತಾ ಇಲ್ವಲ್ಲ. ಟೈ ಅಂತ ಒಂದು ಸೌಂಡ್ ಮಾತ್ರ. ಯಾವ ಸ್ಟುಡಿಯೋಗೆ ಹೋಗಿ ಯಾವ ಇಂಜಿನಿಯರ್ ಹಿಡಿದು ಈ ಸೌಂಡ್ನ ಕಮ್ಮಿ ಮಾಡಿಸ್ಲಪ್ಪ. ಆಯ್ತಾನ. ಏನ್ರಪ್ಪ ಗರ ಬಡ್ದವ್ರಂಗೆ ಕೂತ್ಕೊಂಡ್ಬಿಟ್ಟಿದ್ದೀರಾ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಏನು ಮತ್ಸ ಕನ್ಯೆ ಆಗ್ಬಿಟ್ಟವನೆ ಅವನು. ಕೀಪ್ ಇವನು. ಅಯ್ಯೋ ನಿಮ್ಮ ಯೋಗ್ಯತೆಗೆ ಎಷ್ಟು ಬೆಂಕಿ ಯಾಕ. ಲೋ ವಿವೇಕ, ಯಾವಾಗ ಬಂದೆ? ಆ ಕರೆಕ್ಟ್ ಟೈಮ್ಗೆ ಬಂದಿದ್ದೀನಪ್ಪ. ನೀವೇನೇನು ಮಾತಾಡಿದ್ರು ಎಲ್ಲ ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದೀನಿ. ಲೇ ನನ್ನ ಮಕ್ಕಳ್ರ, ನೀವು ಮಾಡಿದ ತಪ್ಪಿಗೆ ನನ್ನನ್ನ ತಗ್ಲಿಸ್ಬಿಟ್ರಲ್ರೋ. ಒಂದು ದಿನ ಇವನು ಸತ್ತವನ ಬದುಕವನ ಅಂತ ನೋಡೋಕ್ಕಾದ್ರೂ ಬಂದ್ರನ್ರೋ. ಅಯ್ಯೋ ನಾವೇನ್ ಮಾಡಿದ್ವಿ ಎಂತದು? ನಾವೇನು ಮಾಡಿದ್ವಿ ಅಂತದ್ದು? ಲೇ ನೆನೆಸ್ಕೊಳ್ರು, ಸಣ್ಣ ಫ್ಲಾಶ್ ಬ್ಯಾಕ್ ಹೋಗ್ರು. ಆಯ್ಕ ಬೈಕು ಯಾರ್ದೋ ಗಾಡಿ ಇದು? ಯಾರ್ದೋನಾ? ಕಳ್ತನದ ಮಾಲ ಎಲ್ಲ ಹಿಂಗಂತವ್ನೆ ಕತೆ ಹೇಳು. ನಮ್ದಯ್ಯ ಆಪ್ ರೇಟ್ಗೆ ಚೀಪ್ ರೇಟ್ಗೆ ಎತ್ತಾಗ ಬಂದಿರೋ ಗಾಡಿ. ಇಡೀ ಬೆಂಗಳೂರಲ್ಲಿ ಎಲ್ಲೇ ಹೋದ್ರು ಇಂತ ಗಾಡಿ ಸಿಗುದಿಲ್ಲ ಅಂತ ತಿಳ್ಕೊ. ಕಿತ್ತೋಗಿರೋ ಗಾಡಿ ಇದೆ. ಆಮೇಲೆ ಹಲೋ,
ಏನಮ್ಮ ಹಂಗೆ ಹೇಳ್ತಾ ಇದ್ಯಾ? ಎಷ್ಟ್ ದಿನ ಅಂತ ನಾವು ಬರೇ ಕಾಲ ಓಡಾಡ್ಕೊಂಡಿರೋದು. ಅದು ಕರಿಯ ಮಾತ. ಹಂಗಂದ್ರೆ ಕೊಟ್ರಲ್ಲಿ ಒಂದ್ ರೌಂಡ್ ಎತ್ತ ಕೈ ಎತ್ತ. ಯಾಕಪ್ಪ? ಹಲೋ, ನಾವೇ ಶೋರೂಮ್ ಇಂದ ತೊಳ್ಕೊಂಡ್ ಬಂದಿದ್ದೀವಿ. ಏನ್ ಪೆಟ್ರೋಲ್ ಕಾಸಿರ್ಲಿಲ್ಲ? ಪೂಜೆ ಮಾಡಗಂಟ ಸ್ಟಾರ್ಟ್ ಮಾಡೋದು ಬೇಡ ಅಂತ. ಅದು ಯಾವ್ದೇ ಹೊಸ ಮಾಲ್ ಬಂದ್ರು ಹೊಸ ಐಟಮ್ ಬಂದ್ರು ನಾವೇ ಚೆಕ್ ಮಾಡಿ ಟೆಸ್ಟಿಂಗ್ ಗೋವಿಂದ. ಕರುನಾಡೆ ಕೈ ಚಾಚಿದ ನೋಡೆ ಫ್ರೀ ರೋಡೆ ಲೈಸೆನ್ಸ್ ಕೊಡಿ. ನಮಸ್ಕಾರ ಸರ್. ಸರ್ ನೀವು ಲೈಸೆನ್ಸ್ ಬೇಕು ಅಂತ ಕೇಳ್ತೀರಾ, ಅದು ನಮ್ಮ ಹತ್ರ ಇಲ್ಲ. ಆಮೇಲೆ ಹೊಸ ಗಾಡಿ ಇನ್ನೂ ರಿಜಿಸ್ಟ್ರೇಷನ್ನೇ ಆಗಿಲ್ಲ, ಅದಕ್ಕೆ ನಂಬರ್ ಪ್ಲೇಟ್ ಹಾಕಿಲ್ಲ, ಸೊ ಇನ್ಶೂರೆನ್ಸ್ ಮಾಡೋ ಚಾನ್ಸೇ ಇಲ್ಲ. ನಾನು ಹೆಡ್ಲೈಟ್ ಹಾಕಿಲ್ಲ, ಯಾಕೆಂದ್ರೆ ಬೆಳಿಗ್ಗೆ ಹೊತ್ತು ಜನ ಗೂಬೆ ಅನ್ಕೋತಾರೆ. ನಮಗೆ ಹೆಲ್ಮೆಟ್ ಹಾಕೋ ಅಭ್ಯಾಸ ಅಲ್ಲ ನಮ್ದು. ಏನು ದೊಡ್ಡ ಒಂದು ಕೆಲಸ ಮಾಡಿ, ಒಂದು ನಿಮಿಷ ರೀ, ಇಟ್ಕೊಳ್ಳಿ. ಬೇಡ ಇದೆಲ್ಲ ಎತ್ತೆಯಾ? ಅಯ್ಯೋ ಡವ್ವೆಲ್ಲ ಬೇಡ ಸರ್. ಪೊಲೀಸರು ಇರಲಿ ಸರ್, ನಮ್ಮ ಗಾಡಿನ ಸರ್ ಇದು. ರೈ ಬನ್ರಿ ಇಲ್ಲಿ. ಏನ್ ಸರ್? ಗಾಡಿ ಓನರ್ ಯಾರ್ರಿ? ಡಾಕ್ಯುಮೆಂಟ್ಸ್ ಹೇಳ್ರಿ. ಸಾರಿ, ಇಬ್ರು ಇದ್ದೀರಲ್ವಾ, ಗೊತ್ತಾಗ್ಲಿಲ್ಲ. ತಗೊಳ್ಳೋಣ. ಹಲೋ ಇಟ್ಕೋಗ್ರು, ನೀವು ಎಂಜಾಯ್ ಮಾಡ್ಬೇಕು, ನಾನು ಎಂಜಾಯ್ ಮಾಡ್ತೀನಿ. ಬಿಟ್ಬಿಡಪ್ಪ, ಕೆಲಸ ಇದೆ. ಕೇಳಿದೇನು? ಏನಪ್ಪ? ಗಾಡಿ ಓನರ್ ಯಾರು ಅಂತ. ನನ್ನ ಏನ್ ತಿರ್ಬೋಕಿ ನನ್ ಮಗ ಅಂತ ಅನ್ಕೊಂಡ್ರ? ಹಲೋ, ಐ ಆಮ್ ಎ ಜೆಂಟ್ಲ್ಮ್ಯಾನ್. ನಂದೇ ಗಾಡಿ ಅನ್ಕೊಳ್ಳಿ, ಏನಿವಾಗ ಪೊಲೀಸರ ಗಾಡಿನೇ ಕದ್ಬಿಟ್ಟು ಜೆಂಟ್ಲ್ಮನ್ ನೀನು ನನಗೆ ಲಂಚ ಕೊಡಕ್ ಬರ್ತೀಯ? ಪೊಲೀಸರ ಗಾಡಿನ ಸರ್, ನಮ್ಮ ಅಪ್ಪನಿಗೆ ಗೊತ್ತಿರಲಿಲ್ಲ ಸರ್. ಅಯ್ಯೋ ಸರ್, ಈ ಗಾಡಿನ ಹೊಡ್ಕೊಂಡ್ಬಂದು ನಾನಲ್ಲ ಸರ್, ಅಲ್ಲಿ ನಿಂತಿದ್ದಾರೆ ನೋಡಿ ಸರ್, ಕಳ್ಳನ ಮಕ್ಕಳು ಸರ್. ದೇವ್ರಾಣಿಗೂ ಹೇಳ್ತೀನಿ, ಆ ಗಾಡಿಗೂ ನಮ್ಗೂ ಯಾವ ಸಂಬಂಧನೂ ಇಲ್ಲ. ಆ ಗಾಡಿ ಯಾರ್ದು ಅಂತ ನಮಗ್ ಗೊತ್ತಿಲ್ಲ, ನಮಗ್ ಗಾಡಿನೇ ಓಡ್ಸಕ್ ಬರಲ್ಲ. ಸತ್ವಾಗ್ಲೂ ಹೇಳ್ತೀನಿ ಸರ್. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವೇ ನಮ್ಮ ವಂಶ ನುಡಿಯು. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಏನು ಹೇಳುವುದಿಲ್ಲ. ನನ್ನ ಮಕ್ಕಳ ನಿಮ್ಮನ್ನ ಬಂದಿದ್ದ ಕೋಪಕ್ಕೆ ತೆಗೆದು ಸಾಯಿಸ್ಬಿಟ್ಟು ಮತ್ತೆ ಜೈಲಿಗೆ ಹೋಗೋಣ ಅನ್ಕೊಂಡೆ. ಏನ್ ಮಾಡ್ತೀರಾ? ಸ್ವಾಮೀಜಿಗಳಾಗಿ ಸೆಟ್ಲ್ ಆಗ್ಬಿಟ್ಟಿದ್ರ. ಐಶ್ವರ್ಯ, ಅಂತಸ್ತು, ಆಸ್ತಿ ಪಾಸ್ತಿ, ಮಲ್ಲಿಗೆ ಹೂವ ಎಲ್ಲ ಕೂಡಿಟ್ಕೊಂಡ್ಬಿಟ್ಟಿದ್ರ. ಆದ್ರೆ ಈಗ ನಿಮ್ಮ ಕೀ ನನ್ನ ಕೈಯಲ್ಲಿದೆ ನೋಡ್ರಪ್ಪ. ಈ ಆಸ್ತಿ ಪಾಸ್ತಿ ಕೀ ದುಡ್ಡೆಲ್ಲ ನಿಮ್ಮ ಹತ್ರನೇ ಇರ್ಲಿ, ಆದ್ರೆ ಎಂಜಾಯ್ ಮಾಡೋನ್ ಮಾತ್ರ ನಾನು. ಓಕೆ ಏನಪ್ಪ? ಓಕೆ ಇಲ್ವಾ? ಬೇಡ ಅಂತೀರಾ? ಬೇಡ ಬಿಡ್ರಪ್ಪ. ನಿಮ್ಮ 420 ಅವತಾರಗಳನ್ನೆಲ್ಲ ಇಡೀ ಊರಿನ ಜನಕ್ಕೆ ಹಂಚಿ ಬಿಡ್ತೀನಿ. ಓಕೆನಾ ಮಿಸ್ಟರ್? ಅದು ಓಕೆ ಇಲ್ವಾ? ನಾನು ಹೇಳಿದ್ದೆ ಓಕೆನಾ? ಓಕೆ ಬಿಡ್ರಪ್ಪ. ನೀವು ಚೆನ್ನಾಗಿರಿ, ನಿಮ್ಮದು ಕಿತ್ಕೊಂಡು ನಾವು ಚೆನ್ನಾಗಿರ್ತೀವಿ. ನೀವು ಉದ್ಧಾರ ಆಗಿ, ನಿಮ್ಮದು ಕಿತ್ಕೊಂಡು ನಾವು ಉದ್ಧಾರ ಆಗ್ತೀವಿ. ಮಾತು ಜಾಸ್ತಿ ಆಯ್ತು. ವೇರ್ ಇಸ್ ಫೈನಾನ್ಸ್ ಮಿನಿಸ್ಟರ್? ಹಲೋ ಮಿಸ್ಟರ್ ಬ್ಲ್ಯಾಕ್ ಅಂಡ್ ವೈಟ್. ಹೇಯ್ ಕರಿಯಾ ಕೇಕೆ, ಹೋಗೋ ಒಂದು 5 ಲಕ್ಷದ ಸೂಟ್ ಕಿಸ್ಕೊಂಬರು. ನಮ್ಮ ಹುಡುಗರು ಆಚೆ ಕಾಯ್ತವ್ರೆ, ಸಣ್ಣದಾಗ ಒಂದು ಪಾರ್ಟಿ ಮಾಡ್ಕೊತೀನಿ. ಲೇ, ಕಿತ್ಕೊಂಡು ತಿನ್ಬಾರ್ದು, ಹಂಚ್ಕೊಂಡು ತಿನ್ಬೋದು. ಆಗ 5 ಲಕ್ಷ ಮತ್ತೆ ಇನ್ನೇನು? ಟ್ರಸ್ಟ್ ದುಡ್ಡು ಸಿಕ್ದವ್ರಿಗೆಲ್ಲ ಕೊಡಂಗಿಲ್ಲ. ಯಾಕೆ? ಮಾಜಿ ಸಿಎಂ ಬೈತಾರೆ. ಎಲ್ಲ ದುಡ್ಡು ರಿಸರ್ವ್ ಬ್ಯಾಂಕಲ್ಲೇ ಗಣ ಪ್ರಿಂಟ್ ಆಗೋದು. ಇದು ಟ್ರಸ್ಟ್ ದುಡ್ಡು, ಇದು ನಿನ್ ದುಡ್ಡು, ನನ್ನ ದುಡ್ಡು ಅಂತ ಏನಾರು ಸೆಪರೇಟ್ ಆಗಿ ಪ್ರಿಂಟ್ ಹೊಡಿತಾರ. ಹೋಗ ಬೇಗ ತೊಗೊಂಬಾ. ಸ್ವಾಮಿಗಳೇ, ನೀವೇ ಅನೌನ್ಸ್ ಮಾಡ್ಬೇಕಂತೆ. ಹೋಗ ನೋಟ್ಗಳೇನ ದೇಪ್ಕೊಂಬಿಟ್ಟಿ ಆ ಕಡೆ ತೊಗೊಂಬಾ. ಸ್ವಾಮಿಗಳೇ, ನೀವು ತೊಳ್ಕೊಳ್ಳಿ. ವಿಷಯ ಅದೇನಂತ ಹೇಳ್ಬಿಟ್ಟಲ್ಲ, ದವಡ ಮೇಲೆ ಕೂತು ಬಿಡ್ತೀನಿ. ಹೇಳ್ಬಿಟ್ಟು ಹೇಳು. ನೀನ್ ಇಷ್ಟೊಂದು ಒಳ್ಳೆನಾಗ್ಬಿಟ್ರೆ ನಾವ್ ಹೆಂಗೋ ಜೀವನ ಮಾಡೋದು? ಅಯ್ಯೋ ಕಳ್ಳನ ಮಕ್ಕಳ, ನೋ ಚಿಟ್ಟೆ, ನಿನ್ನ ಹಾಳು ಮಾಡಕ್ಕೆ ಈ ನನ್ನ ಮಗ ಒಬ್ಬ ಸಾಕು ಕಣ. ಪರವಾಗಿಲ್ಲ ಕಣ್ರು, ನಾನು 420 ಅಂದ್ರೆ ನೀವು 840 ಕಣ್ರು. ಏನು ಕಳ್ಳನ ಮಕ್ಕಳ ಬಾಯಿಲಿ ಕನಕದಾಸರ ಪದ, ವೇದಾಂತದ ಘೋಷಣೆ. ಪರವಾಗಿಲ್ಲ ಕಣ್ರು, ಎಲ್ಲ ಕಚ್ಚಡ ಕೆಲಸದ ಮಧ್ಯೆ ಒಂದೊಂದು ಒಳ್ಳೆ ಕೆಲಸ ಮಾಡ್ತೀಯ. ಮಾಡು, ದೇವ್ರು ನಿಂಗೆ ಒಳ್ಳೇದ್ ಮಾಡ್ತಾನೆ. ಆದ್ರೆ ಇವ್ನು ನಿನ್ನ ಹಾಳು ಮಾಡ್ತಾನೆ, ಹುಷಾರು. ನಾವೇನ್ ರಾಮಾಯಣ ಮಹಾಭಾರತ ಓದ್ದವ್ರೆ? ಅವಯ್ಯ ಬಂದ್ಬಿಟ್ಟು ನಂತವೆಲ್ಲ ಅದೇ, ಆದ್ರೆ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತಂದ. ನಮ್ಮ ಅಪ್ಪ 1000 ಸಲ ಒಂದೇ ಮಾತು ಹೇಳ್ತಿದ್ದ, ಈ ತರ ಎಲ್ಲ ವೇಷ ಹಾಕೊಂಡು ನೀನು ಜೀವನದಲ್ಲಿ ಏನು ಸಾಧನೆ ಮಾಡಿದ್ಯಾ ಅಂತ ಹೇಳು. ನಮಗ್ ಮಾತ್ರ ಬದುಕದೆ ಇನ್ನೊಬ್ರಿಗಾಗಿ ಬದುಕಿದ್ರೆ ಒಳ್ಳೆ ಹೆಸರು ಸಿಗುತ್ತೆ, ಅನ್ನ ಸಿಗುತ್ತೆ, ನಿದ್ದೆ ಬರುತ್ತೆ, ಮುಖ್ಯವಾಗಿ ನೆಮ್ಮದಿ ಸಿಗುತ್ತೆ. ತಿಳ್ಕೊಳ್ಳೋ. ಅದನ್ನ ಪ್ಲೇ ಮಾಡಿದೆ, ವರ್ಕೌಟ್ ಆಗೋಯ್ತು. ಅದಕ್ಕೆ ಹೇಳೋದು ದೊಡ್ಡವ್ರ ಮಾತು ಕೇಳಬೇಕು ಅಂತ. ಆ ಗಾಂಧೀಜಿಗೆ ಜೈ. ಬಾವ್ಲಿಗಳ ತರ ಇದ್ರ ನಿಲ್ತ್ರಲೇ. ಬಂದಿದ್ದ ಕೆಲಸನೇ ಮರ್ತೋಗ್ಬಿಟ್ನಲ್ಪ. ನೋಡಪ್ಪ, ನೀವೇನೋ ವರ್ಲ್ಡ್ ಫೇಮಸ್ ಆಗ್ಬಿಟ್ರಿ. ನಿಮ್ಮ ಚಡ್ಡಿ ದೋಸ್ತು ಅಂದ್ರೆ ಯಾರು ನಂಬ್ತಾ ಇಲ್ಲ. ಅದಕ್ಕೆ ಒಂದು ಡಿಸೈನ್ ಆಗಿ ಒಂದು 15 ಫೋಟೋ ನನ್ನ ಜೊತೆಲಿ ಕೊಟ್ಬಿಡಪ್ಪ. ಆಮೇಲೆ 1 ವರ್ಷಕ್ಕೆ ಆಗೋಷ್ಟು ಪ್ರೋಗ್ರಾಮ್ ಲಿಸ್ಟ್ ತಂದಿದ್ದೀನಿ. ಎಲ್ಲಾ ಪ್ರೋಗ್ರಾಮಿಗೆ ನೀವು ಅಟೆಂಡ್ ಆಗ್ಬಿಟ್ಟು ನನ್ನ ಮಾನ ಮರ್ಯಾದೆ ಉಳಿಸ್ರಪ್ಪ. ಫೋಟೋಗ್ರಾಫರ್ ಪಾಪ ಭಕ್ತ, ಸ್ವಲ್ಪ ನಿಧಾನ ಕಣೋ. ಎಲ್ಲ ಲೇಡೀಸ್ ಫಂಕ್ಷನ್ ಇದೆ.
ಯಾರು ನೀವಲ್ಲ ನನ್ನ ಕೇಳಿ ಕರ್ಕೊಂಡ್ ಬಂದಿದ್ದೀರಾ? ಅಯ್ಯೋ ಮನೆ ಫುಲ್ ಹೋಗಿ ಎಲ್ಲೋ ಬೆಂಕಿ ಹಟ್ಕೊಂಡ್ಬಿಟ್ಟಿದ್ದೆ. ಬೇಗ ಫೈರ್ ಮ್ಯಾನ್ ಕರೆಸ್ರೋ, ಇಲ್ಲಾಂದ್ರೆ ಎಲ್ರು ಹೋಗಿ ಯಾರು ನೀನು? ಫಾರಿನ್ ಕೋಣ ಇದಂಗಿದ್ಯಾ? ಈ ಹೊಗೆ ಸ್ವಾಮಿ ದರ್ಶನ ಪಡೆಯೋಕೆ ಜನರು ಕಾಡು ಮೇಲೆಗಳಲ್ಲಿ ಅಲಿತಾ ಇರ್ತಾರೆ. ಪರದೇಶದವರು ಪರದಾಡ್ತಾ ಇರ್ತಾರೆ. ನೀನೇ ಪುಣ್ಯವಂತ, ನಾನೇ ಕರ್ಸ್ಕೊಂಡಿದ್ದೀನಿ. ಯಾಕೋ? ನನ್ನ ಹೊಗೆ ಮಂತ್ರದಿಂದ ನಾನ್ ನಿನ್ನ ವಶ ಮಾಡ್ಕೊಂಡಿದ್ದೀನಿ. ನಾನು ಹೇಳ್ದಾಗ ನೀನ್ ಕೇಳಬೇಕು. ನಾನ್ ಕೇಳಿದ ಪ್ರಶ್ನೆಗಳಿಗೆಲ್ಲ ಫಟ್ ಫಟ್ ಅಂತ ಫಿಲ್ಟರ್ ಮಾಡದೆ ಉತ್ತರ ಹೇಳಬೇಕು. ಚಿಟ್ಟೆ ಸ್ವಾಮಿ ಯಾರು? ಚಿಟ್ಟೆ ಸ್ವಾಮಿ ಅಂತ ನೀನೇ ಹೇಳ್ತಾ ಇದ್ಯಾ, ನನ್ನ ಬೇರೆ ಕೇಳಬೇಕಾ? ನೀನು ಅವನು ಚಡ್ಡಿ ದೋಸ್ತ? ನಾವಿಬ್ರು ಚಡ್ಡಿ ದೋಸ್ತೆ, ಆದ್ರೆ ಒಂದೇ ಚಡ್ಡಿನ ಇಬ್ರು ಹಾಕೊಳ್ಳಲ್ಲ, ಬೇರೆ ಬೇರೆ ಹಾಕೋತೀವಿ. ತಲೆ ಹರಟೆ ಮಾಡಬೇಡ. ಚಿಟ್ಟೆ ಸ್ವಾಮಿ ವೀಕ್ನೆಸ್ ಏನು? ಫ್ಲೇವರ್ ಟು ಫ್ಲೇವರ್ ಜಂಪಿಂಗ್, ಹಾರ್ಟ್ ಟು ಹಾರ್ಟ್ ಟಚಿಂಗ್, ಫುಲ್ ಕಲರ್ಸ್. ಚಿಟ್ಟೆ ಒರಿಜಿನಲ್ ಹೆಸರೇನು? ಬಟರ್ಫ್ಲೈ ಗಾಡ್. ಯಾರ ಮುಂದೆ ಮಾತಾಡ್ತಾ ಇದೀಯ ಅಂತ ಗೊತ್ತಾ ನಿನಗೆ? ಗೊತ್ತು, ಈ ಟಿವಿ ಸೀರಿಯಲ್ ಅಲ್ಲಿ ಬರುತ್ತಲ್ಲ ಜೀ ಬೊಂಬಾ, ಅದ್ರ ಜೊತೆ. ನಕರ ಗಿಕ್ರ ಮಾಡಿದ್ರೆ ಹೊಗೆ ಹಾಕ್ಬಿಡ್ತೀನಿ. ನಿಲ್ಸಯ್ಯ ನೀನ್ ಹೊಗೆ ಹಾಕದ್ನ. ಈ ಹೊಗೆ ಹಾಕೋ ಕಾರ್ಯಕ್ರಮ ಎಲ್ಲ ನಮಗೂ ಗೊತ್ತು. ಕಾಗೆ ಗೂಬೆ ಕಥೆ ಎಲ್ಲ ಬೇರೆಯವ್ರ ಹತ್ರ ಇಟ್ಕೋ. ನಿನ್ಗೇನ್ ಬೇಕು ಅಂತ ನನಗೆ ಗೊತ್ತು. ಮೊದಲು ವಿಷಯಕ್ಕೆ ಗೊತ್ತಾಗೋಯ್ತಾ? ನಾನು ಚಿಟ್ಟೆನ ಹೊಗೆ ಹಾಕಿ ಸಾಯಿಸ್ಬಿಡ್ತೀನಿ ಅಂತ ಡೀಲ್ ಒಪ್ಕೊಂಡಿದ್ದೀನಿ. ನೀನು ಚಿಟ್ಟೆ ಜೊತೆ ಇದ್ದ ಫೋಟೋನ ಪೇಪರ್ ಅಲ್ಲಿ ನೋಡ್ದೆ. ನಾನು ನೀನು ಕೈ ಮಿಲಾಯಿಸೋಣ. ಕೈ ಮೇಲಾಯಿಸಿದ್ರೆ ನಮಗೇನ್ ಪ್ರಾಫಿಟ್? ಮೊದಲು ಕೆಲಸ, ಆಮೇಲೆ ಕಾಸು. ಮೊದಲು ಕಾಸು ಆಮೇಲೆ ಕೆಲಸ. ಯಾಕೆಂದ್ರೆ ಕೆಲಸ ಆದ್ಮೇಲೆ ನೀನ್ ನನಗೆ ಹೋಗಿ ಹಾಕ್ಬಿಟ್ರೆ ದೇವ್ರನ್ನ ಕೊಡ್ತೀನಪ್ಪ. ನಾನ್ ನಂಬಲ್ಲಪ್ಪ. ನಮ್ಗೆ ಕಾಸು ಕೊಟ್ರೆ ಕ್ಲಾಸು, ಮೋಸ ಮಾಡಿದ್ರೆ ಮಾಸು ಎತ್ತ ಬಿಡ್ತೀವಿ. ಈಗ ನೀನೇ ಬಾಸು, ಡೋಂಟ್ ವರಿ. ಅದಕ್ಕೆ ಕೈ ಮಿಲಾಯಿಸು. ಫಸ್ಟ್ ಈ ಹೊಗೆನ ಸೈಡ್ಗೆ ಹಾಕು. ವಯಸ್ಸಾಗಿದೆ, ಹೊಗೆ ಹಾಕ್ಕೊಂಡ್ಬಿಟ್ಯಾ? ನಾನು ಹೊಗೆ ಹಾಕಿದ್ರೆ ಎಂತೆಂತರು ಎಗರೋಗ್ಬಿಡ್ತಾರೆ. ಇನ್ನು ಯಾವ ಲೆಕ್ಕ? ಎತ್ತಾಕೊಂಡ್ ಬಂದಿದ್ದೀನಿ, ಡೀಲ್ ಮಾಡ್ಕೊಳ್ಳಿ. ಹಲೋ, ಎತ್ತಿ ಹಾಕೊಂಬರಕ್ಕೆ ನಾನೇನ್ ಕಸ ಇಲ್ಲ ಸ್ವಾಮಿ. ನಾನೇ ಬೇರೆ, ನಮ್ ಸ್ಟೈಲೇ ಬೇರೆ. ಮಳೆ, ಚಳಿ, ಗಾಳಿ, ಬೆಂಕಿ, ಬಿರುಗಾಳಿ, ಬೆಟ್ಟ ಗುಡ್ಡಗಳು, ಹೊಗೆ ಸೊಪ್ಪನೆಲ್ಲ ದಾಟಿ ಬಂದಿರೋ ನಾನು. ಮಾತಾಡ್ಕೊಂಡು ಕೂತ್ಕೊಂಡ್ರೆ ಮಾವಿನಕಾಯಿ ಉದ್ರೋಗಲ್ಲ, ಹೊಡೆದ್ರೇನೆ ಕಜ್ಜಾಯ. ಏನ್ ಸ್ವಾಮಿ? ಮರಿ ಯಾರಪ್ಪ ಮರಿ? ನಿನ್ನೆ ಮರಿ. ನಾನಾ? ನಮ್ದು ಹೋಗೋದು ಸಿಕ್ಕಾಪಟ್ಟೆ ಫ್ರೆಂಡ್ಶಿಪ್. ಏನು ಪರ್ಸನಾಲಿಟಿ ಮ್ಯಾಚ್ ಮಾಡ್ಕೊಂಡು ಫ್ರೆಂಡ್ಶಿಪ್ ಮಾಡಿದ್ರ? ಸಾರಿ, ಇರ್ಲಿ. ನಮ್ದು ಅವ್ರಿಗೆ ಗೊತ್ತು, ಅವ್ರದ್ದು ನಮಗ್ ಗೊತ್ತು. ನನಗೆ ನಿಮ್ಮಿಬ್ಬರು ವಿಷಯನೂ ಗೊತ್ತು. ಸ್ವಾಮಿ, ಗಣೇಶನ್ ಮುಂದೆ ಹೆಗ್ನಾನ್ ಕೂರ್ಸಲ್ಲ, ಇಲಿನೇ ಕೂರ್ಸೋದು. ಎರಡು ನೆಲ ಕೆರಿತವೆ. ಆನೆಗೂ ಇರುವೆಗೂ ಒಂದೇನಾ? ನೋಡಿ, ಇರುವೆ ಹೋಗೋ ಜಾಗಕ್ಕೆ ಆನೆ ಹೋಗಲ್ಲ, ಅದೇ ಆನೆ ಹೋಗೋ ಜಾಗಕ್ಕೆ ಇರುವೆ ಆರಾಮಾಗಿ ಹೋಗುತ್ತೆ. ಮಾತ್ ಮನೆ ಕೆಡಿಸ್ತು, ತೂತ್ ಒಲೆ ಕೆಡಿಸ್ತು ಅಂತ ದೊಡ್ಡವ್ರು ಹೇಳಿದ್ದಾರೆ. ಗುಳಿ ಕಾಲದಲ್ಲಿ ಇದ್ದೀರಾ, ಕೆಲ್ಸ ಬೇಗ ಮುಗಿಸ್ಕೊಳ್ಳಿ. ರಾಹು ಕಾಲ ಬಂತೊಂದೇ ರಾಧ ಅಂತ ಆಗೋಗ್ಬಿಡುತ್ತೆ. ಅದೇಳಿ. ಏನಪ್ಪ ಇದು ಸ್ವಾಮಿ? ಈ ಲಾಂಗ್ ಸವಾಸನ ನಮಗಿಲ್ಲ, ಲಂಗದ ಸವಾಸನ ನಮಗಿಲ್ಲ. ಸೈಡಿಗೆ ಇಟ್ಕೊಳ್ಳಿ. ಚೀಲ ತುಂಬಾ ದುಡ್ಡು ಕೊಡಿ. ಕೊಟ್ಟಿದ್ದು ನಿನ್ಗೆ ನಮಸ್ಕಾರ ಮಾಡ್ಕೊಡೋದಿಕ್ಕೆ, ಬೇರೆದಕ್ಕಲ್ಲ. ಮೋಟ್ ಮರ ಗಾಳಿಗೆ ಮಿಂಡ ಅಂತಾರೆ, ಹಂಗೆ ನಿನ್ನ ನಂಬಕ್ಕಾಗಲ್ಲ. ನೋಡು, ಈ ಲಾಂಗ್ ಗುಣ ಏನಂತ ಗೊತ್ತಾ ನಿನ್ಗೆ? ಗೊತ್ತಿಲ್ಲ. ನಂಬಿ ಕೈ ಮುಗಿದ್ರೆ ನೀನಗಾರ, ಇಲ್ಲ ಅಂದ್ರೆ ಫೋಟೋಗಾರ. ಯಾರ ಫೋಟೋಗೆ? ನಿನ್ ಫೋಟೋಗೆ. ಅದು ಹೊಗೆ ಹಾಕ್ಸ್ಕೊಳ್ಳೋ ವಿಚಾರ, ಹುಷಾರಾಗಿರು. ಹೇಳದ್ನೇ ಅವಾಗಿಂದ ಹೇಳ್ಕೊಂಡು ಬೋರ್ ಓಡಿಸ್ಬೇಡ್ರಯ್ಯ. ಆರ್ಟ್ ಪಿಕ್ಚರ್ ತರ, ಕಮರ್ಷಿಯಲ್ ಪಿಕ್ಚರ್ ತರ ಫಾಸ್ಟ್ ಆಗಿರ್ರಯ್ಯ. ಮ್ಯಾಟ್ರಿಗೆ ಬರ್ರಯ್ಯ, ಮ್ಯಾಟ್ರಿಗೆ. ತಗೊಳ್ಳಿ. ಇದೇನ್ ತಿರುಪತಿ ಚೊಂಬು? ಇದು ತಿರುಪತಿ ಚೊಂಬಲ್ಲ, ಹಿಮಾಲಯದ ತೀರ್ಥ. ಇದನ್ನೇ ಸಾಧುಗಳು, ಸಂತರುಗಳು, ಸನ್ಯಾಸಿಗಳು, ಅಗೋರಿಗಳು, ಲಗೋರಿಗಳು ಎಲ್ಲರೂ ಇದನ್ನೇ ಕುಡಿದು 100 ವರ್ಷ ಬದುಕಿ ಎಂತೆಂಥ ಪವಾಡಗಳನ್ನ ಮಾಡಿದ್ರು. ಇದನ್ನೇ ನಮ್ಮ ಚಿಟ್ಟೆ ಸ್ವಾಮಿ ಡೈಲಿ ಒಂದೊಂದು ಸ್ಪೂನ್ ಕುಡಿದು ಅವನ ಪವರ್ನ ರೈಸ್ ಮಾಡ್ಕೊಂಡು ಎಲ್ರನ್ನೂ ವಶೀಕರಣ ಮಾಡ್ಕೊಂತ ಇದ್ದ. ಅವನು ಕುಡಿತಾ ಇದ್ದ ಎನರ್ಜಿ ಡ್ರಿಂಕ್ ನ ನಾನು ನಿಮ್ಗೋಸ್ಕರ ತಂದಿದ್ದೀನಿ. ನೀವು ಇದನ್ನ ಡೈಲಿ 2 ಸ್ಪೂನ್ಸ್ ಕುಡಿದು ಯಾರನ್ನೇ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಹಾಳು ಮಾಡ್ಬೋದು. ಈ ಡ್ರಿಂಕ್ ಇಲ್ಲದೆ ನಮ್ಮ ಚಿಟ್ಟೆ ಸ್ವಾಮಿ ಬಾಯಿ ಕಟ್ ಆಗಿರುತ್ತೆ. ಅವನ ಸಾವು ಗ್ಯಾರಂಟಿ. ಯು ಟೇಕ್ ದ ಡ್ರಿಂಕ್, ಆ ಡ್ರಿಂಕ್, ಎಂಜಾಯ್ ದ ಗೇಮ್. ನನಗೆ ಬರೋದೆಲ್ಲ ಬಂದಾಯ್ತು, ನಾವು ಬೇಗ ಅಪ್ಡೇಟ್ ಆಗ್ಬಿಡ್ತೀವಿ. ಓವರ್ ಆಗಿ ತಿಂದ್ರೆ ವಾಮಿಟ್ ಆಗುತ್ತೆ.
ಓವರ್ ಆಗಿ ಲವ್ ಮಾಡಿದ್ರೆ ದೇವದಾಸ್ ಆಗ್ತಾರೆ, ಓವರ್ ಆಗಿ ಕುಡಿದ್ರೆ ಪಿವೋಟ್ ಆಗ್ತಾರೆ. ಅವರು ನಿನ್ನ ಡೀಲ್ ಮಾಡಕ್ಕೆ ಹೇಳಿದ್ರು, ನಾನು ಅವ್ರನ್ನೇ ಡೀಲ್ ಮಾಡಿ ನಿನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ವಿ. ಬರ್ತಾ ಹೊಸೂರು ರೋಡಲ್ಲಿ BMW ಶೋರೂಮ್ ನೋಡಿದೆ, ಒಳ್ಳೆ 5 ಸೀರೀಸ್ ಗಾಡಿ ಇತ್ತು. ನಮ್ಮ ಅಕ್ಕನ ಮಗಳ ಮದುವೆಗೆ ಪ್ರೆಸೆಂಟ್ ಮಾಡಬೇಕು, 10 ಲಕ್ಷ ಇತ್ತು. ಮತ್ತೆ ದುಡ್ಡ ಮೋಸ ಅನ್ಸಲ್ವಾ ನೀನು, ಪಾಪ ಅನ್ಸಲ್ವಾ? ಲೇ ಯಾವ್ದೋ ಮೋಸ ಪಾಪ ಪುಣ್ಯ, ನೀವೇನು ನಿಯತ್ತಾಗಿ ದುಡಿತಾ ಇದ್ದೀರಾ ನೋಡಲೇ. ದುಡ್ಡಿನ ಮುಂದೆ ಯಾವ ಸ್ನೇಹ ಸಂಬಂಧ ಖಾತೆಗಳು ಯಾವುದೂ ಇಲ್ಲ. ಐ ಆಮ್ ಪ್ಯೂರ್ಲಿ ಎ ಬಿಸ್ನೆಸ್ ಮ್ಯಾನ್. ಎತ್ತಪ್ಪ ದುಡ್ಡು, ಊರನ್ನೇ ಮುಂಡಾಯಿಸಿ ದುಡ್ಡು ತಗೊಂತೀರಾ? 1% ನನಗೆ ಕೊಡ್ರ? ಲೇ ಇವಾಗೇನು ಕೊಡ್ತೀರಾ ಇಲ್ವೇನ್ರಪ್ಪ? ಸುಮ್ಮನೆ ಆವಾಗಿಂದ ಮುಖ ನೋಡ್ಕೊಂಡು ಇದೆಲ್ಲ ನರ್ಕಕ್ಕೆ ಹೋಗೋದು. ನನಗಿಂತ ಮುಂಚೆ ನೀನು ಅಲ್ಲಿರ್ತೀಯ ಬಾರಲು. ನನ್ನ ಅನುಭವದ ಮಾತು ಹೇಳ್ತೀನಿ ಕೇಳು. ನಿನ್ನನ್ನು ನೀನು ನಂಬು, ಪ್ರಪಂಚದಲ್ಲಿ ಯಾವನೂ ನಂಬಕೋಬೇಡ. ನಿನ್ನನ್ನೇ ಸುತ್ತವನಲ್ಲ ಈ ಕರಿ ನಾಯಿನೂ ಸೇರಿಸಿ ಹೇಳ್ತಾ ಇದ್ದೀನಿ. ಬಂದ ನೋಡು ಕೊಡಲ್ಲ ಎಲ್ಲ ಕರೆಕ್ಟ್ ಇದೆಯಾ? ಒಂದ್ ಹೇಳ್ತೀನಿ ಕೇಳ. ಹೇಳಪ್ಪ. ನಾವ್ ಏನೇ ಮಾಡಿದ್ರು ಜನ ನಮ್ಮನ್ನ ದೇವ್ರು ಅಂತಾರೆ, ನಿನ್ನ ಕಳ್ಳ ಅಂತಾರೆ. ನಾನು ಕಳ್ಳ ಆಗಿರೋದೇ ನಿಮ್ಮಿಂದ ಕಂಡ್ರು. ದುಡ್ಡು ದುಡ್ಡು ಅಂತ ಸಾಯ್ತಾನೆ, ಫ್ರೆಂಡ್ಶಿಪ್ ಮರ್ಯಾದಿನೇ ಇಲ್ವಾ? ಇವನಿಗಿಂತ ಲಾಂಗ್ ಸ್ವಾಮಿನೇ ಮೇಲು. ಹೋಗಲೇ ಹೋಗ. ಹುಡುಗ 5 ಫೀಟ್ ಇದ್ದಾನೆ, ಸ್ಟ್ರಾಂಗ್ ಆಗಿದೆ. ಹುಡುಗಿ 5.4 ಇದ್ದಾಳೆ, ಸುಂದರವಾಗಿದ್ದಾಳೆ. ಇವರಿಬ್ಬರಿಗೂ ಮಿಕ್ಸಿಂಗ್ ಆಗಿ ಮಗು ಹುಟ್ಟಿದ್ರೆ 4 ಫೀಟ್ ಇರುತ್ತೆ. ಆ ಮಗು ಮುಂದಿನ ಭಾರತದ ಪ್ರಜೆ ಆಗ್ಬೋದು, ಇಲ್ಲ ಪಕ್ಕದ ದೇಶಕ್ಕೆ ಪ್ರೈಮ್ ಮಿನಿಸ್ಟರ್ ಆಗ್ಬೋದು. ಇದೆಲ್ಲ ಆಗ್ಬೇಕು ಅಂದ್ರೆ ನಾವು ಸೈನ್ ಮಾಡಿ ನಮ್ಮ ಡಾರ್ಲಿಂಗ್, ಇವ್ರು ಕುರಿ ಬಂಡವ್ರು ಇರ್ಬೇಕು. ಕುರಿನೂ ಇಲ್ಲ ಪುರಿನೂ ಇಲ್ಲ, ಇವರೇ ಅಬಾರವೆ ಸಂಘದ ಅಧ್ಯಕ್ಷರು. ಅಬಾರವೆ ಅಂದ್ರೆ ಅಖಿಲ ಭಾರತ ರಕ್ಷಣಾ ವೇದಿಕೆ ಸಂಘ. ಅಖಿಲ ಕರ್ನಾಟಕ ಕೇಳಿದ್ವಿ, ಇದ್ಯಾವ್ದ್ರಿ ಅಖಿಲ ಭಾರತ? ಅಖಿಲ ಕರ್ನಾಟಕನ ಕಾಪಾಡೋದಕ್ಕೆ ದೊಡ್ಡ ದೊಡ್ಡವ್ರು ಇದಾರ. ನಾರಾಯಣ, ನಾರಾಯಣ, ಮುತ್ತಪ್ಪ, ಸಾರಾ, ವಾಟಾಳ್, ಘಟಾನುಘಟಿಗಳು ನಮ್ಮ ಕರ್ನಾಟಕವನ್ನ ಕಾಪಾಡ್ತಾ ಇದ್ದಾರೆ. ಆದ್ರೆ ನಮ್ಮ ದೇಶನ ಕಾಪಾಡೋದಕ್ಕೆ ಯಾರೂ ಇಲ್ಲ. ಕುತ್ತಿಗೆಗೆ ಬಂದ್ರೆ ಪಾಕಿಸ್ತಾನ ಪ್ರಾಬ್ಲಮ್, ತಲೆಗೆ ಬಂದ್ರೆ ಚೈನಾ ಪ್ರಾಬ್ಲಮ್, ಮಧ್ಯಕ್ಕೆ ಬಂದ್ರೆ ಟೆರರಿಸ್ಟ್ಗಳದ್ದು ಬಾಂಬಿನ ಪ್ರಾಬ್ಲಮ್, ಕೆಳಗೆ ಬಂದ್ರೆ ಜಾತಿ ಪ್ರಾಬ್ಲಮ್, ಬಲಕ್ಕೆ ಬಂದ್ರೆ ಕರೆಂಟ್ ಪ್ರಾಬ್ಲಮ್, ಎಡಕ್ಕೆ ಬಂದ್ರೆ ನೀರಿನ ಪ್ರಾಬ್ಲಮ್. ಆದ್ರೂ ನಮ್ಮ ಲೀಡರ್ಗಳು ನಮಗೇನು ಬಿಡ್ತಾ ಇಲ್ಲ. ಹುಲ್ಲು, ಹೆಣ್ಣು, ಹೊಣ್ಣು, ಮಣ್ಣು, ಭೂಮಿ, ಚಿನ್ನ, ಕಾಮ, ಕುರ್ಚಿ ಎಲ್ಲಾನು ಒಟ್ಟೊಟ್ಟಿಗೆ ಅಭ್ಯಾಸ ಮಾಡ್ಬಿಡ್ತಾವ್ರೆ. ಸೊ ಈ ದೇಶನ ಕಾಪಾಡೋದಕ್ಕೆ ಯಾರು ಇಲ್ಲ. ಅದಕ್ಕೆ ಈ ದೇಶನ ಕಾಪಾಡೋದಕ್ಕೆ ನಾನು ಬಂದಿದ್ದೆ. ಬಿಲ್ಡಪ್ ಜಾಸ್ತಿ ಆಯ್ತು. ಮ್ಯಾಟ್ರು ನಿಮ್ಮಿಬ್ಬರನ್ನ ನೋಡಿದ್ರೆ ಫಸ್ಟ್ ಟೈಮ್ ಮದುವೆ ಆಗಿರೋ ತರ ಕಾಣ್ತೀರಾ. ಆದ್ರೆ ಬೆಂಗಳೂರಲ್ಲಿ ಜಾಗ ಇಲ್ದಿರೋದ್ರಿಂದ ಇನ್ನು ಫಸ್ಟ್ ನೈಟ್ ಆಗಿಲ್ಲ. ನನಗೆ ಗೊತ್ತು, ಡೋಂಟ್ ವರಿ, ನಾನಿದ್ದೀನಲ್ಲ. ನಮ್ಮ ಸಂಘದ ವತಿಯಿಂದ ನಿಮಗೆ ಆಸ್ಟ್ರೇಲಿಯಾಗೆ ಹನಿಮೂನಿಗೆ ಫ್ರೀ ಟಿಕೆಟ್ ಕೊಡ್ತಾ ಇದ್ದೀನಿ. ಹೌದಾ? ಆಸ್ಟ್ರೇಲಿಯಾ ನನ್ನ ಫೇವರೇಟ್ ಪ್ಲೇಸ್. ಫಸ್ಟ್ ಟೈಮು ಫಸ್ಟ್ ಗಂಡನ ಜೊತೆ ಫಸ್ಟ್ ನೈಟ್ಗೆ ಅಂತ ಆಸ್ಟ್ರೇಲಿಯಾಕ್ಕೆ ಹೋಗಿದ್ದಾಗ ಫಸ್ಟ್ ಅಟೆಂಪ್ಟ್ ಅಲ್ಲೇ ಸತ್ತೋಗ್ಬಿಟ್ಟ. ಇರ್ಲಿ. ಆಮೇಲೆ ಯಾವಾಗ ಹೋಗ್ಬೇಕು ಅಂತ ನೀವು ಹನಿಮೂನ್ಗೆ? ಸರ್, ನೀವು ಟಿಕೆಟ್ ಕೊಟ್ಟಿದ ತಕ್ಷಣ ಈಗಂದ್ರೆ ಈಗಲೇ ಓಟ್ ಬಂದ್ಬಿಡ್ತೀವಿ ಸರ್. ಟೇಕ್ ದ ಬಯೋಡೇಟಾ. ನಿಮಗೆ 2 lakhs ವರ್ತ್ ಆಸ್ಟ್ರೇಲಿಯನ್ ಟಿಕೆಟ್ ಕನ್ಫರ್ಮ್ ಆಗಿದೆ. ಬಟ್ ಒನ್ ಕಂಡೀಷನ್, ನೀವು ನಮ್ಮ ಅಬಾರವೆ ಸಂಘಕ್ಕೆ 10,000 ಕೊಟ್ಟು ಮೆಂಬರ್ ಆಗ್ಬೇಕು. 10,000? ಇರ್ಲಿ ಬಿಡಿ ಡಾರ್ಲಿಂಗ್, 2 ಲಕ್ಷ ಪ್ರಾಫಿಟ್ ಇದೆಯಲ್ಲ. ಲೇಟ್ ಮಾಡಬೇಡಿ, ಬೇಗ ಬೇಗ ಡಿಸೈಡ್ ಮಾಡಿ, ಇಲ್ಲಾಂದ್ರೆ ಆಸ್ಟ್ರೇಲಿಯಾಗೆ ಹೋಗೋದೇ ವೇಸ್ಟ್. ಯಾಕೆ? ಅಲ್ಲಿ ಬಿಸಿಲು ಜಾಸ್ತಿ ಆಗತ್ತೆ, ಮಕ್ಕಳಾಗಲ್ಲ. ಸರ್, ಏನ್ ಮಾಡೋದು? ಕ್ಯಾಶ್ ತಂದಿಲ್ವಲ್ಲ? ಕ್ಯಾಶ್ ಯಾರು ನಿಮ್ಮ ಹತ್ರ ಕೇಳಿದ್ದು? ನೀವು ಕ್ಯಾಶ್ ಕೊಟ್ಟರು ನಾವು ಇಸ್ಕೊಳ್ಳಲ್ಲ. ಚೆಕ್ಕು ತಂದಿಲ್ಲ ಸರ್. ನಾವು ಕ್ಲೀನ್ ಹ್ಯಾಂಡ್, ಚೆಕ್ಗಿಕ್ಕೆಲ್ಲ ಮುಟ್ಟಲ್ಲ. ಈ ಆಧಾರ್ ಕಾರ್ಡು, ಎಲೆಕ್ಷನ್ ಕಾರ್ಡು, ಸೀಮನೆ ಕಾರ್ಡು, ಈ ತರ ಈ ATM ಕಾರ್ಡ್ ಅಂತ ಒಂದಿರ್ಬೇಕು. ATM ಕಾರ್ಡ್ ಇದೆ, ಆದ್ರೆ ಉಜ್ಜಕ್ ಮಿಷಿನ್ ಇಲ್ವಲ್ಲ? ನಮ್ಮ ಹತ್ರ ಎಲ್ಲ ಮಿಷಿನ್ ಇದೆಯಲ್ಲ. ನೀವು ಕಾರ್ಡ್ ಕೊಟ್ರೆ ಸಾಕು, ಮಿಷನ್ ತಿನ್ನು. ಸಕ್ಸಸ್. ಕೋಮಲ ವೀಸಾ ಟಿಕೆಟ್ ಎರಡೂ ರೆಡಿ. ನೀವು ಆಸ್ಟ್ರೇಲಿಯಾಗೆ ಹೋಗ್ಬೋದು. ಸರ್, ನಂದು? ನೀವು ಮನೆಗೆ ಹೋಗ್ಬೋದು. ಸರ್, ಅದೇಂಗ್ ಸರ್? ರೇ, ವೀಸಾ ಟಿಕೆಟ್ ಎರಡು ಅವ್ರಿಗೆ ರೆಡಿ ಇದ್ದೀರಿ. ಅವ್ರು ಆಸ್ಟ್ರೇಲಿಯಾಗೆ ಹೋಗ್ತಾರೆ, ನೀವು ಮನೆಗೆ ಹೋಗ್ರಿ. ಸರ್, ಅದೇಂಗ್ ಸರ್? ಅವ್ರ ಮಾತ್ರ ಹೋಗ್ಬೋದು? ರೇ, ಅವ್ರ ಹನಿಮೂನ್ಗೆ ಹೋಗ್ತಾರ್ರಿ. ಸರ್, ನಾನಿಲ್ದ ಅವ್ರೇಂಗ್ ಸರ್ ಹನಿಮೂನ್ಗೆ ಹೋಗ್ತಾರೆ? ಜೊತೆಲಿ ನಾವು ಹೋಗ್ತೀವಲ್ಲ. ಯಾರೋ ನೀವೆಲ್ಲ? ಯಾಕೆ ನಮ್ಮನ್ನ ನೋಡಿದ ತಕ್ಷಣ ಒಳಗಡೆ ಪಾರ್ಟ್ಸ್ ಎಲ್ಲ ಅಲ್ಲಾಡ್ತಾ ಇದೆಯಾ? ಇಲ್ಲ, ಒಳಗಡೆ ಪಾರ್ಟ್ಸ್
ಯಾವ್ದ್ರಲ್ಲಿ ಅಲ್ಲಾಡ್ತಿದ್ಯಾ ಅಂದೆ? ಪಾರ್ಟ್ಸು ಅಂದ್ರೆ ಆಟು ಖನಿಜ ಗುಡ್ಡ ಮಾಂಜ ಎಲ್ಲ. ನನ್ನ ಮಕ್ಕಳ ನೋಡಕ್ಕೆ ಚೌಲ್ಟ್ರಿ ಮುಂದೆ ಬಿಸಾಕಿರೋ ಊಡ್ದೇಲಲ್ಲಿ ಆಯ್ಕೊಂತಿನವ್ರ ತರ ಕಾಣ್ತೀರಾ. ನಾನು ದಿನ 2 ರಾಗಿ ಮುದ್ದೆ ತಿಂದು ಬೆಳೆದ್ರೆ ಮಂಡ್ಯದ ಗಂಡು ಗೊತ್ತಾ? ನಿಮಗೆ ಎದ್ರಕೋಬೇಕಾ? ಮುಚ್ಕೊಂಡು ಹೋಗ್ರಲ್ಲ. ನಾನ್ ಬೇಕಾದ್ರೆ ಮುಚ್ಕೊಂಡು ಹೋಗ್ತೀನಿ, ಆದ್ರೆ ನಮ್ ಬಾಸು ಯಾವ ಕಾರಣಕ್ಕೂ ಮುಚ್ಕೊಂಡು ಹೋಗಲ್ಲ. ಯಾಕೆ? ಅವ್ರು ಬಿಚ್ಕೊಂಡಿರೋ ರೈಟ್ ತಗೊಂಡವ್ರ? ಅಣ್ಣ ಇವ್ ನಿಂಗೆ ಪಪ್ಪಿ ಸ್ಟೇ ಮಾಡ್ತಾ ಇದ್ದಾರಣ್ಣ. ಬಾಣ ಬಂಡೆಗೆ ಬಿಸಿನೀರು ಕಾಯ್ಸು. ಯಾಕ್ಲ ನೋಡಿದ ತಕ್ಷಣ ಮಾಜಿ ಸಿಎಂ ತರ ಆಡ್ತೀಯಾ? ನಾನ್ ಯಾರು ಅಂತ ಇವನು ಗೊತ್ತಿಲ್ಲ. ನಾನ್ ಯಾರು ಅಂತ ನಿನ್ ಗೊತ್ತಿಲ್ವೇನಲ್ಲ? ನೀನ್ ಯಾರು ಅಂತ ನಿಂಗೆ ಗೊತ್ತಿಲ್ಲ, ನಂಗೆ ಗೊತ್ತಾಗ್ಬೇಕು. ನಮ್ಮಣ್ಣ ಯಾರು ಅಂತ ನಿಂಗೆ ಗೊತ್ತಿಲ್ವಾ? ನಮ್ಮಣ್ಣ ಯಾರು ಅಂತ ನಿಂಗೆ ಗೊತ್ತಿಲ್ವಾ? ನಮ್ಮಣ್ಣ ಯಾರು ನಿಮ್ ತಾಯಿಗೆ ಗೊತ್ತಿಲ್ಲ? ಗೊತ್ತಿಲ್ಲ ಅಂತ ಅವ್ನು ಹೇಳ್ದ ತಾನೆ. ನೀನೇನು ಗೊತ್ತಿಲ್ಲ ಅಂತ ಮ್ಯಾಟರ್ ರೈಸ್ ಮಾಡ್ತಾ ಇದ್ಯಾ? ಇರ್ಲಿ ಬಿಡು. ಮುಖ ನೋಡಿದ್ರೆ ಅಮೂಲ್ ಬೇಬಿ ತರ ಇದ್ದಾನೆ. ನಾನೇನಾದ್ರೂ ಜಾಸ್ತಿ ಮಾತಾಡಿದ್ರೆ ಇಲ್ಲೇ ಹುಚ್ಚೋಗಿಕೊಳ್ಳತ್ತರ ಅವನೇ. ಲೋ ಮರಿ, ಇನ್ಮೇಲೆ ಈ ಏರಿಯಾ ಕಡೆ ಬರ್ಬೇಡ. ಹೋಗಮ್ಮ. ಲೇ ಮರಿ ಓಲಾ, ಈ ಗೂಗಲ್ ಸರ್ಚ್ ಅಲ್ಲೂ ಸಿಗದೆ ಯಾವ್ದಾರ ಸಣ್ಣ ವಿಲೇಜ್ ಇದ್ರೆ ಅವಾಗ ಬದುಕೋ ಓಲಾ. ಅಲ್ಲ ಕರ್ಲ, ನಾನು ಸಂಘ ಕಟ್ಟಿದ್ರೆ ನೀವೇ ಯಾಕರಲ್ಲ ಲಂಗ ದಾವಣಿ ಹಾಕೊಂಡ್ರೆ ಹುಡುಗಿರ್ ತರ ಆಡ್ತಾ ಇದ್ರ? ಕಾಡಿಗೊಬ್ನೇ ಸಿಂಹರಾಜ, ಈ ನಾಡಿಗೊಬ್ನೇ ಈ ಮಹಾರಾಜ, ಸಿನಿಮಾಗೊಬ್ನೇ ಹೀರೋ, ಈ ಏರಿಯಾಗ ನಾನು ಒಬ್ನೇ ದಾದ. ಅದೇ ತರ ಇಡೀ ಭಾರತದಲ್ಲಿ ನಾನು ಒಬ್ನೇ ಸಂಘ ಕಟ್ಟಬೇಕು. ಇನ್ಯಾರು ಸಂಘ ಕಟ್ಟಿದ್ರು ನಾನ್ ಬಿಡಲ್ಲ. ಆಕಾಶದಲ್ಲಿ ಎಷ್ಟೋ ಸ್ಟಾರ್ಸ್, ಈ ಭೂಮಿ ಮೇಲೆ ನಾನು ಒಬ್ನೇ ಸ್ಟಾರ್. ನೀನು ರಾತ್ರಿ ಹೊತ್ತು ಕಾಣೋ ಸ್ಟಾರು ಕಲ, ನಾನು ಹಗಲೊತ್ತು ಉರಿಯೋ ಸೂರ್ಯ. ಲೇ ತಪ್ಪು ಮಾತಾಡ್ಬೇಡ್ವು. ಸೂರ್ಯ ಬ್ರೈಟ್ ಕಣಲೆ. ನಿನ್ ಕಲರ್ ನೋಡಿ ಮಾತಾಡ್ಲಾ. ಲೇ ಚಂದ್ರ ಬರ್ದಿರೋ ಟೈಮ್ ನೋಡಿ ಹುಟ್ಟಿದೆ. ಹಂಗೆಲ್ಲ ಮಾತಾಡ್ಬೇಡ. ಯಾಕ ಮಾತಾಡ್ಬಾರ್ದ? ಆಯ್ತು ಹೋಲಿ ಬಿಡ. ನೋಡ, ಸಂಘ ಮಾಡೋದಾದ್ರೆ ನಂತರ ಬ್ರೈಟ್ ಆಗಿರೋ ವ್ಯಕ್ತಿಗಳನ್ನ ಇಟ್ಕೊಂಡ್ ಮಾಡ. ಅದನ್ನ ಬಿಟ್ಬಿಟ್ಟು ಯಾವ್ದೋ ಕಾಂತಿ ಪಿಂಜಿ ಕಿತ್ತಾಗಿರೋರ್ನೆಲ್ಲ ಇಟ್ಕೊಂಡು ಸಂಘ ಮಾಡ್ತಾನಂತೆ. ಅಬ್ಬರವೇ ಸಂಘದ ಪ್ರೆಸಿಡೆಂಟ್ ನಾನು. ಹೆಂಗಿದೆ ಅಬ್ಬರ? ನೋಡೋ ಹೇಳ್ತಾ ಇದ್ದೀನಿ, ಇದೇ ನಿನ್ಗೆ ಲಾಸ್ಟ್ ವಾರ್ನಿಂಗ್. ಜಾಸ್ತಿ ಉರ್ದ ಬರ್ನ ಬಿಡ್ತೀಯ ಬೂದಿ. ಗೊತ್ತಾಯ್ತಾ? ಹೋಗ ನೋಡು, ಮುಟ್ಬೇಡ. ಮುಡ್ತೀನಿ ಕಣ. ಏನ ಮಾಡ್ತೀಯ? ಆಯ್ತು, ಕಿತ್ಕೋಲ. ಓಲಾ ಬಂದ್ರಲ್ಲ, ನನಗಿಂತ ನಾಚಿಕೆ ಕೆಟ್ಟ ಅನ್ಕೊಂಡವನು. ಅಯ್ಯೋ ಅಲಾಲ್ ಕೋರ, ಈ ಮೋಟ್ ಪೀಸ್ಗೆ ಏನಾದ್ರು ಮಾಡ್ಬೇಕಲ್ಲ ಸರಿಯಾಗಿ. ಅಣ್ಣ ಬನ್ನಿ ಅಣ್ಣ. ಬನ್ನಿ. ಏನಾದ್ರು ಇಲ್ಲಿ ಪಂಕ್ರಣ್ಣನ ಮೇಲೆ ರಂಗಮ್ಮ ದೇವ್ರು ಬರ್ತದೆ, ಬಹಳ ಪವರ್ಫುಲ್. ವಿರುದ್ಧ ಯಾರ್ಯಾರು ಸಂಘ ಕಟ್ಟವ್ರ ಅವರೆಲ್ಲ ಸರ್ವನಾಶ ಆಗಿಲ್ಲ ಅನ್ಬಿಟ್ಟು ಹೊರ ಕೇಳ್ಕೊಳ್ಳಿ ಬನ್ನಿ. ರಂಗಮ್ಮ ಅಂತ ಏನು ಹಿಂಗೈತೆ? ಬಂದ್ರ ಮಗನ ಸಮಸ್ಯೆ ಬಂದಾಗ ಈ ಅಮ್ಮ ಜ್ಞಾಪಕ ಬಂದೇನೋ? ಒಂದ್ ನಿಮಿಷ, ನನ್ನ ಸಮಸ್ಯೆ ಹಂಗಿರ್ಲಿ, ನಿನ್ನ ಸಮಸ್ಯೆ ಏನು? ಯಾರೇವನು? ಯಾರೇವನು? ಹೋಗ್ಯಪ್ಪ, ಮುಗಿದ 6 ತಿಂಗಳಾದ್ರೂ ಅದೇ ಕಲರ್ ಲವ್ನೆ. ಯಾರೇವನು? ಅಮ್ಮ ರಂಗಮ್ಮ ಮೇಲೆ ಬಂದವಳೆ, ಏನ್ ಬೇಕಾದ್ರೂ ಕೇಳ್ಕೊಳ್ಳಿ. ರಂಗಮ್ಮ ದೇವರ ಅಮ್ಮ, ನೀನು ನನಗೆ ವರ ಕೊಡೋದಂಗಿರ್ಲಿ, ಒಂದೇ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ಬಿಡಮ್ಮ. ಈಗೇನ್ ಬೇಕು ಕೇಳೋ? ತಾಯೇ ರಂಗಮ್ಮ, ನೀನು ಹೆಣ್ಣು ದೇವ್ರು. ಇಂಥ ಗಂಡು ದೇಹದ ಮೇಲೆ, ಅದರಲ್ಲೂ ಕಿತ್ತೋಗಿರೋ ಈ ಶೇಪ್ಲೆಸ್ ದೇಹದ ಮೇಲೆ ಹೆಂಗಮ್ಮ ಅಡ್ಜಸ್ಟ್ ಮಾಡ್ಕೊಂಡು ಬಂದೆ? ಹಿಂಗೆಲ್ಲ ಮಾತಾಡಿದ್ರೆ ಅಮ್ಮನಿಗೆ ಸಿಟ್ಟು ಬರುತ್ತೆ. ನಿಮ್ಗೆ ಏನ್ ಬೇಕು ಅಷ್ಟು ಮಾತಾಡ್ ಕೇಳಿ. ಏನ್ ವರ ಕೇಳಿದ್ರು ಕೊಡ್ತಾಳ ನಿಮ್ ತಾಯಿ? ಏನ್ ಬೇಕು ಕೇಳು. ಓ ತಾಯಿ, ನಮ್ಮ ಕರ್ನಾಟಕದಲ್ಲಿ ಕಾವೇರಿ ನದಿ ತಮಿಳುನಾಡಿಗೆ ಹರಿಯೋದ್ರಿಂದ ನಮ್ಮ ತಮಿಳುನಾಡು ಕರ್ನಾಟಕ ಪ್ರಾಬ್ಲಮ್ ಆಗಿ ಇಡೀ ದೇಶನೇ ಹತ್ಕೊಂಡು ಉರಿತಾ ಇದೆಯಮ್ಮ. ದಯವಿಟ್ಟು ನಮ್ಮ ಕಾವೇರಿ ನದಿನ ಆ ನೀರಿಲ್ದಿರೋ ಬಳ್ಳಾರಿ ಕಡೆಗೋ, ಆ ನೀರಿಲ್ದಿರೋ ಹುಬ್ಳಿ ಕಡೆಗೋ, ಅಲ್ಲ ನೀರಿಲ್ದಿರೋ ಗದಗ ಕಡೆಗೋ ತಿರುಗಿಸ್ಬಿಟ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತಮ್ಮ. ದಯವಿಟ್ಟು ಇಷ್ಟು ಮಾಡ್ಬಿಡಮ್ಮ ಸಾಕು. ಅಯ್ಯೋ, ಇದೇನ್ ತಾಯಿ, ರಭಸವಾಗಿ ನೀರ್ ಬಿಡು ಅಂದ್ರೆ ನೀನು ಉಬ್ಸಾ ಬಿಡ್ತಾ ಇದ್ಯಾ? ಹೋಗ್ಲಿ ಬಿಡು ತಾಯಿ, ಈ ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದ್ರೆ ಒಂದೇ ಒಂದು ಚಿಕ್ಕ ಪ್ರಾಬ್ಲಮ್ ಕೇಳ್ತೀನಿ. ಓಝೋನ್ ಲೇಯರ್ ಕಟ್ ಆಗಿ ಬೆಂಗಳೂರಲ್ಲಿ ಇತ್ತೀಚೆಗೆ ಕೂಲಿಂಗ್ ಕಮ್ಮಿ ಆಗಿ ಹೀಟ್ ಆಗ್ಬಿಟ್ಟಿದೆ. ಹೆಂಗಾದ್ರೂ ಮಾಡಿ ಐಸ್ ಕಡೆ ದೊಡ್ಡ ಹಿಮಾಲಯದಿಂದ ತಂದು ಈ ಕಡೆ ಶಿವಾಜಿನಗರದ ಕಡೆಗೋ, ಈ ಕಡೆ ಗೋರಿಪಾಳ್ಯದ ಕಡೆಗೆ ಇಟ್ಬಿಟ್ರೆ ಬೆಂಗಳೂರು ಸ್ವಲ್ಪ ಕೂಲ್ ಆಗ್ಬಹುದು ಅಂತ ಈ ಒಂದು ಚಿಕ್ಕ ಪ್ರಾಬ್ಲಮ್ ನಾನು ದಯವಿಟ್ಟು ಸಾಲ್ವ್ ಮಾಡ್ತಾಯಿ.
ಮಾತಾಡ್ಕೊಂಡು ಅಮ್ಮನಿಗೆ ಸುಟ್ಕೊಂಡಿದೆ, ನಿಮ್ಗೆಲ್ಲ ಕೆಟ್ಟಾಗುತ್ತೆ, ಈ ಊರೇ ಡ್ಯಾಶ್ ಆಗುತ್ತೆ. ಇವನ್ನ ಓಡ್ಸಿ ಓಡ್ಸಿ ಯಾವ್ದ ರಂಗಮ್ಮ ಅಂತ ರಂಗಮ್ಮ. ಯಾವ್ದೋ ಇದು ದೇವ್ರು? ನಿಮ್ಮಂತವ್ರು ಇರೋದ್ರಿಂದ ಕಣ ದೇವ್ರಿಗೆ ಅವಮಾನ ಆಗ್ತಾ ಇರೋದು. ಕಲ್ ಸಿಕ್ಲಿ, ಕರ್ಪೂರ ಸಿಕ್ಲಿ, ಕೋಲ್ ಸಿಕ್ಲಿ, ಈ ತರ ಬಣ್ಣ ಹಾಕೊಂಡ್ಬಿಡ್ಲಿ, ಇದೆಲ್ಲ ಒಂದು ದೇವ್ರ? ಇದು ದೇವ್ರನ? ಯಾವ್ದೋ ದೇವ್ರು? ಏನೋ ನಿಮ್ ಪ್ರಾಬ್ಲಮ್? ಈ ದೇವ್ರು ಸಾಲ್ವ್ ಮಾಡಿದ್ಯೇನೋ? ನಾನ್ ಸಾಲ್ವ್ ಮಾಡ್ತೀನಿ ಕಣ. ಏನೋ ನಿಮ್ ಪ್ರಾಬ್ಲಮ್ ಹೇಳ್ರು. ತುಂಬಾ ಸಾಲ ಮಾಡ್ಕೊಂಡಿದೀನಿ, ಸ್ಕೂಲ್ ಫೀಸು ಕಟ್ಟಿಲ್ಲ, ಮನೆ ಬಾಡಿಗೆನೂ ಕಟ್ಟಿಲ್ಲ, ದೇವ್ರ ಹತ್ರ ದುಡ್ಡು ಕೇಳೋಣ ಅಂತ ಬಂದೆ ಸ್ವಾಮಿ. ಈ ದೇವ್ರನ್ನ ಕೇಳಿದ್ರೆ ಏನು ಕೊಡಲ್ವಲ್ಲ? ನನ್ನ ಮಗಳಿಗೆ ಮದುವೆ ಫಿಕ್ಸ್ ಆಗಿದೆ, ಒಡವೆ ತಗೋಬೇಕು, ಬಟ್ಟೆ ತಗೋಬೇಕು, ಯಾರು ಸಾಲ ಕೊಡ್ತಾ ಇಲ್ಲ, ಅದಕ್ಕೆ ದೇವ್ರ ಹತ್ರ ಕೇಳ್ಕೊಳ್ಳೋಣ ಅಂತ ಬಂದೆ. ಒಡವೆಗೆ ಯಾಕಮ್ಮ ಕಷ್ಟ ಪಡ್ಬೇಕು? ಇಲ್ಲೇ ಎಂಜಾಯ್ ಮಾಡ್ರಿ. ಏನೋ ನಿನ್ ಪ್ರಾಬ್ಲಮ್? 30 ವರ್ಷದಿಂದ ಸರ್ಕಾರಿ ನೌಕರಲ್ಲಿದ್ದೀನಿ ಸ್ವಾಮಿ, ಆದ್ರೆ ಬೆಂಗಳೂರಿನಲ್ಲಿ ಒಂದ್ ಮನೆ ಮಾಡ್ಕೊಳಕ್ ಆಗಿಲ್ಲ, ಅದಕ್ಕೆ ತಾಯಿ ಹತ್ರ ಬೇಡ್ಕೊಳಕ್ ಬಂದಿದ್ದೀನಿ ಸ್ವಾಮಿ. ಎಲ್ಲ ಪೇಪರ್ ಕೊಡೆ. ಅಮ್ಮ ತಾಯೇ, ತುಂಬಾ ಫ್ರೀ ಆಗಿದ್ಯಾ? ಎಡಿಗೆ ಕೊಡಮ್ಮ, ದಯವಿಟ್ಟು ಒಂದು ಎಬ್ಬಟ್ಟನ ಒತ್ಬಿಡಮ್ಮ. ಏನ್ ಪತ್ರ ಬರ್ಕೊಳ್ಳಿ. ಅಯ್ಯೋ ಮನೆ ಪತ್ರ, ಅಯ್ಯೋ ಸೈಟ್ ಸಿಕ್ಬಿಟ್ಟು. ಎಂಜಾಯ್ ಮಾಡ್ರು. ಯಾರೋ ನೀನು ನನ್ನ ಬಿಸ್ನೆಸ್ ಎಲ್ಲ ಲಾಸ್ ಮಾಡಿ ತಮಾಷೆ ನೋಡ್ತಾ ಇದೀಯಾ? ನನ್ನ ಶಿಷ್ಯ ಎಲ್ಲ ಕಣೋ, ಮಾಡ್ತೀನಿ ನಿಮ್ಮಿಬ್ಬರಿಗೆ. ಕಿತ್ಕೋ 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 ಕಿತ್ಕೊಳ್ಳಲಿ. ಕೊಡಮ್ಮ, ಇಟ್ಕೊಳ್ಳೋ ಡಬ್ಬನ ಕೊಡಪ್ಪ. ಏನಾರ ಬರ್ಗಿರ್ಕೊಂಬಿಟ್ಟ ಹಿಂಗೆ? ತೋಳ 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 ಡಬ್ಬದಲ್ಲಿ ಹಾಕೊಳ್ಳ. ಓಡ್ಸೋ 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 ಓಡ್ಸೋ. ಮಣ್ಣನ್ನ ಹುಳ ತಿನ್ನುತ್ತೆ, ಹುಳನ ಕಪ್ಪೆ ತಿನ್ನುತ್ತೆ, ಕಪ್ಪನ ಹಾವು ತಿನ್ನುತ್ತೆ, ಹಾವನ್ನ ಹದ್ದು ತಿನ್ನುತ್ತೆ. ಈ ತರ ಒಬ್ಬರನ್ನ ಹೊಡೆದು ತಿನ್ಲೇಬೇಕು, ಬದುಕಲೇಬೇಕು. ಇಷ್ಟೇ ಜೀವನ. ಏನ್ ಹೇಳ್ತೀರ ಬನ್ರೋ? Wait, how many? Don't worry. Take it. 1, 2, 3, 4, 5. Finish. Get out. ಅಮ್ಮ ತಾಯೇ, ತಗೊಳಕ ಅಕ್ಕ ದುಡ್ಡು ಬಾವನ ಹತ್ರ ತಗೊಳ್ಳೋ. ಕಂದಿದ್ದು ತಪ್ಪಾಗೋಯ್ತು. ತರಕಾರಿ ನನ್ ತರಕಾರಿ ತಗೊಳಕ್ ಜನ ಮಾಡ್ತಾರೆ ಯಾರತ್ತುರೇ. ಸ್ವಚ್ಛ, ಸ್ವಾದ, ಶಕ್ತಿ ಎಲ್ಲ ಅಡಗಿದೆ ನನ್ ತರಕಾರಿಲಿ. ಯಾಕಂದ್ರೆ ಇದು ನಮ್ಮೂರ್ ತರಕಾರಿ. ಅಕ್ಕ ಬಾಕ ಇಲ್ಲಿ. ನಮಸ್ಕಾರ ಅಣ್ಣ. ಬಡ್ಡಿ ಮಗನೇ, ಸಾಲ ತಗೊಂಡು 3 ತಿಂಗಳಾಯ್ತು. ಎಲ್ಲೋ ಕಿತ್ತಾಕಕ್ ಹೋಗಿದ್ದೆ? ಅಣ್ಣ ಅದು ನನ್ನ 2ನೇ ಹೆಂಡತಿ ಡಿಲರ್ಗೆ ಹೋಗಿದ್ದೆ ಅಣ್ಣ. 2ನೇ ಹೆಂಡತಿ ಡೆಲಿವರಿಗೆ ಹೋಗ್ಬಿಟ್ರು. ಸಾಲದ ಮೇಲೆ ಸಾಲ ಮಾಡ್ಬಿಟ್ಟು ಮಕ್ಳ ಮೇಲೆ ಮಕ್ಳು ಮಾಡಕ್ ಹೋಗ್ಬಿಟ್ಟು 1ನೇ ಹೆಂಡತಿ ಡೆಲಿವರಿಗೆ ತಗೊಂಡಿದ್ದು ಸಾಲನೇ ಇನ್ನೂ ತೀರ್ಸಿಲ್ಲ, ಆಗ್ಲಿ 2ನೇ ಹೆಂಡತಿಗೆ ಮಕ್ಳು ಮಾಡಕ್ ಹೋಗ್ಬಿಟ್ರ. ಸಾಲದ ಮೇಲೆ ಸಾಲ ಮಾಡಿ ಬಡ್ಡಿ ಮೇಲೆ ಬಡ್ಡಿ ಬೆಳೆಸಿ ಡೆಲಿವರಿ ಮೇಲೆ ಡೆಲಿವರಿ ಮಾಡಿ ಏನ್ ವೇಸ್ಟ್ ಪಾಪ್ಯುಲೇಷನ್ ಜಾಸ್ತಿ ಮಾಡ್ಬೇಕು ಅಂತ ನನ್ ಮಗನೇ. ನನ್ಗ ಅದೆಲ್ಲ ಗೊತ್ತಿಲ್ಲ. ಇನ್ನೊಂದು ವಾರದಲ್ಲಿ ಕರೆಕ್ಟ್ ಆಗಿ ನನ್ ದುಡ್ಡು ತಂದು ಕೊಟ್ರೆ ಸರಿ, ಇಲ್ಲಾಂದ್ರೆ ಬರೋ ಇಲ್ಲಿ. ನಿನ್ನ 3ನೇ ಹೆಂಡತಿ ಡೆಲಿವರಿ ನಾನು ಹಾಕೋಯ್ಪತ್ತು. ಥ್ಯಾಂಕ್ ಯು. ಕಲೆಗಾಲ ಕೆಟ್ಟೋಯ್ತಮ್ಮ. ಅಮ್ಮ ಭಿಕ್ಷೆ ಏನ್ ಹಾಕ್ಬೇಡ. ಒಂದ್ ಕಟ್ ಸೊಪ್ಪು ಎಷ್ಟು? 20 ರೂಪಾಯಿ. ಎತ್ತು 10. ಥ್ಯಾಂಕ್ ಯು ವೆರಿ ಮಚ್. ಕಲೆಗಾಲ ಕೆಟ್ಟೋಯ್ತು. ಟೊಮೊಟೊ ದೇಪಿಂಗ್ಸ್. ನಮಸ್ಕಾರ ಪ್ರಭು ಅನ್ನದಾತ್ರೆ. ನೋಡಕ್ಕೆ ಸೂಟು ಬುಟ್ಟು ಹಾಕೊಂಡು ಸ್ಮಾರ್ಟ್ ಆಗಿದ್ರ. ಹಂಗೆ ಜೋಬಿಂದ ತೆಗೆದು ಸೌಂಡ್ ಇರೋದು ಸೌಂಡ್ ಇಲ್ದಿರೋದು ಪಟಕ್ ಅಂತ ಹೊಡೆದ್ರೆ ನಮ್ಮ ಕಿತ್ತೋಗಿರೋ ಬಟ್ಟೆಗೆ ಒಂದು ಸೂಜಿ ದಾರ ಆದ್ರೂ ಹಾಕೊಳ್ತೀವಿ. ತಗದ ಮುಖ ಹೊಡಿತೀನಿ ಹೊರತು ದುಡ್ಡು ಮಾತ್ರ ಹೊಡೆಯಲ್ಲ. ಯಾಕ ಕೈ ಕಾಲ್ ನೆಟ್ಗಿದ್ರೂ ಭಿಕ್ಷೆ ಬೇಡ್ತಿದ್ಯಲ್ಲ, ನಾಚಿಕೆ ಆಗದಿಲ್ವಾ ನಿನ್ಗೆ? ದುಡ್ಕೊಂಡ್ ತಿನ್ನೋದಕ್ಕೆ ನಿನ್ಗೇನ ರೋಗ? ಅದ್ ಸರಿ, ಬರೀ ಬಂದ್ ತಿನ್ಕೊಂಡೇನೆ ಒಳ್ಳೆ ಕೊಬ್ಬಿದ ಹಂದಿಗಳ ತರ ಇದ್ದೀರಲ್ಲೋ. ಏನ್ ಬಾಸ್ ಇದು? ಹಲೋ, ಎಕ್ಸ್ಕ್ಯೂಸ್ ಮಿ ಬ್ರದರ್, ಇದು ನಾಯಿಗೆ ಹಾಕೋ ಕಾಕ್ನಂಗಡಿ ಬನ್ನಲ್ಲ, ಮ್ಯಾಕ್ಡಬಲ್ ಬರ್ಗರ್ಸ್. ಬರ್ಗರ್? ಬರ್ಗರ್ ರೀ. ನಾವು ಬರ್ಗರ್ ತಿಂದ್ರೆ ನಿಮ್ಗೆ ಯಾಕೆ ಹಿಂದೆ ಉರಿಯುತ್ತೆ? ಅಲ್ಲ, ನೀವೇ ನಮ್ಗೆ ಟೀಚ್ ಮಾಡ್ತಾ ಇದೀರಾ, ಇಲ್ಲ ಪ್ರೈಸ್ ಮಾಡ್ತಾ ಇದೀರಾ, ಇಲ್ಲ ಟಾರ್ಚರ್ ಮಾಡ್ತಾ ಇದೀರಾ? ಟೀಚರ್ ಮಾಡ್ತಿರೋದು ಸ್ಕೂಲ್ ಹೆಡ್ ಮಾಸ್ಟ್ರು. ನೀವು ಸ್ಕೂಲ್ ಹೆಡ್ ಮಾಸ್ಟ್ರ? ಲೇ, ನೀನ್ ಸ್ಕೂಲ್ ಮಾಸ್ಟರ್ ಆದ್ರೆ ನಾವು ಬೆಗ್ಗರ್ ಮಾಸ್ಟ್ರು. ನಮ್ಮ ಕಾಂದಾನ್ ವಿಷಯ ನಿಮ್ಗೆ ಗೊತ್ತೇನು?
ಹೆಂಗೆ ಬೆಗ್ಗರ್ಸ್ ನಾನ್ಸೆನ್ಸ್. ಯಾರೋ ನಾನ್ಸೆನ್ಸು. ಯು ಡೋಂಟ್ ಹ್ಯಾವ್ ಸೆನ್ಸ್ ಡಾ. ಹೋಗಲೇ, ನೀನಿಲ್ಲ ಅಂತ ನಿಮ್ಮ ಅಪ್ಪ ಅನ್ನದಾತ್ರ ನಮಗಿಲ್ವಾ? ಏನೋ ಕಿತ್ತೋದ್ ನನ್ ಮಗ ಮೇಷ್ಟು ಮಾರ್ಕ್ಸ್ ಅನ್ಕೊಂಬಿಟ್ಟೆ ನಾನು. ಲೇ, ನಿನ್ನ ಹತ್ರ ಕಲ್ತಿದ್ದು ಯಾವ ಮಕ್ಳು ಉದ್ದಾರ ಸರಿ 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 ತಗೊಳ್ಳಿ. ಸಾರಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಹುಡುಗಿ ತುಂಬಾ ಚೆನ್ನಾಗಿದ್ದಾಳಲ್ಲ. ಓ ಗಾಡ್, ಆ ಹುಡುಗಿ ತುಂಬಾ ಚೆನ್ನಾಗಿರ್ಬೇಕು. ಯಾವ ದುಷ್ಟ ಶಕ್ತಿ ಕಣ್ಣು ಆ ಹುಡುಗಿ ಮೇಲೆ ಬೀಳ್ಬಾರ್ದು. ವೆರಿ ಸ್ಮಾರ್ಟ್, ಥ್ಯಾಂಕ್ ಯು. ಜಲಜ, ಸ್ನಾನಕ್ಕೆ ರೆಡಿನಾ? ರೆಡಿ ಇದೆ. ಬಾ, ಇಬ್ರು ಹೋಗೋಣ. ಇನ್ ಮುಖಕ್ಕೆ ಬೆಂಕಿ ಹಾಕ. ಬೆಳಗ್ಗೆ ಎಲ್ಲಿಂದ ಬಂದ್ಬಿಡ್ತಾವು. ಏನ್ ಇವಳ ಮಕ್ಕಳಿಗೆ ಸೂಪರ್ ಸ್ಟಾರ್ ಸಿಕ್ಬಿಡ್ತಾನೆ. ಸುಟ್ಟೋಗಿರೋ ಮಾಂಸ ಇದ್ದಂಗ ಅವಳೆ. ನನ್ನಂತ ಕೈಮಾ ಉಂಡೇನ ಬೇಡ. ಅಯ್ಯೋ ಲೇ, ಅಯ್ಯೋ ಗೂಬೆ ನನ್ ಮಗನೇ, ನನ್ ಮಿರರ್ ಎಲ್ಲ ಹೊಡೆದಾಕ್ಬಿಟ್ಟಲ್ಲೋ. ಅಯ್ಯೋ ಲೇ, ರಕ್ತ ಬರ್ತಾ ಇದ್ದಲ್ಲೋ. ಅಯ್ಯೋ ತಿರುಗಿ ರಕ್ತ ಕಣೋ. ನೀನೇನ್ ತಿಳಿದು ಮಾಡ್ತಾ ಇದೆಯೋ, ತಿಳಿದೇ ಮಾಡ್ತಾ ಇದೆಯೋ? ಗೂಬೆನೋ ದ್ರಾಬೇನೋ ಏನು ಗೊತ್ತಿಲ್ವೋ, ಏನು ಗೊತ್ತಾಗ್ತಾ ಇಲ್ವಲ್ಲೋ. ಇರೋ ಒಂದ್ ನಿಮಿಷ ಇರೋ. ಅದು ಯಾವ ತಾಯಿ ನಿನ್ನ ಹೆತ್ತಿದ್ಲೋ, ಅದೇನು ಪಾಪ ಮಾಡಿ ನೀನು ಹುಟ್ಟಿದ್ಯೋ ಲೋ. ಅದು ಮಿರರ್ ಹೊಡೆದು ನಿನ್ನ ಕೈಯಲ್ಲಿ ರಕ್ತ ಬರ್ತಾ ಇದೆ ಆದ್ರೂ ನಿನ್ಗೆ ರಕ್ತ ಅಂತ ಗೊತ್ತಾಗ್ತಾ ಇಲ್ವಲ್ಲೋ. ಅಯ್ಯೋ ಪಾಪಿ ಮುಂಡದೆ. ಕೂತ್ಕೊಳ್ಳ ಕೂತ್ಕೊಳ್ಳೋ, ನಿನಗೆ ಹೇಳ್ಕೊಡ್ತೀನಿ, ಕೂತ್ಕೊಳ್ಳ. ಇರು. ನೋಡು ಇಲ್ಲಿ, ನೋಡು ಇಲ್ಲಿ, ನಿನ್ ಮುಖ ಕಾಣ್ತಾ ಇದೆ ನೋಡು, ನನ್ನ ಮುಖ ಕಾಣ್ತಾ ಇದೆ ನೋಡು. ನೀನು ನಾನು, ನೀನು ನಾನು. ಲೋ ದ್ರಾಬೆ, ಇದು ಮುಖ ನೋಡ್ಕೊಳ್ಳೋ ಕರಡಿ ಕಣೋ. ಅರ್ಥ ಆಯ್ತಾ? ತಗೋ ತಗೋ ಇಡ್ಕೋ. ಅರ್ಥ ಆಯ್ತಾ? ಏನಾದ್ರೆ ಒಂದೇ ತರ ನೋಡ್ಕೊಂಡು ನಿಂತಿರ್ತೀಯಲ್ಲ. ಅಯ್ಯ, ಆರಾಮ ಕೂತ್ಕೋ. ಲೇ, ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಬೇರೆ ಏನಾರು ಹೊಡೆದಾಕ್ಬಿಟ್ಯಾ?